ಅಮೋಘ ಸ್ವಾಗತ ವಿರಾಕ್ಷಿ ಮೇಡಮ್ ಸ್ಟಾರ್ಟ್ ಆಗಿದೆ ಮೇಡಮ್, ಸ್ಟಾರ್ಟ್ ಮಾಡ್ರಿ. ಹಾ ಮೇಡಮ್, ಸ್ಟಾರ್ಟ್ ಮಾಡ್ತೀನಿ. Yes, ಒಂದು ಸೆಕೆಂಡ್. ಎಸ್ ಮ್ಯಾಮ್. ಶಿವಲೀಲಕ್ಕ ಎಲ್ಲರಿಗೂ ಸ್ವಾಗತ. ಶರಣ ಮೇಡಮ್ ಶರಣ. ಅನ್ಮ್ಯೂಟ್ ಮಾಡಿ ಮಾತಾಡಿ. ವಿರಾಕ್ಷಿ ಮೇಡಮ್ ಕೇಳಿಸ್ತಾ ಇಲ್ಲ. ಹಾ ಮೇಡಮ್, ಅನ್ಮ್ಯೂಟ್ ಮಾಡಿದ್ದೀನಿ ಮೇಡಮ್. ಕೇಳಿಸ್ತಾ ಇಲ್ವಾ ಮೇಡಮ್? ಹಾ ಮಾತಾಡಿ ಮೇಡಮ್, ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನೀಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಎಂಬ ಬಸವಣ್ಣನವರ ವಚನವನ್ನ ನೆನೆಯುತ್ತಾ, ಸರ್ವ ಶರಣರ ಪ್ರಮಥರ ಕುಲ ಸಂಕುಲವನ್ನ ನನ್ನ ಹುನುಮನದಲ್ಲಿ ನೆನೆಯುತ್ತಾ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವಿನ ಸಂಘಟನೆಗಳಿಂದ ಹಮ್ಮಿಕೊಂಡಿರುವ ಶರಣರ ಪರಿಚಯ ಹಾಗೂ ವಚನ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಅಂತರ್ಜಾಲದ ಮೂಲಕ ಭಾಗವಹಿಸಿರುವ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹಿರಿಯರು, ಸಂಘಟನೆಯ ಮಾರ್ಗದರ್ಶಕರು, ಚಿಂತಕರು ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳು ಅವರು ಮುಂದೆ ನಡೆಯಲಿರುವ ಅಕ್ಕಲಕೋಟೆ ಗಡಿನಾಡು ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರೂ ಹೆಮ್ಮೆಯ ವಿಷಯ. ಅದೇ ಗೋಷ್ಠಿಯ ವೇದಿಕೆಯಲ್ಲಿ ಅವರ ಅಪ್ಪನ ಹೆಗಲು ಕವನ ಸಂಕಲನವೂ ಕೂಡ ಬಿಡುಗಡೆಗೊಳ್ಳುತ್ತಿರುವುದು ಅತ್ಯಂತ ಸಂತಸ ಸಂಗತಿ. ಸರ್ ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಈ ಅಕ್ಕನ ಅರಿವಿನ ಸಂಘಟನೆಯ ಹಿರಿಯರು ಆದಂತಹ ಶರಣೆ ಗೌರಮ್ಮ ನಾಶಿಯವರಿಗೆ ಇತ್ತೀಚೆಗೆ ವಚನ ಸಿರಿ ಪ್ರಶಸ್ತಿ ಲಭಿಸಿರುವುದು ಹಾಗೂ ಶರಣೆ ವೀಣಾ ಬಿರಾದರ್ ಅವರಿಗೂ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಲಭಿಸಿರುವುದು ನಿಜಕ್ಕೂ ನಮ್ಮ ಈ ಸಂಘಟನೆಗೆ ಗೌರವ ಸಂದಂತಹ ಒಂದು ಸಂಗತಿ. ಹಾಗೆಯೂ ಕೂಡ ಅವರಿಗೂ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ನಮ್ಮ ಸಂಘಟನೆಯ ಚಿಂತನೆಗಳು, ಉದ್ದೇಶಗಳು ಮತ್ತಷ್ಟು ಸಾಕಾರಗೊಳ್ಳಲಿ ಅಂತ ಹಾರೈಸ್ತಾ, ಇಂದಿನ ಈ ಸಂಘಟನೆಯ ವಿಶೇಷ ಉಪನ್ಯಾಸ ಡಾಕ್ಟರ್ ಕಸ್ತೂರಿ ದಾವಾಯಿ ಅವರು ನಡೆಸಿಕೊಡಲಿದ್ದಾರೆ. ವಿಶೇಷ ಉಪನ್ಯಾಸ ಅವಸರದ ರೇಖಣ್ಣ. ಈ ಶರಣರ ಕುರಿತು ಅವರ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನವನ್ನ ಶರಣೆ ಪ್ರೇಮಕ್ಕ ಹೊರಟಿಯವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಆಯ್ತಕ್ಕ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನೊಂದು ಅಲ್ಲಮ್ಮ ಪ್ರಭುಗಳ ವಚನವನ್ನ ಹಾಡ್ತೇನೆ. ಆ ಆ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಆ ಆ ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೋ ಎನಗೆಯೋ, ಗುಹೇಶ್ವರ ಲಿಂಗಕ್ಕೆಯೋ ಎನಗೆಯೋ, ಎತ್ತಣಿಂದೆತ್ತ ಸಂಬಂಧವಯ್ಯ,
ಎತ್ತಣಿಂದತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದತ್ತ ಸಂಬಂಧವಯ್ಯ ಎತ್ತಣಿಂದತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಪ್ರೇಮಕ್ಕ ಹೊರಟಿಯವರಿಗೆ ಪ್ರಸಿದ್ಧವಾದ ಅಕ್ಕಮಹಾದೇವಿಯರ ವಚನವನ್ನ ತಮ್ಮ ಸುಶ್ರಾವ್ಯ ಕಂಠದ ಮೂಲಕ ಹಾಡಿರ್ತಕ್ಕಂಥ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ವಿಶೇಷ ಉಪನ್ಯಾಸ ಕಸ್ತೂರಿ ದಳವಾಯಿ ಅವರು ನಡೆಸಿಕೊಡಲಿದ್ದಾರೆ. ವಿಷಯ ಅವಸರದ ರೇಖಣ್ಣ. ಇವರು 12ನೇ ಶತಮಾನದ ಅತ್ಯಂತ ಪ್ರಸಿದ್ಧ ವಚನಕಾರರು ಹೌದು. ಅವರ ವಚನದ ಅಂಕಿತ ಸದ್ಯೋಜಾತ ಲಿಂಗ. ಅವರು ಸುಮಾರು 104 ವಚನಗಳನ್ನ ನಾವು ನೋಡ್ಬೋದು. ಅವರ ಕಾಯಕ ತಳವಾರ ಅಂದ್ರೆ ಪತ್ರ ವ್ಯವಹಾರ ಕಾಯಕವನ್ನ ಅವ್ರು ಮಾಡ್ತಾ ಇದ್ರು ಅಂತಂತೆ. ಇವರ ಕುರಿತು ಅಂದ್ರೆ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರ ಕುರಿತು ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತ ಮಾಡಲಿದ್ದಾರೆ. ಪರಿಚಯ ಹಾಗೂ ವಿಶೇಷ ಉಪನ್ಯಾಸದ ಅನುಭವವನ್ನ ಹಂಚಿಕೊಳ್ಳಲಿರ್ತಕ್ಕಂಥ ಶರಣರ ಕಸ್ತೂರಿ ದಳವಾಯಿ ಅವರ ಪರಿಚಯವನ್ನು ಕೂಡ ಮಾಡ್ಕೊಡ್ಬೇಕು ಅಂತಂತ ಹೇಳಿ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವ್ರ ಹತ್ರ ನಾನು ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯೊಂದಿಗೆ ಅಂತರ್ಜಾಲ ವೇದಿಕೆಯ ಮೂಲಕ ನಡೆಯುವ ಇಂದಿನ ವಚನಕಾರರ ಪರಿಚಯ ಹಾಗೂ ವಚನ ವಿಶ್ಲೇಷಣೆಯ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಗೈದ ಗಾನಕೋಗಿಲೆ ಪ್ರೇಮಕ್ಕ ಹೊರಟ್ಟಿ ಅಕ್ಕನವರಿಗೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಶರಣೆ ಅಕ್ಕ ಮಹಾದೇವಿ ತೆಗ್ಗಿ ಅವರು ತಮ್ಮ ಅನುಭವದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೂ ಸಹ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಶರಣು ಸಮರ್ಪಣೆ ಮಾಡಲಿರುವ ಶಾರದಾ ಮನಿ ಹುಣಸಾಳ್ ಅಕ್ಕನವರಿಗೆ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ವಚನ ಮಂಗಳ ನಡೆಸಿಕೊಡಲಿರುವ ಪ್ರೊಫೆಸರ್ ಈರಮ್ಮ ಕಂದಗೋಳ್ ಅಕ್ಕನವರಿಗೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅಕ್ಕನವರಿಗೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಪ್ರಭು ದಂಡಿನ್ ಸರ್, ಬಸವರಾಜ್ ಕುರ್ಗೋಡ್, ಬಸವರಾಜ್ ತ್ರಯ ಭದ್ರಾವತಿ, ಶರಣೆ ಕೆಎಸ್ ಇನಾಮತಿ, ಸಿಬಿ ಗಾಣಿಗೇರ್ ಶರಣರು ಹಾಗೂ ಡಾಕ್ಟರ್ ಸರೋಜಾ ಜಾಧವ್ ಶರಣರಿಗೆ ವೇದಿಕೆಯ ಪರವಾಗಿ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಎಂದಿನಂತೆ ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಜಳ್ಗಿ ಅಕ್ಕನವರಿಗೆ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಸಂಘಟಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಶರಣೆ ಸುಜಾತಾ ಪಾಟೀಲ್ ಮತ್ತು ಶರಣೆ ಸುಧಾ ಪಾಟೀಲ್ ಅಕ್ಕನವರಿಗೂ ಸಹ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಸಂವಾದದಲ್ಲಿ ಪಾಲ್ಗೊಳ್ಳುವ ಎಲ್ಲ ಹಿರಿಯ ಶರಣ ಜೀವಿಗಳಿಗೆ ವೇದಿಕೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಹಾಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನು ಹೇಳಲು ಬಯಸುತ್ತೇನೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಸಂಘದಲ್ಲಿದ್ದ ಗುಪ್ತ ವಚನಕಾರ ಅವಸರದ ರೇಖಣ್ಣ. ಅವನು ಹಿಡಿದ ಯಾವ ಕೆಲಸವನ್ನಾದರೂ ತ್ವರಿತಗತಿಯಲ್ಲಿ ಮಾಡಿ ಮುಗಿಸುತ್ತಿದ್ದುದರಿಂದ ಅವನನ್ನು ಅವಸರದ ರೇಖಣ್ಣನೆಂದು ಕರೆಯಲಾಗಿದೆ. ಇವರು 105 ವಚನಗಳನ್ನು ರಚಿಸಿದ್ದಾರೆ. ಶಿವಶಕ್ತಿ ಶಿವಭಕ್ತಿಗಳ ಸಂಗಮವನ್ನು ಈತನ ವಚನಗಳಲ್ಲಿ ಕಾಣಬಹುದು. ಶರಣರ ಅಂತರಂಗವನ್ನು ಬಣ್ಣಿಸುವಂತಹ
ವಚನಗಳನ್ನು ಇವರು ರಚಿಸಿದ್ದಾರೆ. ಇಂತಹ ಒಬ್ಬ ವಚನಕಾರರ ಪರಿಚಯ ಮತ್ತು ವಚನ ವಿಶ್ಲೇಷಣೆಯನ್ನು ಡಾಕ್ಟರ್ ಕಸ್ತೂರಿ ದಳವಾಯಿ ಅಕ್ಕನವರು ತಿಳಿಸಿಕೊಡಲಿದ್ದಾರೆ. ಅವರಿಗೆ ಈ ವೇದಿಕೆಯ ಮುಖಾಂತರ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ಡಾಕ್ಟರ್ ಕಸ್ತೂರಿ ದಳವಾಯಿ ಅಕ್ಕನವರು 8/9/1972 ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಬಸಪ್ಪ ಚೊಚ್ಚಲ ಮಗಳಾಗಿ ಜನಿಸಿದರು. ಅಲ್ಲಿಯೇ PUC ವರೆಗೆ ಶಿಕ್ಷಣ ಮುಗಿಸಿ ಗದಗ್ ಮಹಿಳಾ ಮಹಾವಿದ್ಯಾಲಯದಲ್ಲಿ 1994 ಪದವಿ ಮುಗಿಸಿ 1996 ಕನ್ನಡದಲ್ಲಿ MA ಮುಗಿಸಿದ್ದಾರೆ. 1999 MPhil ಪದವಿಯನ್ನು ಬೋಳುವಾರ ಮೊಹಮ್ಮದ್ ಕುಂಯಿ ಕಥೆಗಳು ವಿಷಯಗಳ ಮೇಲೆ ಪಡೆದುಕೊಂಡಿದ್ದಾರೆ. PhD ಪದವಿಯನ್ನು 2006 ಕಥೆ ಕಾದಂಬರಿಗಳಲ್ಲಿ ಮುಸ್ಲಿಂ ಮಹಿಳಾ ಸಂವೇದನೆ ಎಂಬ ವಿಷಯದಡಿ ಪಡೆದುಕೊಂಡಿದ್ದಾರೆ. ಇವರು 3 ಪುಸ್ತಕಗಳು ಪ್ರಕಟಣೆಗೊಂಡಿವೆ. ಸದ್ಯ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಂಧ ಮಂಡನೆ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. 24 ವರ್ಷಗಳ ಕನ್ನಡ ಪ್ರಾಧ್ಯಾಪಕರಾಗಿ ಅಣ್ಣಿಗೇರಿ, ಬೈಲುಹೊಂಗಲ, ಕಿತ್ತೂರಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಇವರು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಡಿ ಡಾಕ್ಟರ್ MM ಕಲಬುರ್ಗಿ ಅಧ್ಯಯನ ಸಂಸ್ಥೆಯಲ್ಲಿ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವರು. ಇವರಿಗೆ ನಾರಿ ಶಕ್ತಿ, ಗುರುಕುಲ ತಿಲಕ, ವಿದ್ಯಾವಿಭೂಷಣ, ಅತ್ಯುತ್ತಮ ಯುವ ಸಂಶೋಧಕರು, ಕನ್ನಡ ರತ್ನ, ಕರ್ನಾಟಕ ರಾಜ್ಯೋತ್ಸವ ರತ್ನ ಹಾಗೂ 2023 ಸಾಲಿನ ಬಸವ ಭೀಮ ಪ್ರಶಸ್ತಿ ಇವರ ಮುಡಿಗೇರಿವೆ. ಇಂತಹ ಅಪ್ರತಿಮ ವ್ಯಕ್ತಿ ಅಥವಾ ಶಕ್ತಿಯ ಪರಿಚಯ ಮಾಡಿಕೊಡುವುದು ನನ್ನ ಸೌಭಾಗ್ಯವೇ ಸರಿ ಎಂದು ಭಾವಿಸಿ ತಮಗೆ ಮತ್ತೊಮ್ಮೆ ಈ ವೇದಿಕೆಯ ಪರವಾಗಿ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ಅವಕಾಶ ನೀಡಿದ್ದಕ್ಕಾಗಿ ಶರಣು ಶರಣಾರ್ಥಿಗಳು. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಬೇಕಾಗಿ ವಿನಂತಿ. ಶರಣು ಶರಣಾರ್ಥಿಗಳು. ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ತುಂಬಾ ಸುಮಧುರವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಶರಣರ ಪರಿಚಯ ಕಾರ್ಯಕ್ರಮವನ್ನ ತಾವು ನಿರ್ವಹಿಸ್ಕೊಟ್ರಿ. ತಮಗೆ ಶರಣು ಶರಣಾರ್ಥಿಗಳು. ಈಗ ವಿಶೇಷ ಉಪನ್ಯಾಸ ಅವಸರದ ರೇಖಣ್ಣ ಅವರ ಕುರಿತು ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೋತೇನೆ. ಎಲ್ಲ ಶರಣು ಬಂಧುಗಳಿಗೆ ಅನಂತ ನಮನಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣರ ಪರಿಚಯ ಹಾಗೂ ವಿಶ್ಲೇಷಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು, ಅದು ನಡೆಯುತ್ತಿರುವುದು ತುಂಬಾ ಸಂತಸದ ಸಂಗತಿ. ಇಲ್ಲಿರುವಂತಹ ಎಲ್ಲ ಬಂಧು ಭಗಿನಿಯರಿಗೆ, ಸಂಘಟಕರಿಗೆ ಶರಣು ಶರಣಾರ್ಥಿ. ಇದರ ಜೊತೆಗೆ ದಿಕ್ಸೂಚಿಯಂತೆ ಎಲ್ಲರ ವಿದ್ವತ್ತಿನ ಓರೆಕೋರೆಗಳನ್ನ ತಿದ್ದುವ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ ಮತ್ತು ಎಲ್ಲ ಪ್ರಾಜ್ಞರೇ, ಪ್ರಾತಸ್ಮರಣೀಯರನ್ನ ನೆನೆಯುತ್ತಾ ನಾನು ಇಂದು ಅವಸರದ ರೇಖಣ್ಣನ ಬಗ್ಗೆ ಪರಿಚಯ ಜೊತೆಗೆ ಕೆಲವೊಂದಿಷ್ಟು ಪ್ರಾತಿನಿಧಿಕ ವಚನಗಳ ನನಗೆ ತಿಳಿದಷ್ಟು ಪ್ರಾಥಮಿಕ ವಿಚಾರಗಳನ್ನ ಎಲ್ಲ ಪ್ರಾಜ್ಞರ ಮುಂದೆ ತಿಳಿಸ್ತಾ, ಜೊತೆಗೆ ಒಂದು ಸಣ್ಣ ಇಲ್ಲಿ ಬೆಟ್ಟ ಕೆಬರ್ದಂಗ ಆಗತೈತಿ. ಯಾಕಂದ್ರ 105 ವಚನಗಳು ಏನದಾವ, ತರ್ಕಬದ್ಧವಾಗಿದಾವ, ಬೆಡಗಿನ ವಚನಗಳದಾವ ಮತ್ತು ಶಿವಶಕ್ತಿ ಶಿವಭಕ್ತಿಗಳನ್ನ ಕುರಿತಾದಂತಹ ವಚನಗಳದಾವ ಮತ್ತು ಆಧ್ಯಾತ್ಮಿಕ ಉತ್ತುಂಗ ಶಿಖರದ ಶಬ್ದಗಳನ್ನ, ಯೋಗಶಾಸ್ತ್ರದ ಶಬ್ದಗಳನ್ನ ರೇಖಣ್ಣ ಅವರು ಬಳಸಿದ್ದಾರೆ. ಜೊತೆಗೆ ಇನ್ನೊಂದು ಆ ವ್ಯಕ್ತಿತ್ವದ ವೈಶಿಷ್ಟ್ಯ ಏನು ಅಂದ್ರೆ 12ನೇ ಶತಮಾನದ ಬಸವಾದಿ ಶರಣರ ಎಲ್ಲ ಪರಿಸರದಲ್ಲಿದ್ದುಕೊಂಡೇ ಗೌಪ್ಯವಾಗಿರುವುದು ಅಂತಂದ್ರೆ ಇದು ಒಂದ್ ರೀತಿ ವಿಶಿಷ್ಟ. ಕಾಲದ ಸಂಘರ್ಷಗಳು ಮತ್ತು ಸಮಸ್ಯೆಗಳು, ಆ ಸಮಾಜದಲ್ಲಿ ಶಿವತಾಂಡವ ನೃತ್ಯವನ್ನೆಬ್ಬಿಸಿದ ಆಹಾಕಾರಗಳು ರೇಖಣ್ಣನ ಮನಸ್ಸಿಗೆ ಒಂದಿಷ್ಟು ಘಾಸಿ ಮಾಡಿದವೇನೋ ಅಂತಕ್ಕಂತಹ ವಿಚಾರಗಳು ನನ್ನನ್ನ ಕಾಡ್ತಾ ಇವೆ. ಜೊತೆಗೆ ಎಲ್ರೂ ಬರಿತಕ್ಕಂತಹ ರೀತಿನಲ್ಲಿ, ಸರಳ ಸಾಧಾ ರೀತಿನಲ್ಲಿ 4 ಸಾಲಿನಿಂದ ಹಿಡ್ಕೊಂಡು ಇವನು 40 ಸಾಲಿನವರೆಗೆ ವಚನಗಳಿವೆ. ನನ್ಗೆ 3 ದಿವಸ ಆಯ್ತು ಈ ಸಮಯದಲ್ಲಿ 3 ಡಿಕ್ಷನರಿಗಳನ್ನ ನನ್ ಮುಂದೆ ಅಧ್ಯಯನಕ್ಕೆ ಆಕರವಾಗಿ ಬಳಸ್ಕೊಂಡು ನಾನು ರೇಖಣ್ಣನ ಎಲ್ಲ ವಚನಗಳ ತಿರುಳನ್ನ ತಿಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ.
ಅಷ್ಟು ನನಗೆ ಪೂರ್ತಿ ತಿಳಿಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಅವನು ಹೇಳ್ತಾನೆ, ಅನುಭಾವ ಮತ್ತು ಅನುಭಾವ ಈಗ ನಾ ಮಾಡ್ತಾ ಇರುವುದು, ಅನುಭವ ವೇದ್ಯ ಆಗುದು, ಒಳಗ ಆತ್ಮಕ್ಕೆ ವೇದ್ಯ ಆಗುದು. ಈಗ ಹಣ್ಣು ಇದನ್ ತಿನ್ರಿ ಅಂತ ಹೇಳೋದ್ ಬೇರೆ, ತಿಂದು ರುಚಿ ನೋಡೋದ್ ಬೇರೆ. ಹಾಗೆ ಈ ಶಕ್ತಿನಲ್ಲಿ ರೇಖಣ್ಣವರ ವಚನಗಳು ಸ್ವಲ್ಪ ನನ್ನ ಮಟ್ಟಿಗೆ ಸ್ವಲ್ಪ ನನ್ಗೆ ಇನ್ನೂ ಸಮಯ ಬೇಕಾಗಿತ್ತೇನೋ ಅನ್ನಿಸ್ತಾ ಇದೆ. ಆದ್ರೂ ಕೂಡ ಸಂಘಟಕರು ಕೊಟ್ಟಂತಹ ವಿಚಾರದಲ್ಲಿ ನಾನು ಇಲ್ಲಿ ಪ್ರಾತಿನಿಧಿಕ ಕೆಲವೊಂದಿಷ್ಟು ವಚನಗಳನ್ನ ತಮ್ಮ ಮುಂದಿಡ್ತೀನಿ. ಈಗಾಗ್ಲೇ ಈ ವೇದಿಕೆನಲ್ಲಿರ್ತಕ್ಕಂತ ಮಹನೀಯರು ತಿಳಿಸಿದ್ರು, ಹೆಸರೇ ಹೇಳುವ ಹಾಗೆ ಅವಸರದ ರೇಖಣ್ಣ ಅಂದ್ರೆ ಕೊಟ್ಟ ಕೆಲಸವನ್ನ ತಡ ಮಾಡ್ದೇನೆ ಬಹಳ ವೇಗವಾಗಿ ಅಚ್ಚುಕಟ್ಟಾಗಿ ಮುಗಿಸುವಂತಹ ಕಾಯಕದವನಾಗಿದ್ದ ಅಂತ ಹೇಳಿ ಈ ರೀತಿಯಾಗಿ. ಮತ್ತೆ ಅವನ ಇನ್ನೊಂದು ವಿಶಿಷ್ಟತೆ ಏನು ಅಂತಂದ್ರೆ ಆ ವಚನಗಳಲ್ಲಿ ಶರಣ ತತ್ವ ಸಿದ್ಧಾಂತದಲ್ಲಿ ಏನಿದೆ ಅಂತಂದ್ರೆ, ಅವನು ಘಾಸಿಗೊಂಡಿರ್ತಕ್ಕಂತಹ ಪ್ರತಿಕ್ರಿಯೆನಲ್ಲಿ ಸಮಾಜದಲ್ಲಿರುವಂತ ಆ ಕಾಲದ ಸಂಘರ್ಷಗಳಿಗೆ ವ್ಯಕ್ತಿ ಪ್ರತಿಷ್ಠೆ ನಾಮ ಪ್ರತಿಷ್ಠೆಗಳು ಅವನಿಗೆ ಬೇಡಾಗಿತ್ತೋ ಏನೋ ಅಂತಕ್ಕಂಥದ್ದು. ಯಾಕೆ ಗುಪ್ತವಾಗಿದ್ದ ಅಂತಂದ್ರೆ, ಕಾಲದ ಇತಿಹಾಸಗಳಿಗಾಗ್ಲೇ ನಮ್ಗೆ ಹೇಳುತ್ತವ, ಗೆಲಿಲಿಯೋರ್ನ ಸುಟ್ಟವ್ರು ನಾವು, ಜೀಸಸ್ಗೆ ಮುಳ್ಳಿನ ಕಿರೀಟ ಇಟ್ಟವ್ರು ನಾವು, ಅರಿಸ್ಟೋಟಲ್ಗೆ ವಿಷ ಕೊಟ್ಟವ್ರು ನಾವು, ಇನ್ನು ಏನೇನೋ ಮಾಡಿದ್ದೇವೆ. ಆ ಒಂದ್ ವ್ಯವಸ್ಥೆನಲ್ಲೇ ನನ್ಗೂ ಏನಾದ್ರೂ ಜೀವಕ್ಕೆ ಹೆದರಿಲ್ಲ. ಆ ಕಾರಣಕ್ಕಾಗಿ ಆ ವ್ಯವಸ್ಥೆಯ ಮನಸ್ಸುಗಳಿಂದ ರೋಷಿ ಹೋಗಿ ಗುಪ್ತ ಇದ್ನೇನೋ ಅಂತಕ್ಕಂಥದ್ದು ನನ್ನ ವಿಚಾರ. ಮಾಡುವಂತಿರಬೇಕು, ಮಾಡದಂತಿರ್ಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರ್ಬೇಕು, ಮಾಡಿದೆನೆಂಬುದು ಮನದಲ್ಲಿ ಕಾಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಹೀಗೆ ಎಷ್ಟು ಕೆಲಸ ಮಾಡಿದ್ರು ಇಷ್ಟು ಪ್ರಬುದ್ಧವಾದ ವಚನಗಳನ್ನ, ಇಷ್ಟು ತರ್ಕಬದ್ಧವಾದ ವಚನಗಳನ್ನ, ಇಷ್ಟು ಬೆಡಗಿನ ವಚನಗಳನ್ನ, 105 ಬೆಡಗಿನ ವಚನಗಳನ್ನ ಬರೆದ್ರೂ ಕೂಡ ಅವರು ಓದ್ಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಬೇಕಾಗತ್ತೆ ಮತ್ತು ವಿದ್ವತ್ತು ಬೇಕಾಗತ್ತೆ ಅಂತಕ್ಕಂಥದ್ದು ನನ್ನ ನಿಲುವು. ಹೆಚ್ಚು ವಚನಗಳ ಒಂದು ಒಳ ತಿರುಳೇನಿದೆ ಅಂತಂದ್ರೆ, ಶಿವಶಕ್ತಿ ಶಿವಭಕ್ತಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವ್ರ ಅಂಕಿತ ನಾಮ ವಿಶಿಷ್ಟ ಇದೆ ಎಲ್ರಿಗಿಂತ, ಸದ್ಯೋಜ್ಜಾತ ಅಂತಕ್ಕಂಥದ್ದು. ಅಂದ್ರೆ ಇದು ಶಿವನ 5 ಮುಖಗಳೇನಿವೆ ಅದರಲ್ಲಿ ಒಂದು ಸದ್ಯೋಜ್ಜಾತ, ವಾಮದೇವ, ತತ್ಪುರುಷ, ಅಪೋಲ, ಈಶಾನ್ಯ ಅಂತಕ್ಕಂತಹ 5 ಮುಖಗಳ ಒಳಗ ಇವರು ಒಂದು ಹೆಸರನ್ನ ತಮ್ಮ ಅಂಕಿತವಾಗಿ ಇಟ್ಕೊಂಡಿದ್ದಾರೆ, ಸದ್ಯೋಜ್ಜಾತ ಅಂತೇಳಿ. ಅದು ಇನ್ನೊಂದು ಶಿವನ ಪ್ರತಿರೂಪದ ಹೆಸರೇ ಅಂತಕ್ಕಂಥದ್ದು. ಯಾಕಂದ್ರೆ ಶಿವಶರಣರ ಕೇಂದ್ರ ಒಂದು ಶಿವೈಕ್ಯ ಅಂತ ಏನ್ ಹೇಳ್ತೀವಿ ಅದೇ ಆಗಿರೋದ್ರಿಂದ ಇವನು ಎಲ್ರಿಗಿಂತ ವಿಭಿನ್ನವಾಗಿ ಗುಹೇಶ್ವರ ಅಂತ ಕರೆದ್ರು, ಚನ್ನಮಲ್ಲಿಕಾರ್ಜುನ ಅಂತ ಕರೆದ್ರು, ಮತ್ತ ಮಾರಯ್ಯ ಪ್ರಿಯ ಅಂತ ಕರೆದ್ರು, ಇವನು ಸದ್ಯೋಜ್ಜಾತ ಅಂತ ಹೇಳಿ ಕರೆದಿದ್ದಾನೆ. ಈ 4 ಸಾಲಿನಿಂದ 40 ಸಾಲಿನ ವಚನಗಳೇನಿದಾವೆ ಯಾವೂ ಅಷ್ಟು ಸರಳ ಇಲ್ಲ. ಪ್ರಾಜ್ಞರ್ ಮುಂದೆ, ವೇದಿಕೆ ಮುಂದೆ, ಮತ್ತು ಶಶಿಕಾಂತ್ ಪಟ್ಟಣ್ ಸರ್ ಮುಂದೆ ಮೊದ್ಲೇ ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ನನ್ಗೆ ಸ್ವಲ್ಪ ನಿಲುಕ್ಲಿಕ್ಕೆ ತುಂಬಾ ಕಷ್ಟನೂ ಆಯ್ತು ಕೂಡ ಅಂತಕ್ಕಂಥದ್ದು. ಈ ಬೆಡಗಿನ ವಚನಗಳ ವೈಶಿಷ್ಟ್ಯ ಏನು ಸ್ವಲ್ಪ ನಾ ಹೇಳಿ ಮುಂದಕ್ಕೆ ಹೋದ್ರೆ ಒಳ್ಳೇದು ಅಂತ ನನ್ಗ ಅನಿಸ್ತಾ ಇದೆ. ಬೆಡಗಿನ ವಚನಗಳ ವೈಶಿಷ್ಟ್ಯ ಏನು? ಶರಣರೆಲ್ಲರೂ ವಚನವನ್ನು ಬರೆದ್ರು, ಅಕ್ಕ ಮಾದೇವಿ ಬರೆದ್ರು, ಅಲ್ಲಮ್ಮ ಬರೆದ್ರು, ಚನ್ನಬಸವಣ್ಣ, ಕೋಲ ಶಾಂತಯ್ಯ ಎಲ್ರು ಬರೆದ್ರು. ಅವ್ರಿಗೆ ಆ ಪರಂಪರೆಯ ಒಳಗೆ ಬರಿಬೇಕಾದಂತ ಅನಿವಾರ್ಯ ಇರ್ಲಿಲ್ಲ. ಕಾಲದ ಸಂಘರ್ಷಗಳ ಪ್ರತಿಷ್ಠೆಗಳು ಅವ್ರನ್ನ ಕಾಡ್ತಿದ್ವು. ಅದಕ್ಕೆ ಹೇಳುವಂತ ವಿಷಯವನ್ನ ಬೆಡಗಿನಲ್ಲಿಟ್ಟು ನಿಗೂಢವಾಗಿ ಒಡಪಿನ ರೀತಿನಲ್ಲಿ ಹೇಳಿದ್ರು. ಇದು ಈ ಬೆಡಗಿನ ವಚನಗಳ ಒಂದು ವೈಶಿಷ್ಟ್ಯ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ತುಂಬಾ ಓದಬೇಕಾಗತ್ತೆ ಅಂತವ್ರು ಹೇಳ್ತಾರೆ. ಅನುಷ್ಠಾನ ವೇದಾಂತ ಶಾಸ್ತ್ರ ಹಿನ್ನೆಲೆಯಲ್ಲಿ ಅರಿತಿರಬೇಕು. ವಾಚ್ಯವಾಗಿ ಓದಬಹುದಾದರೂ ಆನಂದಿಸಬಹುದು, ಆದರೆ ಅರ್ಥವಾಗುವುದಿಲ್ಲ. ಅಲ್ಲಮರು ಎಲ್ಲಕ್ಕಿಂತ ಹೆಚ್ಚು ಬರೆದಿದ್ದಾರೆ. ವಚನ ರಚನೆಯ ಶಕ್ತಿಗೆ ಒಂದು ಹೊಸ ಆಯಾಮವನ್ನ ಕೊಟ್ಟಿದ್ದು ಈ ಬೆಡಗಿನ ವಚನಗಳು ಮತ್ತು ತರ್ಕಬದ್ಧವಾದ ವಚನಗಳು. ಈ ಬೆಡಗಿನ ವಚನಕ್ಕೆ ಒಂದು ಬದ್ಧತೆ ಇದೆ. ಅಪೂರ್ವ ವಚನ ಸಂಚಲನ ಮೂಡಿಸುವಂತದ್ದು ಈ ಬೆಡಗಿನ ವಚನದ ಒಂದು ಶಕ್ತಿ. ಶಾಸ್ತ್ರ ಪರಂಪರೆಯನ್ನ ಅರಿತಿರಬೇಕಾಗತ್ತೆ, ಆ ಹಿನ್ನೆಲೆಯಿಂದ ಓದ್ಕೊಂಡಿರ್ಬೇಕಾಗತ್ತೆ. ಹಾಗಂತ ಹೇಳಿ ಆ ಕಾಲದ ಬೆಡಗಿನ ವಚನಗಳಿಗೆ ಬಹಳ ಸರಳವಾಗಿ ಸಾಮಾನ್ಯರಿಗೆ ನಿಲುಕ್ಲಿಲ್ಲ ಅಂತ ಹೇಳಿ ಮಹಲಿಂಗ ದೇವರಂತವರೆಲ್ಲ ಟೀಕೆಗಳನ್ನ ಬರೆದ್ರು ಬೆಡಗಿನ ವಚನಗಳಿಗೆ. ಆ ವ್ಯಾಖ್ಯಾನ ಹಿನ್ನೆಲೆಯಲ್ಲಿ ಬರೆದಿದ್ದಕ್ಕೆ ಅಷ್ಟೋ ಇಷ್ಟೋ ಸ್ವಲ್ಪ ಬೆಡಗಿನ ವಚನಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಯ್ತು. ಅಷ್ಟು ಸರಳವಾಗಿ ಬೇಗ ನಮ್ಗೆ ವಾಚ್ಯಾರ್ಥದಲ್ಲಿ ತಿಳಿದಿಲ್ಲ. ಇಡೀ ಸಾಹಿತ್ಯನೇ 3 ಅರ್ಥದಲ್ಲಿದೆ. ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷಣಾರ್ಥ, ಇನ್ನೊಂದು ವ್ಯಂಗ್ಯಾರ್ಥ. ಈ 3 ಅರ್ಥಗಳಲ್ಲಿ ಬೆಡಗಿನ ವಚನಗಳನ್ನ, ಈ ರೇಖಣ್ಣನವರ ವಚನಗಳನ್ನ ಅಷ್ಟು ಸರಳ
ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ ಕಷ್ಟ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಬೇಕಾದದ್ದೇನು, ಇಡೀ 105 ವಚನಗಳಲ್ಲಿ ರೇಖಣ್ಣ ಹೇಳಿದ್ದೇನು, ನೈಶ್ಚಿಕ ನಿಷ್ಠೆ ಅಂತ ಕರೀತಾರ ಅವರು. ನೈಶ್ಚಿಕ ನಿಷ್ಠೆ ಅಂತಂದ್ರೆ ಭಕ್ತ ಸ್ಥಳದಲ್ಲಿರುವಂತಹ ಪಿಂಡಸ್ಥಾನ. ಆ ಪಿಂಡಸ್ಥಾನ ಅಂದ್ರೆ ಭಕ್ತ ಭಗವಂತನ ಕಡೆಗೆ ಹೋಗುವುದು ಅಂದ್ರೆ ಅತೀಂದ್ರಿಯದ ಶಕ್ತಿ, ಆಮೇಲೆ ಸುಖ ಮತ್ತು ಗುರು ಶಿಷ್ಯರ ಸಂಬಂಧ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನ ಈ ಭಕ್ತ ಸ್ಥಳದಿಂದ ಮುಂದೆ ಹೋಗೋದಂದ್ರೇನು, ಮಹೇಶ್ವರ ಸ್ಥಳ. ಇಲ್ಲಿಂದ ಇನ್ನೂ ಎತ್ತರಕ್ಕೆ ಹೋದಾಗ ಆ ಭಕ್ತನಿಗೆ ಇನ್ನೂ ಖುಷಿ ಆಗತ್ತೆ. ನಿಂತು ನಿಂತು ತಾನು ಹೋಗಿರುವ ಅಧ್ಯಾತ್ಮದ ಹಾದಿಯನ್ನ ನೆನೆದು ಹಿಂದಕ್ಕೆ ವಾಸ್ತವವನ್ನ ನೆನಪಿಸ್ಕೊಳ್ಳುವಂತಹ ಒಂದು ವಿಶಿಷ್ಟತೆ ಈ ಸ್ಥಳದಲ್ಲಿರುತ್ತೆ. ಯಾವ ಮನಸ್ಸು ಜಾಗೃತವಾಗಿತ್ತೋ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಾನೆ. ತನ್ನ ಸಮಸ್ಯೆಯು ಏನೇ ಬರ್ಲಿ, ಅಡೆತಡೆಗಳೇನೇ ಬರ್ಲಿ, ಅಡಚಣೆಗಳೇನೇ ಬರ್ಲಿ, ಬಗ್ಗದೆ ಕುಗ್ಗದೆ ಹಿಗ್ಗದೆ ಮುಂದೆ ಶಿವ ಸಾಹಿತ್ಯಕ್ಕೆ ಶಿವೈಕ್ಯಕ್ಕೆ ಹೋಗುವಂತವನು ಇಲ್ಲಿರುವಂತ ಭಕ್ತ. ಈ ಸಾಧನೆ ಇದನ್ನ ಮುಗಿಸ್ಕೊಂಡು ಈ ವಚನಗಳಲ್ಲಿ ವಿಚಾರವನ್ನ ವರ್ಗಲ್ಲಿಗೆ ಹಚ್ಚಬೇಕಾಗತ್ತೆ. ಭಗವಂತನ ದರ್ಶನಕ್ಕೆ ಹೋದ್ರು ವಾಸ್ತವವನ್ನ ಮರೆಯಲ್ಲ. ಅವ್ರು ಹೇಳ್ತಾರೆ ಪುನರ್ಜಾತ ಅಂತ, ಮತ್ತೆ ಮತ್ತೆ ಹುಟ್ಟು ಅನ್ನುವಂತಹ, ಹೊಸ ಹುಟ್ಟು ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಒಂದು ಬೆಳಗಿನ ವಚನ ಹೇಗಿರುತ್ತೆ ಅನ್ನೋದಕ್ಕೆ ಒಂದಿಷ್ಟು ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಅಲ್ಲಮನ ವಚನ ಇದು. ಕಾರಣವಿಲ್ಲ ಕಾರ್ಯವಿಲ್ಲ ಏಕೆ ಭಕ್ತರೆಂಬಿರೋ, ಕಾರಣವಿಲ್ಲ ಕಾರ್ಯವಿಲ್ಲ ಏಕೆ ಭಕ್ತರೆಂಬಿರೋ, 5 ಬಾಯಿ ಎಂಜಲು ಉಣ್ಣುವವರು ನೀವು, 5 ಸ್ತ್ರೀಯರ ಮುಖ ಅರಿಯರು ನೀವು, 3 ಸಂಕಲನೆಯರ ಅರಿಯರು ನೀವು, ಕಾಯವಿಡಿದು ಲಿಂಗ ಮುಟ್ಟಿನೆಂಬ ಭ್ರಮೆ ನಿಮ್ಮನ್ನೇಕೆ ಕಾಡಿತ್ತು ಅಂತ ಈ ವಚನ ನಮ್ಗೆ ಎಷ್ಟರ ಮಟ್ಟಿಗೆ ತಿಳಿಯತ್ತೆ ಅಂತ. ಆ 5 ಬಾಯಿ ಎಂಜಲು ಉಣ್ಣುವರಂದ್ರೆ 5 ಯಾರು? ಇಂಥ ಒಂದು ನಿಗೂಢವಾದಂತಹ ವಿಶಿಷ್ಟವಾದಂತಹ ತಾರ್ಕಿಕಕ್ಕೆ ನಿಲುಕದ ವಿಚಾರಗಳೇ ಇಡೀ ರೇಖಣ್ಣನ ವಚನಗಳಲ್ಲಿವೆ. ಇದು ಅಲ್ಲಮನ ಒಂದು ವಚನ. 5 ಬಾಯಿ ಎಂಜಲು ಉಣ್ಣುವವರು ನೀವರಂದ್ರೆ ಪಂಚೇಂದ್ರಿಯಗಳಿಂದ ಲೋಕದ ಎಲ್ಲವನ್ನು ಸವಿದಂತಹ ನಾವು ಈಗಾಗ್ಲೇ ಎಂಜಲಾಗ್ಬಿಟ್ಟೈತಿ ಅಂತ, ಎಲ್ಲಿ ಪರಿಶುದ್ಧತೆ ಇದೆ ಅಂತ. 5 ಸ್ತ್ರೀಯರ ಮುಖ ಅರಿಯರು ನೀವು ಅಂತಂದ್ರೆ ಇಲ್ಲವನ್ ಹೇಳ್ತಾನೆ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರದಲ್ಲಿ ನಾವು ಶುಚಿಯಾಗಿರ್ಬೇಕು ಅಂತಕ್ಕಂಥದ್ದು. ಇನ್ನು 3 ಸಂಕಲನೆಯರ ಅರಿಯರು ನೀವು ಅಂದ್ರೆ ಕನಕ, ಕೀರ್ತಿ ಮತ್ತು ಸ್ತ್ರೀಯರ ಮೋಹ ನಮ್ಗೆ ಯಾವಾಗ ಬಿಡತ್ತೆ, ಅದು ಬಿಟ್ಟಾದ್ಮೇಲೆ ನಾವು ಕಾಯಬಿಡು ಸುಮ್ನೆ ಕೈ ಒಳಗ್ ಲಿಂಗ ಹಿಡ್ಕೊಂಡು ಮುಟ್ಟೇನಿ ನಾನ್ ನಿಲುಕೇನಿ, ನಾನು ಲಿಂಗಾಂಗ ಸಾಮರಸ್ಯಕ್ಕೆ ಹೊಂದೀನಿ ಅಂದ್ರೆ ಏನು, ಅದು ನಿಮ್ಮ ಭ್ರಮೆ ಆಗತ್ತೆ ಅನ್ನುವಂತ ಅವತ್ತಿನ ಕಾಲದ ಆ ವ್ಯವಸ್ಥೆಗೆ ತಿರುಗೇಟು ಕೊಡುವಂತಹ, ಚಾವುಟಿ ಹೇಟ್ ಕೊಡುವಂತಹ ಅಲ್ಲಮನ ವಚನದ ಆ ಒಂದು ಸಾಂಕೇತಿಕತೆಗಳು, ಪ್ರತಿಮೆಗಳು, ಶಬ್ದಗಳು, ಒಳಾರ್ಥಗಳನ್ನ ಒಳಗೊಂಡಿವೆ ರೇಖಣ್ಣನ ವಚನಗಳು. ಉದಾಹರಣೆಗೆ ಕಾರಣ ಮತ್ತು ಕಾರ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ಯಾಕಂದ್ರೆ ಮುಂದಿನ ಎಲ್ಲಾ ವಚನಗಳನ್ನ ಹೇಳ್ಕೊಳ್ಳುವಾಗ ಏನ್ ಹೇಳ್ತಾರೆ ಇವ್ರು ಮೇಡಮ್ ಅಂತ ಅನ್ಬಾರ್ದು ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಕಾರಣ ಮತ್ತು ಕಾರ್ಯಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಉದಾಹರಣೆಗೆ ಕಾರಣ ಅಂದ್ರೆ ನಮಗ್ ಬೇಕಾಗಿದ್ದ ಹಾಲು, ಕಾರ್ಯ ಅಂದ್ರೆ ಹಾಲು ಹಾಕೋನು ಅಂತ ಅರ್ಥ. ಉದಾಹರಣೆಗೆ ಇಲ್ಲಿ ಕಾರ್ಯ ಅಂದ್ರ ಭಕ್ತ, ಕಾರಣ ಅಂದ್ರೆ ಶಿವಜ್ಞಾನ. ಇದನ್ನೇ ಕೇಂದ್ರವಾಗಿಟ್ಕೊಂಡು ರೇಖಣ್ಣ ಯಾರಿಗೂ ನಿಲುಕ್ಲಾರದ ವಿಚಾರಗಳು, ಮೇಲ್ನೋಟಕ್ಕೆ ಸರಳ ಅನ್ನಿಸ್ತಾವ ವಿಚಾರಗಳು, ಇವೆರಡನ್ನೂ ಕೇಂದ್ರೀಕರಿಸ್ಕೊಂಡು ತಾರ್ಕಿಕವಾಗಿ ಬೆಳಗಿನ ವಚನಗಳಲ್ಲಿ ಭಕ್ತ ಮತ್ತು ಶಿವ ಇವರಿಬ್ಬರ ನಡುವಿರುವ ಶಿವೈಕ್ಯ ಮತ್ತು ಶಿವಯೋಗ ಅಂತ ಏನ್ ಹೇಳ್ತೇವೆ, ಲಿಂಗಾಂಗ ಸಾಮರಸ್ಯ ಅಂತ ಏನ್ ಹೇಳ್ತೇವೆ, ಇದನ್ನು ನಾವು ಒಟ್ಟಾರೆ ಕಂಡ್ಕೊಂಡಂತಹ ಒಂದು ಜಿಸ್ಟ್ ಅಂತ ನಾನು ಹೇಳ್ಬೋದು. ಅಂದರೆ ನಮ್ಮಲ್ಲಿ ಅಕ್ಕಿ ಇದೆ, ಆ ಅಕ್ಕಿ ಅಂದ್ರೆ ಬೇರೆ ಯಾರು ಅಲ್ಲ, ನಾವೇ ಭಕ್ತರು ಅಂತಕ್ಕಂಥದ್ದು. ಆ ಅನ್ನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ, ಅಕ್ಕಿಯ ಒಳಗಿನ ಸಣ್ಣ ಸಣ್ಣ ಹರಳು ಮತ್ತಿಂದೇನೋ ಒಂದು ಕಸವನ್ನ ತೆಗಿಬೇಕಾಗಿದೆ. ಅದು ಅಂದ್ರೆ ನಮ್ಮೊಳಗಿನ ಕಲ್ಮಶಗಳನ್ನೆಲ್ಲ ತೆಗೆದು ನಿಷ್ಕಲ್ಮಶ ಪ್ರಾಂಜಲ ಮನಸ್ಸಿನಿಂದ ಪರಮಾತ್ಮನಿಗೆ ಉಪಾಸಕರಾಗುವುದು, ಹತ್ರ ಆಗುವುದು ಅನ್ನುವಂತಹ ವಿಚಾರ. ಇನ್ನು 12ನೇ ಶತಮಾನದ ವಚನ ಸಾಹಿತ್ಯವು ತನ್ನದೇ ಸರಳತೆ ಮತ್ತು ಪಾರದರ್ಶಕತೆ ಕಡೆಗೆ ಪ್ರಸಿದ್ಧವಾಗಿತ್ತು. ಸಂಕೀರ್ಣ ಮತ್ತು ತಾತ್ವಿಕತೆಯ ಪ್ರತಿಮೆಯ ಸಂವಹನ ಮಾಡುವ ಸಾಮರ್ಥ್ಯ ಈ ಬೆಳಗಿನ ವಚನಗಳಿಗಿತ್ತು. ಯಾಕೆ ಇದನ್ನು ಹೇಳಿದ್ರು ಅನ್ನೋದೇ ನನ್ನನ್ನ ಬಹಳ ಕಾಡಿದಂತಹ ಪ್ರಶ್ನೆ. ಅನೇಕ ವಚನಗಳು ಒಗಟು ಮತ್ತು ಸಮರ್ಪಕವಾಗಿ ಸಮಸ್ಯಾತ್ಮಕವಾಗಿ ರಚಿಸಲಾಗಿದೆ. ಅವುಗಳನ್ನು ಬೆಳಗಿನ ವಚನವೆಂದು ಕರೆಯಲಾಗುತ್ತದೆ. ಬೆಳಗು ಎಂದರೆ ಸೌಂದರ್ಯ, ಆಕರ್ಷಕತೆ, ಜಾಣತನ, ಶೈಲಿ ಅಲ್ಲಿ ಹೇಳಿರುವ ಮುಂತಾದ
ಅರ್ಥಗಳು ಈ ಬೆಳಗಿನ ವಚನಗಳಲ್ಲಿವೆ. ಈ ವಚನಗಳ ಅರ್ಥ ಛಾಯೆಗಳು ತಿಳಿತಾ ಹೋದಂಗೆ ಇಳಿತಾ ಹೋಗ್ತಾವು ಅಂತ ಹೇಳಿ ವಿಮರ್ಶಕರು ಕೆಲವು ಕಡೆ ಹೇಳ್ತಾರೆ. ಮೇಲ್ನೋಟಕ್ಕೆ ನೀವು ಬಹಳ ಇದರಲ್ಲಿ ಏನಿದೆ ಅಂತ ಅನ್ನಿಸ್ಬೋದು. ಆ ಒಂದು ನಿಗೂಢತೆಯನ್ನು ಅಂದಿನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಹುಡುಕೊಂಡು ಹೋದ್ರೆ, ಅವ್ರ ಮನಸ್ಥಿತಿಗೆ ನಾವು ಹೋದ್ರೆ ರೇಖಣ್ಣನ ವಚನಗಳು ತಿಳಿತಾವು, ಇಲ್ಲ ಅಂದ್ರೆ ತಿಳಿಯಲ್ಲ ಅಂತಕ್ಕಂಥದ್ದು. ಆ ಕಾಲದಲ್ಲಿ ಕೆಲವು ತಾತ್ವಿಕ ಪರಂಪರೆಗಳು ತಮ್ಮ ಅಸ್ತಿತ್ವವನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕಾಗಿತ್ತು. ರಾಜಕೀಯ ಅಧಿಕಾರವನ್ನು ಪಡೆದಿದ್ದ ಶಕ್ತಿಗಳಿಗೆ ಇಷ್ಟವಾಗುವ ನಂಬಿಕೆಗಳನ್ನು ಮತ್ತು ವಿಚಾರಧಾರೆಗಳನ್ನು ಪ್ರತಿಪಾದಿಸುತ್ತಿದ್ದ ಯಾವುದೇ ವ್ಯವಸ್ಥೆಯ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ವಿದ್ರೋಹಾತ್ಮಕವಾದ ಈ ಉಪಾಯವನ್ನು ಅನುಸರಿಸಬೇಕಾಗಿತ್ತು. ಹಾಗಾಗಿ ಬೆಳಗಿನ ವಚನಗಳನ್ನ ಇವರು ರಚಿಸುವಂತಹ ಪ್ರಮೇಯ ಬಂತು. ಅಸ್ತಿತ್ವದ ಪ್ರಶ್ನೆಯಾಗಿರುವುದರಿಂದ ಇಂಥ ವಿಚಾರಧಾರೆಗಳನ್ನು ಎಲ್ಲಾ ಶರಣರು ತಮ್ಮ ಮುಖ್ಯವಾದ ವಿಷಯಗಳನ್ನ ಈ ಬೆಳಗಿನ ವಚನಗಳಲ್ಲಿ ಕಟ್ಟಿಟ್ರು. ಪ್ರಚಾರಗಳು ಕೂಡ ಅವುಗಳನ್ನ ನಿಜವಾಗಿಯೂ ನಂಬುವವರ ನಡುವೆಯೇ ನಡೆಸಬೇಕಿತ್ತು, ಪ್ರಚಾರ ಮಾಡ್ಬೇಕಾಗಿತ್ತು, ಆ ಸಾಹಿತ್ಯವನ್ನು ಉಳಿಸ್ಕೊಳ್ಬೇಕಾಗಿತ್ತು, ತಮ್ಮ ತತ್ವ ಸಿದ್ಧಾಂತಗಳನ್ನ ಅವ್ರಿಗೆ ಒತ್ತಿ ಹೇಳ್ಬೇಕಾಗಿತ್ತು. ಚಾಡಿಕೋರರನ್ನ ನಂಬುವ ಹಾಗಿರ್ಲಿಲ್ಲ ಆ ಕಾಲದಲ್ಲಿ. ಎಲ್ಲ ಕಾಲಕ್ಕೂ ಇಂತಹ ಪರಿಸ್ಥಿತಿಗಳು ಇದ್ದೇ ಇರುತ್ತವೆ. ಅಲ್ಲಮ್ಮ ರೇಖಣ್ಣ ಈ ಪರಂಪರೆಯ ನಿಕಟವಾದ ಪರಿಚಯವನ್ನು ಪಡೆದವರು. ಇಂತಹ ಪಂಥಗಳ ಅಭಿವ್ಯಕ್ತಿಯಲ್ಲಿ ಬರುವ ವಿವರಗಳಿವೆ, ಸಾಂಕೇತಿಕವಾದ ಅರ್ಥಗಳನ್ನ ಈ ವಚನಗಳು ಒಳಗೊಂಡಿವೆ. ಇಂತಹ ಸಂಕೇತ ವ್ಯವಸ್ಥೆಯನ್ನು ಬಲ್ಲ ಹಿರಿಯರು ಆ ಅಭಿವ್ಯಕ್ತಿಯನ್ನು ಸಾಮಾನ್ಯ ಜನರಿಗೆ ವಿವರಿಸಿ ಹೇಳ್ಬೇಕಾಗತ್ತ. ಯಾರು ಜ್ಞಾನವಂತರಿರ್ತಾರೆ, ಬುದ್ಧಿವಂತರಿರ್ತಾರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ, ಯಾರು ಇದನ್ನ ಹೆಚ್ಚು ಅರ್ಗಿಸ್ಕೊಂಡಾರ ಅವ್ರಿಗೆ ಮಾತ್ರ ರೇಖಣ್ಣನ ವಚನಗಳು ಅರ್ಥ ಆಗ್ತವ. ಜನಸಾಮಾನ್ಯರಿಗೆ ಇವು ನಿಲುಕುವುದಿಲ್ಲ. ಅದೇನೇ ಇರ್ಲಿ, ಬೆಳಗಿನ ವಚನಗಳಿಗೆ ತನ್ನದೇ ಆದ ಸಾಹಿತ್ಯ, ಆಧ್ಯಾತ್ಮಿಕ ಸೌಂದರ್ಯವಿರುತ್ತದೆ. ಇದಕ್ಕೆ ಇನ್ನೊಂದು ಭಾಷೆಯವರು ಕರೀತಾರೆ ವಿಮರ್ಶಕರು, ಸಂಧ್ಯಾ ಭಾಷಾ ಅಂತ ಕರೀತಾರೆ. ಅಂದ್ರೆ ಮಾಗುವ ಕಾಲ, ತಿಳಿಯುವ ಕಾಲ, ಬಾಳ್ ಓದಿದಾಗ ನೀನ್ ಇಳಿಯುವ ಪಥಂ ನಾನು ಅಳಿಯುವ ಪಥಂ ಅನ್ನುವ ಹಾಗೆ ಸಾಂಕೇತಿಕ ಪರಿಚಯ ಇಲ್ಲದವರಿಗೆ ಇವು ಆಕರ್ಷಕವಾಗಿ ಮೇಲ್ನೋಟಕ್ಕೆ ವಾಚ್ಯದಲ್ಲಿ ಕಾಣುತ್ತವೆ. ಸಾಂಕೇತಿಕ ಭಾಷೆಯ ಹಿಡಿತ ಬಿಗಿಯಾಗಿರುತ್ತದೆ. ಅವನು ಅಂತಹ ಕೃತಿ ಸಾಹಿತ್ಯ ಗ್ರಂಥ ರಚಿಸಲು ಸಾಧ್ಯವಾಗುತ್ತದೆ. ಇದರಲ್ಲಿ ಯೋಗ ಮತ್ತು ತಂತ್ರಜ್ಞಾನ ಶಕ್ತಿಗಳು ಜಾಸ್ತಿ ಇವೆ. ಉದಾಹರಣೆಗೆ ಅವ್ರು ಬಳಸುವ ಪದಗಳನ್ನು ಒಂದೆರಡು ಇಲ್ಲಿ ನಾನು ಹೇಳ್ತೇನೆ. ಆನೆ ಅನ್ನೋದನ್ನ ನಾವು ಎದಕ್ ಬಳಸ್ತೇವೆ? ಶಕ್ತಿ ಮತ್ತೊಂದಿರಬಹುದು. ಆದ್ರೆ ಇಲ್ಲಿ ಬೆಳಗಿನ ವಚನದೊಳಗ ಅಹಂಕಾರಕ್ಕೆ ಅವ್ರು ಬಳಸ್ತಾರೆ. ಇಷ್ಟು ಆಳಕ್ಕೋಗಿ ನಾವು ಆ ವಚನಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಹಕ್ಕಿ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಪಕ್ಷಿಗಳು ಸ್ವತಂತ್ರಕ್ಕೆ ನಾವು ಬಳಸ್ಕೊಳ್ತೇವೆ. ಬೇಂದ್ರೆ ಅವರ ಹಕ್ಕಿ ಹಾರ್ತಿದೆ ನೋಡಿದ್ರೆ ಹೀಗೆ. ಆದ್ರೆ ಬೆಳಗಿನ ವಚನಗಳಲ್ಲಿ ಅವ್ರು ಆತ್ಮಕ್ಕೆ ಅದನ್ನು ಹೋಲಿಸ್ತಾರೆ. ಆನೆಯನ್ನ ಅಹಂಕಾರಕ್ಕೆ ಹೋಲಿಸ್ತಾರೆ, ಹಕ್ಕಿಯನ್ನ ಆತ್ಮಕ್ಕೆ ಹೋಲಿಸ್ತಾರೆ. 6 ಅಂತಂದ್ರೆ ಮನೋದೇಹದಲ್ಲಿರುವ 6 ಚಕ್ರಗಳಿಗೆ ಹೋಲಿಸ್ತಾರೆ. 5 ಅಂತಂದ್ರೆ ಪಂಚೇಂದ್ರಿಯಗಳಿಗೆ ಹೋಲಿಸ್ತಾರೆ. 4 ಅಂದ್ರೆ ಕರ್ಣೇಂದ್ರಿಯಗಳಿಗೆ ಹೋಲಿಸ್ತಾರೆ. ಹೀಗೆ ವಿಶಿಷ್ಟವಾದ ಅರ್ಥವನ್ನ ಬಳಸ್ಕೊಂಡು ಬೆಳಗಿನ ವಚನಗಳನ್ನ ಅವ್ರು ಬರೀತಾರೆ. ಬೆಳಗಿನ ವಚನ ಒಂದು ಶಬ್ದ ಚಿತ್ರ ಕವಿತೂಕವನ್ನ ಕಟ್ಟಿಕೊಡುವಂತ ಶಕ್ತಿ ಈ ವಚನದಲ್ಲಿದೆ ಅಂತಕ್ಕಂಥದ್ದು. ಏನ್ ಹೇಳ್ತಾರೆ, ಆ ಹೇಳಿದಾಗ ಆ ವಚನದೊಳಗಿನ ಗ್ರಹಿಕೆಯನ್ನ ಅರ್ಥ ಮಾಡ್ಕೊಳ್ಳುವಾಗ ನಮ್ ಕಣ್ ಮುಂದೆ ಒಂದು ಚಿತ್ರ ಕವಿತ್ವಕ ಶಕ್ತಿ ಮೂಡತ್ತೆ ಅಂತಕ್ಕಂಥದ್ದು. ಅನಿರೀಕ್ಷಿತ ನಿಗೂಢ ಸಂಯೋಜನೆ ಈ ವಚನವನ್ನು ಓದಿದಾಗ ದಿಕ್ಕು ತೋಚದಂತಾಗುತ್ತದೆ. ಹಾಗೆ ಆಗುವ ಓದುಗನು ತನಗೆ ತಾನು ಸಹಜವಾದ ಲೌಕಿಕ ಜಗತ್ತಿನ ಪರಿಧಿಯಿಂದ ಹೊರಗೆ ಬರುತ್ತಾನೆ. 3 ದಿನ ಆಯ್ತು ನಾ ಮುಂದ್ ಕುಂತ್ಕೊಂಡು ಏನ್ ಹೇಳ್ತಾನ್ ರೇಖಣ್ಣ ಅಂತ ಹೇಳಿ ನಿಜವಾಗ್ಲೂ ನನಗೆ ದಿಕ್ ತೋಚದಲ್ಲ, ದಿಕ್ ತಪ್ಪೈತಿ, ನನಗ್ ತಲೆ ತಿರುಗದಂಗೆ. ಅಷ್ಟು ಎತ್ತರದ ಶಬ್ದಗಳು 3 ಡಿಕ್ಷನರಿನಲ್ಲೂ ತೆಗೆದ್ರೆ ಅವು ಪ್ರಾತಿನಿಧಿಕ ಡಿಕ್ಷನರಿಗಳಲ್ಲಿ ಹತ್ರ ಶಬ್ದ ಬರುತ್ತೆ. ಆದ್ರೆ ಇವನು ಬೇರೊಂದು ರೀತಿ ಶಬ್ದ. ಕುಮಾರವ್ಯಾಸ ಹೇಗೆ ಒಂದು ಶಬ್ದಕ್ಕೆ 8-9 ಶಬ್ದ ಕೊಡ್ತಾನಲ್ಲ, ಹಂಗ ಇವ್ರು ಯಾರು ಬಳಸ್ಲಾರ್ದಂತಹ ಪದಗಳನ್ನ ಬಳಸ್ತಾರೆ. ನಿಜವಾಗ್ಲೂ ವೇದಿಕೆಯವರು ಇದನ್ನ ನನ್ನ ಒಂದು ಸಣ್ಣ ಇದನ್ನ ನೀವು ಅರ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ತುಂಬಾ ಕಷ್ಟ ಇದೆ. ಮುಂದೆ ಒಂದೊಂದು ವಚನ ಹೋದಾಗ ತಮ್ಗೆ ಇಲ್ಲಿ ಪ್ರಾಜ್ಞರಿದ್ದೀರಿ, ಆದ್ರೂ ತಾವು ಏನ್ ಹೇಳ್ತೀರಾ ಆ ವಿಚಾರಗಳನ್ನು ಕೂಡ ನಾನು ಇಲ್ಲಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾ, ಇನ್ನ ಅಸಂಗತ ಸನ್ನಿವೇಶ ಮತ್ತು ಗಳನ್ನ ಈ ವಚನದಲ್ಲಿ ನಿರೂಪಿಸುತ್ತಾನೆ. ಕಾರಣ ಸಂಬಂಧಗಳನ್ನ ಒಪ್ಪಿಕೊಳ್ಳದೆ ಬೇರೆ ರೀತಿಯಲ್ಲಿ ಈ ವಚನಗಳ ರಚಿತವಾಗಿವೆ. ವಚನದ ತಿರುಳು ಏನಿರಬಹುದೆಂದು ಊಹಿಸುವ ಕ್ರಿಯೆಗೆ ವಚನಕಾರ ಓದುಗರು ಮತ್ತು ಪ್ರಾಜ್ಞರನ್ನ ತೊಡಗಿಸ್ತಾರೆ. ಅನುಭಾವಿಗಳಿಗೆ ಬರುವ ಸಮಸ್ಯೆ ಎಂದರೆ ದಿನನಿತ್ಯದ ಪರಿಮಿತ ಶಕ್ತಿಯ ಭಾಷೆಯಲ್ಲಿ ಅದನ್ನೂ ಮೀರಿದ
ಅನುಭವವನ್ನು ಹೇಳುವುದು. ಈ ಸವಾಲನ್ನು ಎದುರಿಸಲು ಜ್ಞಾನಿಗಳು ಕಂಡುಕೊಂಡ ಮಾರ್ಗ ಈ ಬೆಳಗಿನ ವಚನಗಳು. ಈ ದಾರಿನಲ್ಲಿ ಬೆಳಗಿನ ವಚನಗಳು ನಮ್ಗೆ ದಾರಿದೀಪವಾಗಿ ತೋರುತ್ತವೆ. ಧರ್ಮಶಾಸ್ತ್ರಜ್ಞರಂತೇನ್ ಹೇಳ್ತೀವಿ, ಥಿಯಾಲಜಿಸ್ಟ್ ಅಂತೇನ್ ಹೇಳ್ತೀವಿ, ಅವರು ಯಾರಿಗೂ ಅರ್ಥವಾಗದಿರುವಂತ ಈ ಬೆಳಗಿನ ವಚನಗಳಿಗೆ ಮತ್ತೊಂದು ಕೆಲಸ ಮಾಡಿದ್ರು, ವ್ಯಾಖ್ಯಾನವನ್ನು ಬರೆದು ಬಹಳ ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಅಂತಹ ಅರ್ಥದ ಬಹುಮುಖಿ ಸಾಧ್ಯತೆಗಳು ಈ ಬೆಳಗಿನ ವಚನಗಳಿವೆ. ಇಲ್ಲಿ ಕೇಂದ್ರವಾಗಿರುವಂತಹ ಅರ್ಥಗಳು ಯಾವಪ್ಪ ಅಂದ್ರ ಪ್ರತಿಮಾ, ವಿನ್ಯಾಸ, ಚಲುವು ಇದಕ್ಕೆ ಕಾರಣ. ಉದಾಹರಣೆಗೆ ಬೆಳಗಿನ ವಚನಗಳ ಪರಂಪರೆ ನಮ್ಗೆ ಆ ಕಾಲದಲ್ಲಿ ಎಲ್ಲಾ ಶರಣರು ಮಾಡಿದ್ದಾರೆ. ಅಲ್ಲಮಕ್ಕಿಂತ ಉಳಿದ ಸಮಕಾಲೀನ ಶರಣರು ಆ ಹಾದಿನಲ್ಲಿ ರೇಖಣ್ಣನು ಕೂಡ ನಮ್ಗೆ 105 ವಚನ, ಬರೇ ನನಗೆ 10 ವಚನಗಳನ್ನೇ ಅರ್ಥ ಮಾಡ್ಕೊಳಿಕ್ ಆಗ್ತಿಲ್ಲ, ಆ 105 ವಚನಗಳಲ್ಲಿ ಇನ್ನೂ ಏನೇನು ವಿಷಯ ಅಡಗಿದೆಯೋ ಅಂತ ಹೇಳ್ತಾ ನಾನು ಮೊದ್ಲಿಗೆ ಅವನ 40 ಸಾಲಿನ ಒಂದು ವಚನವನ್ನ ತಮ್ಮ ಮುಂದ ನಿವೇದನೆ ಮಾಡ್ತೀನಿ. ಅದ್ರೊಳಗೆ ಏನ್ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾನೆ, ಅವನು ಯಾವ ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾನೆ ಅಂದ್ರೆ ಆ ವಚನವನ್ನ ನಾನು ಇಲ್ಲಿ ನಿವೇದನೆ ಮಾಡ್ತೇನೆ. ಮೊದಲನೇ ವಚನ 40 ಸಾಲಿನ ವಚನ, 4 ಸಾಲಿನಿಂದ 40 ಸಾಲಿನ ವಚನಗಳನ್ನ ವೈವಿಧ್ಯಮಯವಾಗಿ ಈ ತಾರ್ಕಿಕತೆಯನ್ನ ಇಟ್ಕೊಂಡು, ಒಂದು ಬದ್ಧತೆಯನ್ನ ಇಟ್ಕೊಂಡು ರೇಖಣ್ಣನ ಶಬ್ದ ಸಂಪತ್ತು, ವಿಚಾರ ಸಂಪತ್ತು, ಜ್ಞಾನ ಸಂಪತ್ತು ನನ್ನನ್ನ ದಿಗ್ಭ್ರಮೆಗೊಳಿಸಿದೆ ಅಂತ ಹೇಳಬಲ್ಲೆ. ಬ್ರಹ್ಮಾಂಡದಲ್ಲಿ ಪುಟ್ಟಿಹ ಲಕ್ಷಣ ಪಿಂಡಾಂಡದಲ್ಲಿ ಉಂಟೆಂಬರು. ಬ್ರಹ್ಮಾಂಡದಲ್ಲಿ ಪುಟ್ಟಿಹ ಲಕ್ಷಣ ಪಿಂಡಾಂಡದಲ್ಲಿ ಉಂಟೆಂಬರು. ಆ ಬ್ರಹ್ಮಾಂಡಕ್ಕೆ ತ್ರಿಜಾತಿ ವರ್ಗ ಚರ ಸ್ಥಾವರ ಮೂಲಾದಿ ಭೇದ. ಆ ಬ್ರಹ್ಮಾಂಡಕ್ಕೆ ತ್ರಿಜಾತಿ ವರ್ಗ ಚರ ಸ್ಥಾವರ ಮೂಲಾದಿ ಭೇದ. ಸಪ್ತ ಸಿಂಧು ಸವಾಲಾಕ್ಷ ಮುಂತಾದ ಮಹಾಮೇರುವೆ, ಅಷ್ಟಾಷಷ್ಟಿ ಗಂಗಾ ನದಿಗಳು ಮುಂತಾದ ನವ ಪಾಷಾಣದೊಳಗಾದ ರತಿ ಸಂಭವ ಮುಂತಾದ ಷಟ್ಕರ್ಮ ಆಚರಣೆ ಮುಂತಾದ ಇಂತಿ ಬ್ರಹ್ಮಾಂಡದೊಳಗಾದ ವಸ್ತುಕ ವರ್ಣುಕ ಇವು ಎಲ್ಲವೂ ಲಕ್ಷಿಸಿಕೊಂಡು ಪ್ರಮಾಣವಾದವು. ಈ ಪಿಂಡಾಂಡಕ್ಕೆ ಬ್ರಹ್ಮಾಂಡವ ಸರಿಗಾಲಲ್ಲಿ ನಾನಾ ವರ್ಣದ ಭೇದಂಗಳಲ್ಲದೆ ವಿಚಾರಿಸಲಿಕ್ಕೆ ಉಂಟು. ಘಟ ಭೇದ ಇಲ್ಲ, ಜ್ಞಾನ ಭೇದವಿಲ್ಲ, ಉಂಟೆಂದು ಕರ್ಮವ ವಿಚಾರಿಸಲಿಕ್ಕೆ. ಪೃಥ್ವಿ ತತ್ವದೊಳಗಾದುದೆಲ್ಲವ ವರ್ಣ ರೂಪ ತೇಜ ತತ್ವದೊಳಗಾದುದೆಲ್ಲವೂ ದೃಶಾಂತರ ಭಾವ. ವಾಯು ತತ್ವದೊಳಗಾದುದೆಲ್ಲವೂ ಕೇಚರ ಸಂಚಾರ ಭಾವ. ಆಕಾಶ ತತ್ವದೊಳಗಾದುದೆಲ್ಲವೂ ಇಂತಿ ಚತುರ್ಗುಣ ಭಾವನೊಳಗೊಂಡು ಶಬ್ದ ಗಮ್ಯವಾಗಿ ಮಹದಾಕಾಶವ ಎತ್ತ ಉಯ್ಯುವುದಾಗಿ ಇಂತಿ ಅಂಡ ಪಿಂಡವ ವಿಸ್ತರಿಸಿ ನೋಡಿಹನೆಂದಡೆ. ಅಗ್ನಿಗೆ ಆಕಾಶದ ಉದ್ದ ಕಾಷ್ಟ ಗುಣವನ್ನೊಟ್ಟು ದೊಡ ಅಲ್ಲಿಗೆ ಹೊತ್ತ ಹೋಗುವುದಲ್ಲದೆ ಸಾಕೆಂದು ಒಪ್ಪುವುದಿಲ್ಲ. ಇಂತಿ ಭೇದಂತೆ ಸಕಲವ ನೋಡಿಹನೆಂದಡೆ. 4 ವೇದ ಒಳಗಾಗಿ 16 ಶಾಸ್ತ್ರ ಮುಂತಾಗಿ 28 ದಿವ್ಯ ಆಗಮಗಳ್ ಕಡೆಯಾಗಿ ಇಂತಿವರೊಳಗಾದ ಉಪಮನ್ಯು ಶಾಂಕರ ಸಂಹಿತೆ ಚಿಂತನೆ ಉತ್ತರ ಚಿಂತನೆ ಪ್ರತ್ಯುತ್ತರ ಚಿಂತನೆ ಸಂಕಲ್ಪ ಸಿದ್ಧಿ ಇಂತಿವರೊಳಗೆ ತಿಳಿದುಕೊಂಡಿಹನೆಂದಡೆ ಕಲಿಕೆಗೆ ಕಡೆ ಇಲ್ಲ. ಅರಿವಿಗೆ ತುದಿ ಮೊದಲಿಲ್ಲ, ಇಂತಿವಲ್ಲದೆ ಕಳಿದು ಉಳಿದು ನಿಲ್ಲಬಲ್ಲಡೆ. ಅರಿವಿಗೆ ತುದಿ ಮೊದಲಿಲ್ಲ, ಇಂತಿವೆಲ್ಲವ ಕಳೆದುಳಿದು ನಿಲ್ಲಬಡೆ. ವರ್ಮಸ್ಥಾನ ಶುದ್ಧ ಆತ್ಮನಾಗಿಪ್ಪ ಭೇದವ. ವರ್ಮಸ್ಥಾನ ಶುದ್ಧ ಆತ್ಮನಾಗಿಪ್ಪ ಭೇದವ ಹಿಡಿದು ಮಾಡುವಲ್ಲಿ ದೃಢಾತ್ಮನಾಗಿ ಲಿಂಗವನ್ನರ್ಚಿಸಿ ಪೂಜಿಸುವಲ್ಲಿ ನೈಷ್ಠಿಕವಂತನಾಗಿ ತ್ರಿವಿಧವ ಕುರಿತು ಅರಿತು ಮಾಡುವಲ್ಲಿ ನಿಶ್ಚಯವಂತನಾಗಿರು. ಅಶ್ವತ್ಥವೃಕ್ಷದ ಪರ್ಣದ ಅಗ್ರದ ತುದಿಯ ಮೊನೆಯಲ್ಲಿ. ಅಶ್ವತ್ಥವೃಕ್ಷದ ಪರ್ಣದ ಅಗ್ರದ ತುದಿಯ ಮೊನೆಯಲ್ಲಿ ಬಿಂದು ಸಾಕಾರಕ್ಕೆ ಮುನ್ನವೇ ಬಿದ್ದಂತೆ. ಬಿಂದು ಸಾಕಾರಕ್ಕೆ ಮುನ್ನವೇ ಬಿದ್ದಂತೆ ಇಂತಿ ಕರ್ಮಕಾಂಡದಲ್ಲಿದ್ದ ಆತ್ಮನು ಹಾಗಾಯಿತೆಂಬುದು ಹೀಗ ಅರಿದು. ಇಂತಿ ಕರ್ಮಕಾಂಡದಲ್ಲಿದ್ದ ಆತ್ಮನು ಹಾಗಾಯಿತೆಂಬುದ ಹೀಗರಿದು. ಇಂತಿ ಉಭಯದಲ್ಲಿ ಚೋದ್ಯನಾಗಿ
ಇಂತಿ ಉಭಯದಲ್ಲಿ ಚೋದ್ಯನಾಗಿ ಸದ್ಯೋಜ್ಜಾತ ಲಿಂಗವ ಕೂಡಬೇಕು. ಇದಿಷ್ಟು ತಿಳ್ಕೊಂಡು ನಾನು ಸರಳವಾಗಿ 2 ಸಾಲಿನಲ್ಲಿ ಹೇಳ್ಬಿಡ್ತೀನಿ. ದೇವರು ರುಜು ಮಾಡಿದನಂತ ಕುವೆಂಪು ಅವ್ರ ಪದ್ಯ. ಪೃಥ್ವಿ ಮೇಲೆ ನೀರು, ನೀರಿನಲ್ಲಿ ಕುಡಿಯುವಂತ ಆ ಮೀಂಗುಲಿಗ ಹಕ್ಕಿಗಳು, ಆ ಬೆಳ್ಳಕ್ಕಿಗಳು ಆ ನೀರನ್ನು ಕುಡಿದು ಕೂಡಿ ಕೂಡಿ ಹಾರಿ ಹೋಗುವಾಗ ಭೂಮಿಯಿಂದ ಎಷ್ಟ್ ಎತ್ತರಕ್ ಹೋಗ್ತಾವ ನಮ್ಗಷ್ಟ್ ಕಾಣ್ತಾವ. ಇನ್ನೂ ದೂರಕ್ ಹೋದಾಗ ಕಾಣ್ತಾವ, ಇನ್ನೂ ದೂರಕ್ ಹೋದಾಗ ಕಾಣ್ತಾವ, ಇನ್ನೂ ದೂರಕ್ ಹೋದಾಗ ಕಾಣ್ತಾವ. ಆಮೇಲೆ ಒಂದ್ ಪಾಯಿಂಟ್ ಅಷ್ಟೇ, ಒಂದ್ ಬಿಂದು ಅಷ್ಟೇ ಕಾಣತ್ತೆ. ನಮ್ದು ಅಸ್ತಿತ್ವ ಅಷ್ಟೇ ಅಂತ ಅವನು ಹೇಳ್ತಾನೆ. ಅದಕ್ಕೊಂದ್ ಬಹಳ ಸರಳ ಉದಾಹರಣೆ ಕೊಟ್ಟ ನಾವು. ಅಶ್ವತ್ಥ ವೃಕ್ಷದ ಎಲೆ ಅಷ್ಟು ದೊಡ್ಡದಿದ್ರು, ಅಷ್ಟು ಹರಿವಿದ್ರು, ಅಷ್ಟು ದೊಡ್ಡದಾಗಿರುವಂತ ಹರಿವು ಕೊನೆಗೆ ತುದಿ ಮೊನೆ ಐತಲ್ಲ, ನಮ್ದು ಅಷ್ಟೇ ಅಸ್ತಿತ್ವ ಅಂತ. ಏನೂ ಇಲ್ಲ ಇಲ್ಲಿ, ಏನೂ ಇಲ್ಲ ಅಂತ. ಅದನ್ನ ಓದಿದೇನೆ, ಇದನ್ನ ಓದಿದೇನೆ, ಆ ತಿಳ್ಕೊಂಡೇನಿ, ಈ ತಿಳ್ಕೊಂಡೇನಿ, ಏನೆಲ್ಲವೂ ಕೂಡ ಅದ್ರಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದು. ಅದೆಲ್ಲವೂ ಕೂಡ ಶೂನ್ಯ ಅಂತಕ್ಕಂತಹ ಒಂದ್ ಮಾತನ್ನ ಇಲ್ಲಿ ಈ ಒಂದು ಉದಾಹರಣೆ ಮೇಲೆ ನಾನು ಹೇಳ್ತೇನೆ. ಇದ್ರ ಜೊತೆಗೆ ಮತ್ ಇನ್ನೊಂದು ಉದಾಹರಣೆಯನ್ನು ಹೇಳ್ಬೋದು. ಇಲ್ಲಿ ನಮ್ದೇನು ಇಲ್ಲ, ಯಾಕಂದ್ರೆ ವ್ಯವಸ್ಥೆಯಿಂದ ಸಿಡ್ದೆದ್ದಾಗ ಇಂತ ವಿಚಾರಗಳು ಅವನಿಗೆ ಬಂದಿರೋದು ಸಹಜ ಇರ್ಬೇಕು ಅಂತ ನನಗ ಅನಿಸ್ತೈತಿ. ಶ್ರೀರಂಗರ್ ಒಂದ್ ಮಾತು ನನಗ್ ನೆನಪು ಬರ್ತೈತಿ. ಇದೆಲ್ಲಾ ವಚನ ಓದ್ದಾಗ ಇದನ್ನೆಲ್ಲಾ ಪದಗಳಿಗೆ ನೋಡ್ಬೇಕಂದ್ರೆ ಇನ್ನೂ ಸಾಕಷ್ಟು ಸಮಯ ಬೇಕಾಗತ್ತೆ. ನಾ ಅರ್ಥಕೊಂಡಿದ್ ಇಷ್ಟು ಏನು ಅಂತಂದ್ರೆ, ಈ ವಿಶ್ವದೊಳಗ, ಈ ದೇಶದೊಳಗ ಎಷ್ಟು ರಾಜ್ಯಗಳದಾವ, ಎಷ್ಟು ಜಿಲ್ಲೆಗಳದಾವ, ಎಷ್ಟು ತಾಲೂಕುಗಳದಾವ, ಎಷ್ಟು ಗ್ರಾಮಗಳದಾವ, ಗ್ರಾಮಗಳು ಎಷ್ಟು ಮನೆ ಒಳಗದಾವ, ಮನೆ ಒಳಗೆ ಎಷ್ಟು ಸದಸ್ಯರು, ಅದ್ರೊಳಗ ನಂದು ಒಂದ್ ಅಸ್ತಿತ್ವ. ಯಾಕಿಷ್ಟು ಅಹಂಕಾರ ಅನ್ನುವಂತಹ ನೆಲೆನಲ್ಲಿ ಈ ವಚನವನ್ನ ಅವನು ಹೇಳಿರ್ಬೋದು ಅಂತಕ್ಕಂಥದ್ದು. ಆಮೇಲೆ ಮೇಲಪ್ಪ ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳು, ಅವನ ಆಡಿಸಿದಂತೆ ನಾವುಗಳೆಲ್ಲ ಆಡೋರು ಅನ್ನುವಂತಹ ಆ ವಿಷಯನಿಷ್ಠೆ ವಸ್ತುನಿಷ್ಠೆ ಇದ್ದಾಗ, ವಿಷಯನಿಷ್ಠೆ ಇದ್ದಾಗ ಸಾಹಿತ್ಯ ಆಗ್ತಾನ, ವಸ್ತುನಿಷ್ಠೆ ಇದ್ದಾಗ ವಿಜ್ಞಾನ ಆಗ್ತಾನ. ಇವೆರಡನ್ನೂ ಮೀರಿದವ ಆಧ್ಯಾತ್ಮಿ ಆಗ್ತಾನ ಅನ್ನುವಂತಹ ಮಾತನ್ನ ಈ ವಚನದಲ್ಲಿ ನಾನು ಹೇಳ್ಬೋದು ಇದಕ್ಕೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಏನೂ ಇಲ್ಲದ ಅಸ್ತಿತ್ವದ ಬಗ್ಗೆ ಈ 40 ಸಾಲುಗಳಲ್ಲಿ ಅವರು ಹೇಳ್ಕೊಂಡ್ ಬರ್ತಾರೆ ಅಂತ. ಅವರ ಇನ್ನೊಂದು ವಚನವನ್ನ ನಾನಿಲ್ಲಿ ಹೇಳ್ತೇನೆ. ಅದು ಅರಿವಿನ ಬಗ್ಗೆನೆ ಅವ್ರು ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಅರಿದಿದೆನೆಂಬುದು ಅಜ್ಞಾನ, ಮರದೆನೆಂಬುದು ದಿವ್ಯ ಜ್ಞಾನ. ಅರಿದೆ ಮರದೆನೆಂಬುದು ಹರಿದಾಗಲೇ ಉಪಮಾಂತಕ. ಆ ಪಾತಕದ ಫಲಗಳಲ್ಲಿ ಜ್ಞಾಸ ತಜ್ಞರುಗಳ ನೋಡಿ ನಾಶವಾಗದೆ ಸಜ್ಜೋಧ್ಯಾತ ಲಿಂಗ ವಿನಾಶವಾಯಿತು ಅಂತಕ್ಕಂಥದ್ದು. ಅರಿದೇನೆಂಬುದು ಅಜ್ಞಾನ. ನಾ ಭಾಳ ತಿಳ್ಕೊಂಡೇನಂದ್ರ ನನ್ನಷ್ಟು ಮೂರ್ಖರ ಯಾರಿಲ್ಲ, ನನ್ನಷ್ಟು ಅಜ್ಞಾನಿಗಳ ಯಾರಿಲ್ಲ ಅಂತ ಹೇಳಿ ಅವನು ಖಡ್ಗದ ತರ ತಿವ್ದು ಹೇಳ್ತಾನೆ. ಯಾಕಂದ್ರ ಆ ಕಾಲದಲ್ಲಿ ಇನ್ನೂ ಸಾಕಷ್ಟು ಜನ ಇರ್ಬಹುದು, ಅದಕ್ಕೆ ಅವ ಹೇಳ್ಕೊಂಡಿದ್ದಾನೆ. ಏನು ತಿಳಿದಿದ್ರು ತಿಳಿದವ್ರ ತರನ ಇರ್ಬೇಕಲ್ಲ, ಅದಕ್ಕೆ ಅವ ಹೇಳ್ತಾನ ಅರಿದಿದೇನೆಂಬುದು ಅಜ್ಞಾನ. ಬಾಳ್ ತಿಳ್ಕೊಂಡೇನಂತ ಹೇಳ್ತಿರಲ್ಲ, ಅದು ನಿಮ್ಮ ಅಜ್ಞಾನ. ಮರದೇನೆಂಬುದು ದಿವ್ಯಜ್ಞಾನ. ನನಗೇನು ಗೊತ್ತಿಲ್ಲ, ನಂಗೆ ಮರ್ತ್ ಬಿಟ್ಟೆ ನಾನು ತಿಳ್ಕೊಂತಿರ್ಲ, ಅದ ದಿವ್ಯಜ್ಞಾನ. ಮರಿದೇನೆಂಬುದು ನಾ ತಿಳ್ಕೊಂಡೇನಿ, ಅದನ್ನ ಮರ್ತೇನಿ ಅಂತ ಹರಿದಾಗ್ಲೇನೆ ಉಪಮಾಪಾತಕ. ಏನೂ ಇಲ್ಲ, ನೀವು ಸ್ವಚ್ಛ ಇರ್ತೀರಿ ಅಂತ. ಯಾವ ನಿರ್ಗರ್ವಿ ಆಗಿರ್ತೀರಿ ನೀವು, ಅಹಂಕಾರದ ಅಹಮ್ಮನ ಬಿಲ್ಲೆನ್ನೇರ್ ಹೋದ್ರೆ ಏನು ಸಿಗುದಿಲ್ಲ ಅಂತಕ್ಕಂಥದ್ದು. ಈ ಪಾತಕದ ಫಲಗಳಲ್ಲಿ ಅಜ್ಞರುಗಳ ನೋಡಿ ಅನ್ನೋದೇನದಲ್ಲ ಅಹಂಕಾರ, ಅದು ನಾಶವಾಗ್ಬೇಕು, ಅದು ಅಳಿಬೇಕು ಅಂತಕ್ಕಂತಹ ಮಾತನ್ನ ಹೇಳಿ ಸದ್ಯೋಜ್ಜಾತ ಲಿಂಗನ ಸಾಕ್ಷಿಯಾಗಿ ಅವಾಗ ನಮ್ಮಲ್ಲಿರುವಂತ ಅಹಂ ಇಲ್ಲವಾಗ್ತದೆ, ವಿನಾಶವಾಗ್ತದೆ ಅಂತಕ್ಕಂತಹ ಮಾತನ್ನ ಈ ವಚನದಲ್ಲಿ ರೇಖಣ್ಣ ಅವರು ಹೇಳ್ತಾರೆ ಅಂತಕ್ಕಂಥದ್ದು. ಅವರ ಇನ್ನ ಮುಂದಿನ ವಚನ, ಇಂತಿ ವರ್ಮ ಭೇದಂಗಳ ಸ್ಥಳ ವಿವರಗಳ ತತ್ವ ಭೇದಂಗಳನ್ನ ನಿರೀಕ್ಷಿಸಿ ನೋಡಿಹನೆಂದಡೆ ಭೇದಕ್ಕೆ ವಿಭೇದವಾಗಿ ಕಾಟ ಹೊರಗೆ ಕಟ್ಟೆ ಇಲ್ಲ ಹಿಡಿವಲ್ಲಿ ಅಡಿಯ ಕಂಡು ಬಿಡುವಲ್ಲಿ ಬೇರ ಕಿತ್ತು ಬಿಡುಮುಡಿಯನ್ ಇರಿವಲ್ಲಿ ಉಭಯ ಕಕ್ಷೆಯ ಲೋಪ ಸದ್ಯೋಜ್ಜಾತ ಲಿಂಗವನ್ ಅರಿದಲ್ಲಿ. ಇಂತಿ ವರ್ಮಂ ಭೇದಗಳ ಸ್ಥಳ ವಿವರಗಳ ತತ್ವ ಭೇದಗಳನ್ನ ನಿರೀಕ್ಷಿಸಿ ನೋಡಿಹನೆಂದಡೆ ಭೇದಕ್ಕೆ ವಿಭೇದವಾಗಿ ಕಾವ ಹೊರಗೆ ಕಟ್ಟೆ ಇಲ್ಲ ಹಿಡಿವಲ್ಲಿ ಅಡಿಯ ಕಂಡು ಬಿಡುವಲ್ಲಿ ಬೇರೆ ಕಿತ್ತು ಬಿಡುವ ಮುಡಿಯ ನರಿದಲ್ಲಿ
ಉಭಯ ಕಕ್ಷೆಯ ಲೋಪ ಸದ್ಯೋಜ್ಜಾತ ಲಿಂಗವನ್ನ ಅರಿತಲ್ಲಿ ಅಂತ ಈ ವಚನದ ಭಾವಾರ್ಥ ಅಂದ್ರೆ ಇಲ್ಲಿವರೆಗೆ ನಡೆದಿರುವ ಷಟ್ಸ್ಥಲ ವಿವರಗಳನ್ನ ತತ್ವ ಭೇದಗಳನ್ನು ನಿರೀಕ್ಷಿಸದೆ ನಾನು ಎಲ್ಲವನ್ನೂ ನೋಡಿಯೇನೆಂದಡೆ ಆ ಭೇದಕ್ಕೆ ಭೇದವಿಲ್ಲ ಕಾಣುವ ಹೊರಗೆ ಒಂದು ವ್ಯವಸ್ಥೆಯಲ್ಲಿ ಹಿಡಿಯುವಲ್ಲಿ ಅದರ ಅಡಿಯ ಕೆಳಗನ್ನು ಕಂಡು ಬಿಡುವಲ್ಲಿ ಬೇರ ಕಿತ್ತು ಬಿಡುಮುಡಿಯುವಲ್ಲಿ ಅರಿದ ಜ್ಞಾನಿ ಈ ಎರಡರ ಸಾಧನೆಯ ಕಕ್ಷೆಯನ್ನು ಅರಿತಲ್ಲಿ ಕುಂದುಕೊರತೆಗಳನ್ನ ತಿಳಿಯುವುದನ್ನ ಬಿಟ್ಟು ಅದಕ್ಕಿಂತ ಮುಂಚೆ ಶಿವ ಸಾಹಿತ್ಯ ಶಿವೈಕ್ಯವನ್ನ ಪಡೆಯಬೇಕು, ಏನು ತಿಳಿದು ಏನು ಪ್ರಯೋಜನ ಎನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅವರ ಇನ್ನೊಂದು ವಚನ, ಕಾಲಲ್ಲಿ ಮೆಟ್ಟದೆ ಕೈಯಲ್ಲಿ ಹಿಡಿಯದೆ ಮರ ನೇರಬೇಕು. ಲೋಕದ ಪ್ರಕ್ರಿಯೆ ಹೆಂಗೈತ್ರಿ, ಮರ ಹೆಂಗ್ ಏರ್ಬೇಕ್ರಿ ನಿಮಗ್ ಗೊತ್ತಿದ್ದಂತ ವಿಷಯ. ಕಾಲಲ್ಲಿ ಮೆಟ್ಟದನ ಗ್ರಿಪ್ ಹಿಡಿಲಾರ್ದ ಮರ ಹೆಂಗ್ ಏರಕ್ ಬರತ್ರಿ? ಕೈಯಲ್ಲಿ ಹಿಡಿಯದೆ, ಕೈನಲ್ಲಿ ಕೊಂಬೆ ರೆಂಬೆಗಳನ್ನ ಹಿಡಿದ ಮರ ಹೆಂಗ್ ಏರಾಕ್ ಬರ್ತೈತ್ರಿ? ಆದ್ರೂ ಏರ್ಬೇಕಂತನ್ರು. ಎಂತ ಸವಾಲ್ ಹಾಕ್ತಾರೆ ರೇಖಣ್ಣನವರು ಅಂತಕ್ಕಂಥದ್ದು. ನಮ್ಮ ಆತ್ಮದ ಹೋಗುವಿಕೆ, ಆತ್ಮದ ಎತ್ತರ ಹೆಂಗಿರ್ಬೇಕು ಅಂದ್ರೆ ಅದು ಏನು ಗೊತ್ತಾಗಬಾರ್ದು, ಅಮೂರ್ತವಾಗಿರ್ಬೇಕು, ಅಬ್ಸ್ಟ್ರಾಕ್ಟ್ ಆಗಿರ್ಬೇಕು ಅನ್ನುವಂತ ರೀತಿನಲ್ಲಿ ಇದಕ್ ಸಾಧನೆಯನ್ನು ಬಾಳ್ಬೇಕು ಅಂತಕ್ಕಂಥದ್ದು. ಮರ ಏರುವ ಪ್ರಕ್ರಿಯೆಯನ್ನ ಇಲ್ಲಿವರೆಗೆ ಮರ ಏರ್ದವ್ರೆ ಬೇರೆ, ಇವ್ರು ಏರ್ಸುವಂತ ರೀತಿನ ಬೇರೆ. ಕಾಲಲ್ಲಿ ಮೆಟ್ಟದೆ ಮರ ಏರ್ಬೇಕಾದ್ರೆ ಕಾಲಲ್ಲಿ ಮೆಟ್ಟದೆ ಕೈಯಲ್ಲಿ ಹಿಡಿಯದೆ, ಪ್ರಶ್ನಾರ್ಥಕ ಐತೆಲ್ಲ. ಕಾಲಲ್ಲಿ ಮೆಟ್ಟದೆ ಕೈಯಲ್ಲಿ ಹಿಡಿಯದೆ ಮರನ ಏರಬೇಕು, ಕಣ್ಣಿನಲ್ಲಿ ನೋಡದೆ. ಮತ್ ಇದು ಮರ ಏರು ರೀತಿ ಆತ್ರಿ. ಹಣ್ಣು ಹೆಂಗ್ ತಿನ್ಬೇಕು ಅನ್ನೋದು ಹೇಳ್ತಾರ್ರಿ ಅವ್ರು. ಅಂದ್ರೆ ಶಿವಯೋಗ ಮತ್ತು ಲಿಂಗಾಂಗ ಸಾಮರಸ್ಯದ ಪರಿ ಹೆಂಗಿರ್ಬೇಕು, ಅದ್ರ ಪಥ ಹೆಂಗಿರ್ಬೇಕು ಅನ್ನೋದನ್ನ ಇಲ್ಲಿವರೆಗೂ ಹೇಳಿದಂತ ಶರಣರ ಹಾದಿ ಬಹಳ ಸರಳವಾಗಿರ್ಬಹುದು. ಇವ್ರದ್ದು ಹೇಳುವಂತಹ ರೀತಿ ಹೇಗಿದೆ ಅಂದ್ರೆ, ಒಂದ್ ಹಣ್ಣು ತಿನ್ಬೇಕಾದ್ರೆ ಲೋಕದ ಪ್ರಕ್ರಿಯೆಗಳು ಹೆಂಗದವ್ರಿ, ಅದ್ರದ್ದು ಇದು ಹೆಂಗದರಿ ರೀತಿ ಅದನ್ನ ಬಿಟ್ಟು ಬೇರೆ ಹೇಳ್ತಾರ್ರಿ ಅವ್ರಿ. ಕಣ್ಣಲ್ಲಿ ನೋಡದೆ, ಬೆರಳಿನಲ್ಲಿ ಹರಿಯದೆ, ಬಾಯಲ್ಲಿ ಮೆಲ್ಲದೆ ಹಣ್ಣಿನ ರಸವ ನುಂಗಬೇಕು ಸದ್ಯೋಜಾತ ಲಿಂಗದಲ್ಲಿ. ಮರವನ್ನೇರುವ ಪ್ರಕ್ರಿಯೆ ಇದು ಬೇರೆ ಏನೂ ಅಲ್ಲ, ಸಾಂಕೇತಿಕವಾಗಿ ಶಿವನನ್ನ ಮುಟ್ಟುವಂತ ರೀತಿ. ನಮ್ಮ ಡಾಂಬಿಕತೆ, ಆಡಂಬರಗಳು, ವ್ಯಕ್ತಿ ಪ್ರತಿಷ್ಠೆ, ನಾಮ ಪ್ರತಿಷ್ಠೆಗಳು ದೂರ ಇರ್ಲಿ. ಒಂದು ಮರ ಏರೋ ಪ್ರಕ್ರಿಯೆನಲ್ಲಿ ಸಾಂಕೇತಿಕವಾಗಿ ಹೇಳ್ತಾರೆ. ಇನ್ನೊಂದು ಹಣ್ಣು ತಿನ್ನುವಂತ ರೀತಿನಲ್ಲಿ ನನ್ನ ಮತ್ತು ಶಿವನ ಅವಿನಾಭಾವ ಸಂಬಂಧ, ಕೂಡುವ ಯೋಗದ ಸಂಬಂಧ ಹೇಗಿರ್ಬೇಕು? ಕಾಲಲ್ಲಿ ಮೆಟ್ಟದೆ ಕೈಯಲ್ಲಿ ಹಿಡಿಯದೆ ಮರ ನೇರಬೇಕು, ಕಣ್ಣಲ್ಲಿ ನೋಡದೇನೆ ಹೆಂಗ್ ತಿನ್ನಕ್ಕಾಗತ್ರಿ? ಕಣ್ಣಲ್ಲಿ ನೋಡದೆ, ಬೆರಳಿನಲ್ಲಿ ಮುಟ್ಟದನೆ ಹೆಂಗ್ ತಿನ್ನಕ್ಕಾಗತ್ರಿ? ಬಾಯಲ್ಲಿ ಮೆಲ್ಲದೆ, ಕ್ರಿಯೆ ತಿನ್ನುದನ ಒಂದ್ ಕ್ರಿಯೆ ರೀ. ಅದನ್ನ ತಿನ್ಲಾರ್ದನ ಮೆಲ್ಲಾರ್ದನ ಹಣ್ಣಿನ ರಸ ಸವಿಬೇಕು ಅಂತಂದ್ರೆ ಅಂದ್ರೆ ಶಿವನನ್ನ, ಆತ್ಮನನ್ನ, ಪರಮಾತ್ಮನನ್ನ ಹೆಂಗ್ ಕೊಡುದು? ಆತ್ಮ ಪರಮಾತ್ಮನನ್ನ ಈ ಒಂದು ವಿಶಿಷ್ಟವಾದ ರೀತಿನಲ್ಲಿ ಇವರು ಈ ವಚನದಲ್ಲಿ ಹೇಳ್ತಾರೆ. ಭಕ್ತಿಯ ಅಮೂರ್ತ ಪರಿಕಲ್ಪನೆಯನ್ನು ಇಲ್ಲಿ ವಿವರವಾಗಿ ಹೇಳುತ್ತಾರೆ. ಇದು ಹೇಗೆಂದು ಸಾಮಾನ್ಯವಾಗಿ ಮರನೇರುವ ಪ್ರಕ್ರಿಯೆ, ಹಣ್ಣು ತಿನ್ನುವ ಪ್ರಕ್ರಿಯೆ ಲೋಕಕ್ಕೆಲ್ಲ ಗೊತ್ತು. ಆದಾಗ್ಯೂ ಕೂಡ ಇದನ್ನ ಬೇರೊಂದು ರೀತಿಯಲ್ಲಿ ಅವ್ರು ಹೇಳ್ತಾರೆ ಅಂತಕ್ಕಂಥದ್ದು. ಇನ್ನೊಂದು ವಚನ, ಅಂಡ ಪಿಂಡವಾಗಿ ಪಿಂಡಾಂಡವನ್ನೊಳಕೊಂಡು ವಿಚ್ಛಿನ್ನವಾದ ಭೇದವ ತಿಳಿದು, ಅಂಡ ಪಿಂಡನಾಗಿ ಪಿಂಡಾಂಡವನ್ನೊಳಕೊಂಡು ವಿಚ್ಛಿನ್ನವಾದ ಭೇದ ತಿಳಿದು. ನಂತರ ಲೋಕದ ಸೃಷ್ಟಿ ಹುಟ್ಟು ಹೆಂಗದರಿ? 3 ನೇಮಗಳದಾವ್ರಿ, ಅಂಡಜ, ಪಿಂಡಜ, ಯೋನಿಜ. ಇವನು ಆ ಹುಟ್ಟನ್ನ ಮೂಲ ತಿಳ್ಕೊಳ್ಳುವಂತಹ ಒಬ್ಬ ವೈದ್ಯನಿಗಿಂತೂ ಮಿಗಿಲಾಗಿ ರೇಖಣ್ಣ ಹೇಳ್ತಾನ್ರಿ. ಎಷ್ಟು ಕೊಚ್ಕೋತೀವಿ ನಾವು, ಎಷ್ಟು ನಮ್ ಬಗ್ಗೆ ನಾವು ಬಡಾಯಿ ಮಾಡ್ಕೋತೀವಿ. ಆ ಹುಟ್ಟಿನ ರಹಸ್ಯ ಏನಾದ್ರೂ ಗೊತ್ತಾದ್ರೆ ಇಲ್ಲಿ ಏನೂ ಇಲ್ಲ. ನಿಷ್ಪ್ರಹ, ಏನಂತೇವೆ, ನಿರಾವರಣ, ನಿರಾಲಂಬ ಆ ಸ್ಥಿತಿಗೆ ಮನಸ್ಸನ್ನ ಅಂದ್ರೆ ಕದಡಿದ ಸಲಿಲ ತಿಳಿಯುವ ಹಾಗೆ. ನಿಂತ ನೀರ ಕಲ್ಲೋಗರ್ ಬಾಳ ಜನ ಇರ್ತಾರ, ಅದ್ ಹೆಂಗ್ ತಿಳಿಯಾಕೈತಲ್ಲ ಹಂಗ ಲೋಕದ ಗೊಡವೆಗಳಿಂದ ದೂರ ಹೋಗಿ ಶಾಂತ ಚಿತ್ತನಾಗಿ ರೇಖಣ್ಣ ವಚನಗಳಲ್ಲಿ ಬೆಳಗಿನೊಳಗ ಗೂಢಾರ್ಥವನ್ನಿಟ್ಟು ಮಾತಾಡ್ತಾನೆ. ಅಂಡ ಪಿಂಡವಾಗಿ ಪಿಂಡವನ್ನೊಳಕೊಂಡ ವಿಚ್ಛಿನ್ನವಾದ ಭೇದ ತಿಳಿದು, ತ್ರಿಗುಣ ಭೇದದಲ್ಲಿ, ಪಂಚಭೂತಗಳಲ್ಲಿ, ಪಂಚ ವಿಶಂತಿಗಳಲ್ಲಿ 25 ಶಿವನ ಲೀಲೆಗಳು ಅಂತ ಹೇಳ್ತಾರೆ. ಪಂಚವಿಶಂತಿ ಅಂದ್ರೆ ನಿನ್ನೆ ತೆಗೆದು ನೋಡಿದೆ ಶಬ್ದಕೋಶ, ಶಿವನ 25 ಲೀಲೆಗಳು ಅಂತ ಹೇಳ್ಕೊಂಡ್ ಬರ್ತಾರೆ. ಇದನ್ನೆಲ್ಲಾನು ತಿಳ್ಕೊತೀನಿ, ಎಲ್ಲಾನು ಮಾಡ್ತೀನಿ ಅಂದಾಗ ಹುಟ್ಟಿನ ಮೂಲ ರಹಸ್ಯ ಏನು? ಒಬ್ಬ
ಒಬ್ಬ ವೈದ್ಯ ವಿಜ್ಞಾನಿ ಆಗ್ತಾನೇನೋ ಮತ್ತಿನ್ನೇನೋ ಅಂತಕ್ಕಂಥದ್ದು. ತ್ರಿಗುಣ ಭೇದದಲ್ಲಿ ಪಂಚ ಲೋಕದಲ್ಲಿ ಪಂಚ ವಿಶಂತಿ ತತ್ವಗಳಲ್ಲಿ ಏಕೋತ್ತರ ಸ್ಥಳ ಮುಂತಾದ ಭೇದಗಳ ತಿಳಿದು ಆವಾವ ಸ್ಥಳಕ್ಕೂ ಸ್ಥಳ ನಿರ್ವಾಹವ ಕೊಂಡು ಬಹುಜನங்கள் ಒಂದೇ ಗ್ರಾಮದ ಬಾಗಿಲಲ್ಲಿ ಬಂದು, ನಮ್ಮ ಹುಟ್ಟು ನಮ್ಮ ಜನನೇಂದ್ರಿಯ ಸ್ಥಳ ಏನ್ ಕೊಚ್ಕೋತೀರಿ, ಇಷ್ಟೆಲ್ಲ ಇದ್ದ ಹಂಗಾದ್ ಹಿಂಗಾದ್ ನಾನು ಅವನು ಇವನು ಅಂತ. ನಾವ್ ಬಂದ ದಾರಿನೂ ಒಂದೇ ಇದೆ, ನಾವ್ ಮೇಲ್ ಹೋಗೋ ದಾರಿನೂ ಒಂದೇ ಇದೆ. ಯಾಕೆ ಇಷ್ಟಕೊಂಡ ಕಿತ್ತಾಟಗಳು ಸಂಘರ್ಷಗಳು ಅಂತ ಒಳಗಿನ ರಕ್ತ ಸಿಕ್ತ ರಕ್ತ ಕ್ರಾಂತಿಯ ನೊಂದ ಮನಸ್ಥಿತಿಗೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಉತ್ತರವನ್ನು ಹೇಳಿದಂತ ಮಾತಿದು. ಸಣ್ಣ ಸಣ್ಣ ಸಂಘರ್ಷಗಳಿದ್ವಲ್ಲ, ಮತೀಯ ಸಂಘರ್ಷಗಳು, ವರ್ಗ ಸಂಘರ್ಷಗಳು, ವರ್ಣ ಸಂಘರ್ಷಗಳು, ಬಹಳ ಸೂಚ್ಯವಾಗಿ ಬಹಳ ಲಕ್ಷಣಾರ್ಥವಾಗಿ ಅವ ಇದನ್ನ ಹೇಳ್ಕೊಂಡ್ ಬಂದ. ಈ ಪದ ಇನ್ಯಾರು ಬಳಸ್ಲಿಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇದನ್ನ ಲಲ್ಲೇಶ್ವರಿ ಒಂದ್ ವಚನದೊಳಗುನು ಹೇಳ್ತಾಳ. ಹಾಲ್ ಕುಡಿದಿಲ್ಲ ಮಗು ಭಾಳ ಅಳ್ತಿರ್ತೈತ್ರಿ, ಹೆಂಗ್ ಹಾಲ್ ಕುಡಿಲಿ ಅಂತ ಹೇಳಿ. ಅಲ್ಲ ನೀ ಬರುವಾಗ ನಾಚ್ಕೊಳ್ಳಿಲ್, ಬಂದ್ಮೇಲೆ ಹಾಲ್ ಕುಡಿಯಕ್ ಯಾಕೆ ನಾಚ್ಕೊಂತಿ, ಕುಡಿಪಾ ಕುಡಿ ಹಾಲ್. ಇದು ಸೃಷ್ಟಿ ನೇಮದ, ನಿಸರ್ಗದ ನೇಮದ, ಅದಕ್ ಹೊರತಾಗಿ ನಾವ್ ಯಾರು ಇರಕ್ ಆಗುದಿಲ್ಲ. ಅದನ್ನೂ ರೇಖನ್ನ ಕೂಡ ಹೇಳ್ತಾರ ಇಲ್ಲಿ. ನಾವೆಲ್ಲರೂ ಕೂಡ ಈ ಪೃಥ್ವಿಗೆ ಬಂದಿರ್ತಕ್ಕಂಥ ಬಾಗಿಲು ಒಂದೇ ಇದೆ ಅಂತಕ್ಕಂಥದ್ದು. ಗ್ರಾಮದ ಬಾಗಿಲಲ್ಲಿ ಬಂದು ತಮ್ಮ ನಿಳಯಕ್ಕೆ ಸಂದ್ ಏನ್ ನಮ್ ಡ್ಯೂಟಿ ಅದ, ನಾವ್ ಅದನ್ನೆಲ್ಲಾರು ಮಾಡ್ಕೊಂಡ್ ಮತ್ತ ನಮ್ ಕ್ಷೇತ್ರವನ್ನ ಮುಗಿಸಿ ಆತ್ಮ ಇಲ್ಲಿಂದ ಹೋಗುವುದು, ಕೊನೆ ಆಗುವುದು, ಅಂತ್ಯ ಆಗುವುದು. ಅದಕ್ಕೆ ಯಾಕೆ ಇಷ್ಟಕೊಂಡ ಸಂಘರ್ಷಗಳು, ತಿಕ್ಕಾಟಗಳು ಇಲ್ಲೆಲ್ಲ ಅಂತ ಅವನ ವಿಚಾರಗಳು. ಗ್ರಾಮದ ಸುಖ ದುಃಖದ ಅನುಭವಿಸಿದಂತೆ ಇಂತಿ ಪಿಂಡಸ್ಥಳವನ್ನಾಚರಿಸಿ ಆತ್ಮ ವೃತ ಹೋಗುವುದಕ್ಕೆ ಮೊದಲೇ ಇಷ್ಟೆಲ್ಲ ಆದ್ಮೇಲೆ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಳ್ಳಕ್ಕಿಂತ ಮೊದ್ಲೇ ವಿಚಾರ ಮಾಡು. ಬಾಯಿಂದ ಬರ್ಬೇಕಾದ ಒಂದು ಮಾತನ್ನು ಕೂಡ 10 ಸಲ ಮತಿಸಿ ಬಂದಾಗ ನವನೀತ ಬೆಣ್ಣೆಯಂತಹ ಮಾತುಗಳು ವಿಚಾರಗಳು ಲೋಕಕ್ಕೆ ಹಿತವನ್ನ ಕೊಡ್ತಾವ. ಜಗತ್ತು ನಿಂತಿರದ 2 ಶಕ್ತಿಗಳ ಮೇಲೆ, ಒಂದು ಅಂತಃಕರಣ, ಇನ್ನೊಂದು ಪ್ರೀತಿ. ಅದನ್ನು ಕೊಟ್ಟಿದ್ದು ಶರಣ ಸಾಹಿತ್ಯ ಮತ್ತು ಶರಣರು ನಮ್ಗೆ ಕೊಟ್ಟಿದ್ದು 12ನೇ ಶತಮಾನದ ದೊಡ್ಡ ಸಂಪತ್ತು. ಮನುಕುಲಕ್ಕೆ ಬೇಕಾಗಿರುವ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ, ಸಹಬಾಳ್ವೆ, ಅಂತಃಕರಣ ಮುಖ್ಯವಾಗಿ ಈ ಪಿಲ್ಲರ್ಗಳ ಮೇಲೆನೆ ನಿಂತಿದ್ದು ಜಗತ್ತು. ಅದನ್ನ ಅವನಿಲ್ ಬಾಸು ವೃತ ಕಾಲಿಪಿಲ್ಲಿ ಯಾಕೆ ಮಾತಾಡ್ತೀಯ, ಇದಿಷ್ಟು ತಿಳ್ಕೊಂಡ್ರೆ ಸಾಕು ನೀನು ಅಂತ. ಏನು ಇಂತಿ ಪಿಂಡಸ್ಥಳವನ್ನ ಆಚರಿಸಿ ಆತ್ಮವೃತ ಹೋಗುವುದಕ್ಕೆ ಮೊದಲೇ ಸದ್ಯೋಜಾತ ಲಿಂಗವ ಕೂಡಬೇಕು ನಾವು ಅಂತಕ್ಕಂತಹ ಮಾತನ್ನ ಹರಿತವಾಗಿ ಬಹಳ ಸೂಕ್ಷ್ಮವಾಗಿ ಹುಟ್ಟಿನ ಮೂಲ ರಹಸ್ಯಗಳಾಗಿರುವಂತಹ ಸೃಷ್ಟಿಯ ಜೀವರಾಶಿ ಹೇಗ್ ಹುಟ್ಕೊಂಡಿದೆ, ಕೆಲವು ಅಂಡಜದಿಂದ, ತತ್ತಿಯಿಂದ, ಕೆಲವು ಪಿಂಡದಿಂದ, ಕೆಲವ್ರು ಏನ್ ನಾವು ಮರ್ತ್ಯಲೋಕದಲ್ಲಿ ಇರ್ತಕ್ಕಂಥವ್ರೆಲ್ಲ ಯೋನಿಜದಿಂದ ಹುಟ್ಟಿದೀವಿ, ಇನ್ ಕೆಲವು ಪಿಂಡಗಳಿಂದ ಹುಟ್ಟಿದಾವ, ಇನ್ ಕೆಲವು ಹುಟ್ಟಿನ ರಹಸ್ಯನ ಗೊತ್ತಿಲ್ಲ ಅಂದ್ಮೇಲೆ ಯಾಕಿಷ್ಟ ಹಾರಾಡೋದಂತ ಅವನು ಬಹಳ ಸೂಕ್ಷ್ಮವಾಗಿ ಸ್ವಚ್ಛವಾಗಿ ಒಂದು ಚಾವಟಿ ತಗೊಂಡ್ ತಿವಿಯೋ ತರ ಸಮಾಜಕ್ಕೆ ಈ ವಚನಗಳಲ್ಲಿ, ಬೆಳಗಿನ ವಚನಗಳಲ್ಲಿ ಹೇಳ್ಕೊಂಡ್ ಬರ್ತಾನೆ. ಇನ್ನು ಮುಂದಿನ ವಚನ, ಅಗ್ನಿಯಂತೆ ಬಾಲ ರುದ್ಧತ್ವದಂತೆ ಅಪ್ಪುದಲ್ಲಿ ಸುರರತ್ನದ ಕಳೆ. ಅಗ್ನಿಯಂತೆ ಬಾಲ ರುದ್ಧತ್ವದಂತೆ ಅಪ್ಪುದಲ್ಲಿ ಸುರರತ್ನದ ಕಳೆ. ಅಲ್ಪ ನದಿಗಳ ಬಾಲ ರುದ್ಧತ್ವದಂತಪ್ಪುದಲ್ಲಿ ಮಹಾರ್ಣವ ಸಿಂಧು ಆವೇಶದಿಂದ. ಎಷ್ಟು ನಮ್ಗೆ ಒಳಗೊಳಗೆ ಐತಿ ಅಂತಂದ್ರೆ ನನ್ ಹಂಗ ಯಾರೇ ಇಲ್ಲ ಅಂತ ಇರಬಹುದಲ್ಲ. ಆ ಕಾಲದ ವ್ಯವಸ್ಥೆನಲ್ಲಿ ಬಹಳ ಸೂಕ್ಷ್ಮವಾಗಿ ಒಳಗಿನ ಅಹಂಕಾರವನ್ನ ತೆಗಿಲಿಕ್ಕೆ ಬಹಳ ಸೂಕ್ಷ್ಮವಾಗಿ ದೀಪಕ್ ಹಚ್ಚದ್ ಕುಡಿ ತೆಗಿಯುವಂಗ್ ತೆಗ್ದಾರ್ರಿ ಅವ್ರ. ಅದನ್ನೆಲ್ಲ ಬಿರ್ಸ್ ಮಾತಾಡಿದ್ರೆ ಏನಾಗ್ಬಿಡ್ತಿದ್ರಿ, ಇಲ್ಲವಾಗ್ಬಿಡ್ತೀವಿ ಜಗತ್ತಿನಿಂದ ನಾವು. ಅದಕ್ಕೆ ಅವ್ರು ಹೀಗೆ ಹೇಳಿದ್ದಾರೆ, ಅಲ್ಪ ನದಿಗಳ ಬಾಲ ರುದ್ಧತ್ವದಂತಪ್ಪುದಲ್ಲಿ ಮಹಾರ್ಣವ ಸಿಂಧು ಆವೇಶದಿಂದ ಸರ್ವಜ್ಞಾನಿ ನಾನೆಂದು ಎಲ್ಲ ನನಗ ಗೊತ್ತೈತಿ ಅಂತ. ಆವೇಶದಿಂದ ಈ ಪದ ಬಹಳ ಉಷ್ಟು ಶಬ್ದಗಳಿಗೆ ಹಿಂದಕ್ ತಗೋತಾನ್ರಿ. ಆವೇಶದಿಂದ ಸರ್ವಜ್ಞಾನಿ ನಾನೆಂದು, ಆವೇಶದಿಂದ ಹಿರಣ್ಯದ ವಿಷಯಕ್ಕೆ ಕೈಯಾಂತು, ದತ್ತುರದ ಬಿತ್ತ ಮದ್ದವನಂತೆ ಲಹರಿಯ ದ್ರವ್ಯದ ಕೊಂಡವನಂತೆ, ಲಹರಿಯ ತಿಳಿಯ ನಾನಲ್ಲ ಎಂಬುದನಂತಾಗದೆ ಸ್ವಯಂ ನಡೆಯಾಗಿ, ಸ್ವಯಂ ನುಡಿಯಾಗಿ, ಸ್ವಯಂ ಜ್ಞಾನಿ ಸಂಬಂಧಿಯಾಗಿ ಸದ್ಯೋಜಾತ ಲಿಂಗವ ಕೂಡಬೇಕು. ದತ್ತುರ ಅಂತಂದ್ರೆ ಇಲ್ಲಿ ಹಳದಿ ಅಂತ ಹೇಳ್ತಾರ್ರಿ, ಒಂದ್ ಗಿಡದ ಹೂವು ಅಂತ ಹೇಳ್ತಾರ. ಅಂದ್ರ ಮನುಷ್ಯನಿಗಿರುವಂತ ಆವೇಶ ಏನೆಲ್ಲಾ ಇದ್ಕೊಂಡು ಆವೇಶ ಕೋಪದಲ್ಲಿ ಏನೋ ಇಲ್ದ ಆಗ್ಬಿಡ್ತೈತಿ. ಅದಕ್ಕೆ ಅದನ್ನ ಬಿಟ್ಟು ಬಿಡ, ಅದನ್ನ ಬಿಟ್ಟಾದ್ಮೇಲೆ
ಅದು ಇನ್ನು ನಿನ್ನಿಂದ ದೂರ ಹೋದ್ಮೇಲೆ ಪರಮಾತ್ಮ ನಿನ್ನನ್ನು ಕೂಡ್ಲಿಕ್ಕೆ ಸಾಧ್ಯ ಐತಿ. ಇಲ್ಲ ಅಂತಂದ್ರ ಸ್ವಚ್ಛ ಇದ್ದ ಜಗದಾಗ ನಾವು ಕೂಡ್ತೀವಿ, ಹಂಗ ಪರಮಾತ್ಮನ ಸ್ವಚ್ಛ ಇದ್ದ ಜಗದಾಗ ಕೂಡ್ತಾನ. ಸ್ವಚ್ಛ ಇಲ್ಲ ಅಂದ್ರೆ ಖರ್ಚಿಪ್ ತಗೊಂಡ್ ಹೊಡೆದ್ ಕೂಡ್ತೀವಿ. ಹಂಗ ಪರಮಾತ್ಮ ಆ ಕಲ್ಮಶ ಮನಸ್ಸಿನಲ್ಲಿ ಇರಲ್ಲ, ಈ ಆವೇಶದ ಮನಸ್ಸಿನಲ್ಲಿ ಇರಲ್ಲ, ಈ ಅಹಂಕಾರದ ಮನಸ್ಸಿನಲ್ಲಿ ಇರಲ್ಲ ಅನ್ನೋದನ್ನ ಅವ ಇಲ್ಲಿ ಹೇಳ್ತಾನ. ಕಟ್ಟಿಗೆ ಒಳಗ್ ಬೆಂಕಿ ಐತಿ, ನನ್ನೊಳಗ್ ಬೆಂಕಿ ಐತಿ ಅಂದರ ಅಂತ ಹೇಳಿ ಅದು ಕೊಂಡಾಡ್ಕೊಂಡಿತ್ತಾನ? ಇಲ್ಲ. ಸೂರ್ಯ ಬಿಸಿಲು ಕೊಡ್ತಾನ, ನಾ ಕುಡ್ದು ಲೋಡ್ ಒಂದಿನ ಅಂತ ಎಂದರ ಅಹಂಕಾರದಿಂದ ಅದಾನನ್ನ? ಇಲ್ಲ. ವಾಯು ಗಾಳಿ ಏನದ, ನಾ ಇವತ್ ಬೀಸಂಗಿಲ್ ನೋಡಂದ್ರ ನಮ್ಮೆಲ್ಲಾರ ಪರಿಸ್ಥಿತಿ ಏನಾಕೇತಿ? ಅವ್ ಹೆಂಗ್ ನಿಷ್ಪ್ರಭ ಮನಸ್ಸಿನಿಂದ ಲೋಕ ಕಲ್ಯಾಣ ಮಾಡ್ತಾವ್, ಹಂಗ್ ನಾವ್ ಏನ್ ಬಂದಿವ್ ಆ ಕೆಲ್ಸ ಮಾಡಿ ಹೋಗ್ಬೇಕಷ್ಟ. ಈ ಆವೇಶ ಕೋಪಾಟೋಪಗಳು ಯಾಕೆ ಬೇಕು ನಮ್ಗ? ಅದೆಲ್ಲಾ ನಮ್ಮನ್ನ ಬಿಟ್ಟು ಹೋಗ್ಲಿ. ಅದನ್ನ ಹಿಂದ್ ಸರಿಸ್ತಾ ನಾವು ಈ ಸದ್ದೋಜಾತ ಶಿವನನ್ನ ಕೂಡ್ಬೇಕು, ಆ ಶಿವ ಸಾಹಿತ್ಯದಲ್ಲಿ ನಾವು ತಲ್ಲೀನ್ ಆಗ್ಬೇಕು ಅನ್ನೋದನ್ನ ಹೇಳ್ತಾನೆ. ಉನ್ಮಾದ, ಉನ್ಮತ್ತ, ಕೋಪ ಇವ್ಯಾವು ನಮಗ್ ಉಪಯೋಗ ಬರುದಿಲ್ಲ. ಅವ್ಯಾವು ಮನುಷ್ಯನನ್ನ ಹಾಳು ಮಾಡುವಂತವು. ದಿನ ಅವು ನಮ್ಮನ್ನ ಒಳಗೊಳಗ ಸುಟ್ಟು ಹಾಕ್ತಂತವು. ಅವು ವ್ಯಕ್ತಿತ್ವದ ಘಟಕಕ್ಕೆ ತೂತಿದ್ದಂಗ. ವ್ಯಕ್ತಿತ್ವದ ಕೊಡ ಅನ್ನೋದಕ್ ಒಂದ್ ತೂತಿದ್ರ ನೀರ್ ಎಷ್ಟ್ ಹಾಕಿದ್ರೆ ಏನ್ ಹಂಗ ಹೊಕ್ಕೈತಲ್ಲ, ಹಂಗ ಅಂತ ಹೇಳಿ ಅಲ್ಲಿ ಎಷ್ಟು ಮನಸ್ಸುಗಳು ಹಿಂಗಿರ್ಬೋದಲ್ಲ, ಹೇಳಿಕ್ಕನು ಅಸಹಾಯಕರಾಗಿರ್ಬೇಕಲ್ಲ. ಮೊದ್ಲ ಗುಪ್ತ ಅದಾರ ಅವ್ರ ಇದ್ದಾಗ್ಲೂನು ಕೂಡ ಇವುಗಳನ್ನ ಇಂಜೆಕ್ಟ್ ಮಾಡ್ತಾ ಈ ತರ ಮದ್ದುಗಳನ್ನ ಕೊಡ್ತಾ ಈ ಬೆಳಗಿನ ವಚನಗಳನ್ನ ಮತ್ ಹೇಳಿದ್ರ ಮತ್ ಸಂಘರ್ಷ ಆಗ್ಬಿಡ್ತಾವಲ್ರಿ. ಮತ್ ರಕ್ತಪಾತ, ಕೊಲೆ ಸುಲಿಗೆಗಳು ಚಲೋ ಆಗ್ಬಿಡ್ತಾವಲ್ರಿ. ತಿಳಿಲಾರ್ದಂಗ ನಾವ್ ಬರದ್ ಇಟ್ಬಿಟ್ಟಾರ, ತಿಳ್ಕೊಳಿಕ್ಕೆ ಹೋಗ್ಲು ಒಂದಿಷ್ಟ್ ದಿನ ಅಂತ ಹೇಳಿ. ಹೀಗೆ ತಮ್ಗನಿಸಿದಂತಹ ವಿಚಾರಗಳನ್ನೆಲ್ಲ ಒತ್ತಿ ಅಲ್ಲಿ ಅವರು ತಮ್ಗೇನ್ ಬೇಕು ಅವುಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮುಂದಿನ ವಚನ ಇವೇ ತರದಲ್ಲಿ ಎಲ್ಲವನ್ನೂ ಹೇಳ್ಕೊಂಡು ಹೋಗಿದ್ದಾರೆ ಅವರು. ಅರಿದರಿದು ಕೂಡುವನು ತಾನೇ ಲಿಂಗವೋ, ತಾನೇ ಲಿಂಗವೆಲ್ಲವೋ, ಬೇರೆ ಲಿಂಗಕ್ಕೆ ಎಣೆ ಇಲ್ಲ. ಲಿಂಗದ ಅಂಗ ತಾನಾಗಿ ಲಿಂಗಕ್ಕೆ ಲಿಂಗವನ್ನೇ ಅರ್ಪಿಸಿ, ಸದ್ದೋಜ್ಜಾತ ಲಿಂಗದಲ್ಲಿ ಜಾತತ್ವ ಒಳಿದು ಅಜಾತನಾಗ್ಬೇಕು ಅಂತಕ್ಕಂತಹ ಮಾತನ್ನ ಮುಂದಿನ ವಚನದಲ್ಲಿ ಹೇಳ್ತಾರೆ. ಅರಿದರಿದು ಕೂಡುವವನು ತಾನೇ ಲಿಂಗವು. ಯಾರು ತಿಳ್ಕೊಂಡ್ ಆಳಕ್ ಇಳಿದ್ ಅಹಂಕಾರವನ್ನ ನಿಲ್ಲಿಸಿ ಬಹಳ ಆಳಕ್ ಹೋಗಿ ಕೂಡ್ತೀರಿ. ಅರಿದು ಕೂಡುವವನು ತಾನೇ ಲಿಂಗವು. ಲಿಂಗ ಅಂದ್ರೆ ಏನ್ರಿ? ಅದು ನಿರಾಕಾರವಾಗಿರ್ತಕ್ಕಂಥದ್ದು, ಏನೂ ಇರ್ಲಾರ್ದಕ್ಕಂಥದ್ದು, ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು, ಸಮಾನವಾಗಿರ್ತಕ್ಕಂಥದ್ದು, ಸರ್ವಸ್ವವನ್ನ ಸೂಚಿಸ್ತಕ್ಕಂಥದ್ದು. ಅರಿದರ್ದ್ ಒಮ್ಗೆ ಅಲ್ಲ ಅಂತ್ರಿ. ಅರಿದ್ ಕೂಡುವವನು ತಾನೇ ಲಿಂಗವೋ, ತಾನೇ ಲಿಂಗವಲ್ಲವೋ, ಬೇರೆ ಲಿಂಗಕ್ಕೆ ಮತ್ತೊಂದು ಲಿಂಗ ಯಾಕಂತ ಅಂದ್ರ ನಮ್ ಒಳಗಿನ ಅರಿವು. ಅಲ್ಲಿ ಆ ಅರಿವಿತ್ತಂದ್ರ ಅದೇ ಲಿಂಗ, ಮತ್ತೊಂದೇನು ಅಲ್ಲ ಅಂತಕ್ಕಂತಹ ಮಾತನ್ನ ಏನಂತ ಹೇಳಿದ್ರಿ? ಸರ್ವಲೋಕದ ಕಲ್ಯಾಣ ಏನದ ಅದ ಲಿಂಗ, ಮತ್ತೇನಲ್ಲ. ಬಸವಣ್ಣನ ಹೃದಯದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಚನ್ನ ಬಸವಣ್ಣ ಹೇಳ್ಬೇಕಾದ್ರ ಆ ಲಿಂಗ ಬೇರೆ ಏನೂ ಅಲ್ಲ. ಅದು ವರ್ಗ ಸಮಾನತೆ, ಲಿಂಗ ಸಮಾನತೆ, ಸಮಾಜ ಸಮಾನತೆ ಎಲ್ಲವೂ ಅದರಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದು. ಮತ್ತೆ ಯಾಕೆ ಬೇರೆ ಲಿಂಗ ಯಾಕ ಅಂತಕ್ಕಂಥದ್ದು ಇರ್ಲಿ. ಮನಸ್ಸಿನ ಕೇಂದ್ರೀಕರಣಕ್ಕೆ ಯಾವ್ದಾದ್ರೂ ಒಂದ್ ಶಕ್ತಿ ಬೇಕಲ್ಲ, ಅದಕ್ಕೆ ನಾವು ಅದನ್ನ ಮಾಡ್ಕೊಂಡಿದೀವಿ. ನಮ್ಮ ಅವಧಾನಗಳಿಗೆ ಒಂದು ಶಕ್ತಿ ಬೇಕಲ್ಲ, ಅದಕ್ಕೆ ನಾವು ಅದನ್ನ ಮಾಡ್ಕೊಂಡಿದೀವಿ. ಆದಾಗ್ಯೂ ಕೂಡ ಲಿಂಗದ ಅಂಗನೇ ತಾನಾಗಿ ಲಿಂಗಕ್ಕೆ ಲಿಂಗವನ್ನೇ ಅರ್ಪಿಸಿ, ಸದ್ದೋಜ್ಜಾತ ಲಿಂಗದಲ್ಲಿ ಜಾತತ್ವವನ್ನಳಿದು. ಅಂದ್ರೆ ಹುಟ್ಟುರಿ. ಆ ಹುಟ್ಟನ್ನ ಅಳೆದು, ಹುಟ್ಟು ಸಾವಿನಿಂದ ಬಿಡುಗಡೆ ಪಡೆಯುವ ಮೋಕ್ಷಕ್ಕೆ ನಾವೆಲ್ಲರೂ ಅರ್ಹರಾಗ್ಬೇಕು ಅನ್ನುವಂತಹ ವಿಚಾರವನ್ನ. ಅವನೇ ಅಜಾತ, ಹುಟ್ಟೇ ಇಲ್ಲದವ ಅಜಾತ, ಹುಟ್ಟಿದ್ದ ಜಾತ. ಅಂದ್ರೆ ಏನ್ರಿ? ಕರ್ಮಾದಿ ಕರ್ಮಗಳ ಫಲಗಳ ಮೇಲೆ ನಾವು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಶಯನೆ ಪುನರಪಿ ಜಠರೆ ಭಜ ಗೋವಿಂದಂ ಅಂತ ಹೆಂಗ್ ಹೇಳ್ತೇವಲ್ಲ, ತಿರ್ತಿರ್ಗ ನಾವು 84 ಯೋನಿಗಳಲ್ಲಿ ಮತ್ತೆ ಅದೇ ಹುಟ್ಟಿ ಬರ್ತೀವಿ ಅಂತ ಒಂದೊಂದು ಧರ್ಮದ ಫಿಲಾಸಫಿಗಳು ಒಂದೊಂದನ್ನ ಹೇಳ್ತಾವ್ರಿ. ಅದಕ್ಕೆ ಅದು ಬೇಡವಾ ಅಂತ. ಹುಟ್ಟಿ ಬಂದ್ರೆ ಮತ್ತೆ ಈ ಲೋಕದ ಕಷ್ಟಗಳಿಗೆ ನಾವು ಮತ್ತೆ ಇಲ್ಲೆಲ್ಲ ಸರಿದೂಗಿಸ್ಬೇಕಾಕೇತಲ್ಲ, ಬೇಡ, ಹುಟ್ಟೆ ಇಲ್ದಂಗ್ ಮಾಡ್ಬಿಡೋಣ ನಾವು ಅನ್ನುವಂತ ಮಾತನ್ನ ಅವನು ಮುಕ್ತಿಯನ್ನ ಈ ವಚನದಲ್ಲಿ ಬೇಡ್ತಾನೆ. ರೇಖಣ್ಣ, ಅಜಾತನಾಗ್ಬಿಡು ನೀನು ಅಂತಂದ್ರೆ ಹುಟ್ಟೆ ಇಲ್ಲದವ ಅಂತಕ್ಕಂಥದ್ದು. ಇನ್ನ ಮುಂದಿನ ವಚನದಲ್ಲಿ ಅರಿದೆನೆಂಬುದು ಅಜ್ಞಾನ, ಮರದೆನೆಂಬುದು ದಿವ್ಯ ಜ್ಞಾನ, ಅರಿದು ಮರದೆನೆಂಬುದು ಹರಿದಾಗಲೇ ಉಪಮ ಅಂತ ಹೇಳಿ ಆಗಲೇ ನಾನು ಹೇಳಿದ್ದೇನೆ. ಅವರ ಮುಂದಿನ ವಚನ ಅಹಿ ಇದು ಬಹಳ ವಿಶಿಷ್ಟವಾಗಿ ಹೇಳ್ತಾರೆ ರೇಖಣ್ಣ. ಏನ್ ಹೇಳ್ತಾರೆ? ಅಹಿ ಕ್ರೂರ ಮೃಗಗಳೆಲ್ಲಕ್ಕೂ ಬಾಯಿ
ಹುಟ್ಟಿದ ಕಟ್ಟೆವು ಫಲங்கள் ಹೊಲದಲ್ಲಿದ್ದೊಡೇನು ಆ ಹೊಲದ ಸೀಮೆಯ ಫಲವನ್ನಲ್ಲದೆ ತೆರದಿ ಕಡೆಯ ನಿಮ್ಮ ಹೊಲಪಿನ ಹೊಲ ಗುರುಭಕ್ತನಾದಡೆ ಗುರು ಆಜ್ಞೆ ತಪ್ಪದೆ ಲಿಂಗ ಭಕ್ತನಾದಡೆ ಅರ್ಚನೆ ಪೂಜೆ ನಿತ್ಯ ನೇಮ ಕೃತ್ಯಗಳ ತಪ್ಪಡೆ ಜಂಗಮ ಭಕ್ತನಾದಡೆ ಅಪ್ಯಾಯಮಾನದ ವಿಷಯದ ಧಾವರ ಆಶಯ ಪಾಶದ ಪರಿಭ್ರಮಣವನ್ನ ಅರಿತು ಸುಖವಿಲ್ಲದೆ ದುಃಖವಿಲ್ಲದೆ ಬಂದಂತೆ ಬಾಯಿಗೆರೆಯದೆ ಕಂಡುದ ಬೇಡುದ ನಿಂದೆಗೊಡದೆ ನಿಜ ಲಿಂಗಾಂಗಿಯನ್ ಅರಿದು ಭಕ್ತಿಗೆ ಉಣಿಯವಿಲ್ಲದೆ ಅವರವರ ಒಪ್ಪಕ್ಕೆ ತಕ್ಕ ಬಿತ್ತರವಿತ್ತು ಮೂಡುತ್ತಿದ್ದ ಭಕ್ತನ ಬಾಗಿಲೆ ಸದ್ಯೋಜಾತ ಲಿಂಗವ ಕಾಂಬುದಕ್ಕೆ ಕಾಯಿಲ್ಲದ ಪಥ ಹೇಳ್ತಾನ. ನಮ್ ಸ್ಥಿತಿ ಹೇಗಾಗಿದೆ ಅಂತಂದ್ರೆ ಕಾಡಿನಲ್ಲಿರುವಂತಹ ನೋಡ್ರಿ ಅಹಿ ಅನ್ನುವಂತ ಶಬ್ದ ನಾವು ಇಷ್ಟು ವರ್ಷ ಮಾಡಿದ್ದೇವೆ. ಹಾವಿಗೆ ಬಳಸ್ತಾನೆ ಅವನು. ಇಂಥವ್ ಸಾಕಷ್ಟು ಇದನ್ನೇ ಬರಿಬಹುದು, ಲೇಖನಾನೇ ಬರಿಬಹುದು. ಅವ್ರಿಗೂ ಕೊಟ್ಟಿರುವ ಹೊಸ ಶಬ್ದಗಳ ಮೇಲೆ ಅಷ್ಟು ಹೊಸ ಹೊಸ ಶಬ್ದಗಳನ್ನ ಅವ್ರು ನಮ್ಗೆ ಪರಿಚಯಿಸ್ತಾರೆ ಬೆಳಗಿನ ವಚನಗಳಲ್ಲಿ. ಅದೇ ಅದರದ್ದು ಒಂದು ವಿಶಿಷ್ಟತೆ ಬೆಳಗಿನ ವಚನದ್ದು. ನಮ್ ಸ್ಥಿತಿ ಹೆಂಗಾಗೈತ ಅಂತಂದ್ರಿ ನೋಡ್ರಿ, ನಿಸರ್ಗದಲ್ಲಿ ಹುಟ್ಟಿರುವಂತಹ ಒಂದು ಹಾವು ಕೂಡ ಕಾಡು ಮೃಗಗಳು ವನ್ಯ ಪ್ರಾಣಿಗಳು ಏನೇನು ಸ್ಟೋರ್ ಮಾಡ್ಕೊಳಲ್ಲ, ಎಲ್ಲೆಲ್ಲೂ ಏನು ಸ್ಟಾಕ್ ಮಾಡ್ಕೊಳಲ್ಲ, ಮತ್ತ ಚಿಂತೆ ಮಾಡಲ್ಲ. ಏನ್ ಸಿಗ್ತೈತಿ ಅದನ್ನ ತಿಂದ ಜೀವನವನ್ನ ಕಾಲವನ್ನ ಕಳೆದು ತಾವ್ ಬಂದ್ ಕಾರ್ಯ ಮುಗಿಸ್ಕೊಂಡ್ ಹೋಗ್ಬಿಡ್ತಾವ. ಆದಾಗ್ಯೂ ಕೂಡ ನಮ್ಗೆ ಒಂದು ಸೀಮಿತವಾದ ಕ್ಷೇತ್ರ ಐತಿ, ಸೀಮಿತವಾದ ಅರಿವು ಐತಿ, ಬುದ್ಧಿ ಐತಿ, ಎಲ್ಲಾ ಐತಿ. ಆದ್ರೂ ನಾವ್ ಇನ್ನು ಹುಡುಕ್ತಾ ಕೂತಿದೀವಿ ಅಂತ ಇದ್ರೊಳಗೆ ಹೇಳ್ತಾನ್ರಿ. ಅದರ ಅರ್ಥ ಹಾವು ಕ್ರೂರ ಮೃಗಗಳೆಲ್ಲಕ್ಕೂ ಬಾಯಿ ಕಟ್ಟಿಲ್ಲ, ಆದ್ರೂ ತಮ್ಗೆ ಎಲ್ ಬೇಕು ಹೋಗಿ ಎಲ್ಲ ಆಹಾರವನ್ನು ಹುಡುಕೊಂಡು ಅವು ಏನು ಚಿಂತೆ ಮಾಡ್ಲಾರ್ದಂಗ್ ತಿಂದ್ ತಮ್ಮ ಉಪಜೀವನವನ್ನ ಸಾಗಿಸಿ ತಮ್ಮ ಹುಟ್ಟನ್ನು ಸಾರ್ಥಕ ಮಾಡ್ಕೊಳ್ತಾವ. ಅವುಗಳನ್ನು ಫಲಗಳನ್ನು ಕಟ್ಟಿಲ್ಲ, ಆದರೂ ತಾವುಗಳು ತಮಗೆ ತಿಳಿದಲ್ಲಿ ಅರಸಿ ತಮ್ಮ ಹಣ್ಣು ಹಂಪಲ ಹುಡುಕಿಕೊಂಡು ತಿಂದು ಹಸಿವು ನಿವಾರಿಸಿಕೊಂಡು ಸಂತೃಪ್ತರಾಗ್ತವೆ. ಅವು ಸಂತೃಪ್ತರಾಗೋದು ಹಂಗ ನಾವ್ ಸಂತೃಪ್ತರಾಗೋದು. ನಮ್ಗೆಲ್ಲಾ ವಿವೇಕ ಇದೆ, ತಿಳುವಳಿಕೆ ಇದೆ, ಬುದ್ಧಿ ಇದೆ. ಲೋಕದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನೇನ್ ಬಯಸ್ಬೇಕು, ಎಲ್ಲಿಗ್ ಹೋಗ್ಬೇಕು, ಯಾವ್ದ್ ಮಾಡ್ಬೇಕು ಅಂದ್ರೇನ್ರಿ ಇಷ್ಟೇ ಅರಿವೆ ಗುರಿವಾಗೋದು, ಮತ್ತಿನ್ನೇನು ಇಲ್ಲ ಅದ್ರೊಳಗ ಅಂತಕ್ಕಂಥದ್ದು. ಅವು ಎಂದರು ಹೊಡೆದಾಡಿದ್ದು, ಸ್ಟ್ರೈಕ್ ಮಾಡಿದ್ದು, ಜಗಳ ಮಾಡಿದ್ದು, ಸಂಘರ್ಷ ಮಾಡಿದ್ದು, ಕೊಲೆ ಮಾಡಿದ್ದು ನೋಡ್ತೀವನ್ರಿ. ಹಸಿಗೋಸ್ಕರ ಅದು ಸೃಷ್ಟಿನೇ ಮತ್ತೆ ಬೇರೆ. ಆದ್ರೆ ಮನುಷ್ಯ ಕುಲದಲ್ಲಿ ಇಷ್ಟ ಆಹಾಕಾರಗಳು ಏಕೆ ಅನ್ನುವಂತಹ ಮಾತನ್ನ ಈ ವಚನದಲ್ಲಿ ರೇಖಣ್ಣ ಹೇಳ್ತಾನೆ. ಆದರೆ ನಾವು ಮಾಡುವ ರೀತಿ ಹೇಗಿದೆ ಎಂದರೆ ಹೊಲದಲ್ಲಿರುವ ಆ ಸೀಮೆಯಲ್ಲಿರುವ ನಮ್ಮ ಸುತ್ತಮುತ್ತಲಿರುವ ಆ ಫಲವನ್ನು ತಿನ್ನದೆ ಇರುವ ಸ್ಥಿತಿ ನಮ್ಮದಾಗಿದೆ. ಅಂದ್ರೇನ್ರಿ? ಅತ್ಯಂತ ಅತೀಂದ್ರಿಯದ ಶಕ್ತಿಯ ವಿವೇಕರಿ, ಇಂದ್ರಾತೀತವಾಗಿರುವ ಸುಖ, ಮತ್ತೊಂದೇನಿಲ್ಲ. ಲೋಕದ ನೆಮ್ಮದಿ, ಬೇಕು ಬೇಡುಗಳ ಮಧ್ಯೆ ಅರಳುವ ಹೂಗಳಿಗೆ ಸಾಕಿನ್ನು ಫುಲ್ ಪಾಯಿಂಟ್ ಇಡ್ಬೇಕು ಅನ್ನುವಂಥದ್ದು ಅವಂದ್ರಿ. ಹಾಗಾಗಿ ನಮ್ಮ ಕಾರ್ಯಕ್ಷೇತ್ರವನ್ನು ಅರಿತು ಗುರು ಭಕ್ತನಾಗಿದ್ದಲ್ಲಿ ಗುರುವಿನ ಆಜ್ಞೆಯನ್ನ ತಪ್ಪಬಾರದು. ಲಿಂಗ ಭಕ್ತನಾಗಿದ್ದಾಗ ನಮ್ಮ ಕೈಂಕರ್ಯಗಳಾಗಿರುವ ಪೂಜೆ ಅರ್ಪಣೆ ನಿತ್ಯ ನಿಯಮಗಳನ್ನ ಬಿಡಬಾರ್ದು. ನಮ್ಮ ಮನೋವಿಕಾರಗಳಿಗೆ ಯಾವತ್ತೂ ಗಮನ ಕೊಡಬಾರದೆಂದು ಈ ವಚನದಲ್ಲಿ ಹೇಳುತ್ತಾನೆ. ಅವರ ಇನ್ನೊಂದು ವಚನ, ಆತ್ಮಕ್ಕೂ ಘಟಕಕ್ಕೂ ಶರಸಂಧಾನದಿಂದ, ಆತ್ಮಕ್ಕೂ ಘಟಕಕ್ಕೂ ಶರಸಂಧಾನದಿಂದ ಆತ್ಮ ಬ್ರಹ್ಮರಂಧ್ರಕ್ಕೆ ಎಯ್ಯುವುದಕ್ಕೆ ಮುನ್ನವೇ ಶಿರಚ್ಛೇದನವಾಗಲಿಕ್ಕೆ ಹೇ ಆತ್ಮ ಬಯಲ ಕೂಡುವುದನ್ನಕ್ಕ ಅದುವ ಭೇದವು ಇಂತಿ ಭೇದ ಜೀವದ ಆಗು ಚೇಗು ಅರಿದು ಷಡ ಆಧಾರ ಮುಂತಾದ ದಶವಾಯುವ ಕಂಡು ನವದ್ವಾರದ ಭೇದಿಸಿ ಷೋಡಶ ಕಳೆಯಲ್ಲಿ ಮಗ್ನನಾಗಿ ನಿಂದಲ್ಲಿ ತ್ರಿವಿಧಾತ್ಮದೊಳಗಾದ ಪಂಚಭೂತಕದೊಳಗಾದ ಪಂಚವಿಶಂತಿ ತತ್ವದೊಳಗಾದ ಕ್ರೀ ಧರ್ಮಗಳಲ್ಲಿ ಅರಿದೆ ಮರದೇನೆಂಬುದು ಸಾಧನೆಗೊಂಡು ಪಿಂಡದಲ್ಲಿ ಅರಿದು ನಿಂದುದು ಪಿಂಡ ಜ್ಞಾನ. ಆ ಜ್ಞಾನದಲ್ಲಿ ಸೂಕ್ಷ್ಮಂಗನಾಗಿ ಕಾರಣವ ಕೂಡಿಕೊಂಡು ಆ ಕಾರಣವದು ಜ್ಞಾನ ಪಿಂಡದ ಭೇದ
ಇಂತಿ ಪಿಂಡ ಜ್ಞಾನ ಜ್ಞಾನ ಪಿಂಡದ ಕೂಟ ಸದ್ಯೋಜಾತ ಲಿಂಗದ ನಿರುತ ಧಾಟಿ. ಆತ್ಮಕ್ಕೂ ಘಟಕಕ್ಕೂ ಶರಸಂಧಾನದಿಂದ ಆತ್ಮ ಬ್ರಹ್ಮರಂಧ್ರಕ್ಕೆ ಎಯ್ಯುವುದಕ್ಕೆ ಮುನ್ನವೇ ಶಿರಚ್ಛೇದನವಾಗಲಿ ಅಂತ ಯಾರು ಹೇಳ್ಕೊಳ್ತಾರ್ರಿ ಇದನ್ನ? ಅಷ್ಟಕೊಂಡ ಎಲ್ಲ ಯೋಗದೊಳಗ ತಲ್ಲೀನನಾಗಿ ಚಿತ್ತವೃತ್ತಿ ನಿರೋಧ ಮಾಡೋಕ್ಕಿಂತ ಮೊದ್ಲ ನನ್ ಶಿರಚ್ಛೇದ ಆಗ್ಬಿಡ್ಲಿ ಅಂತ ಹೇಳ್ತಾನ್ರಿ. ಆತ್ಮಕ್ಕೂ ಘಟಕಕ್ಕೂ, ಘಟ ಅಂದ್ರ ಕುಂತ ಸ್ಥಳ ರೀ, ಆತ್ಮಕ್ಕೂ ಘಟಕಕ್ಕೂ ಶರಸಂಧಾನ ಅಂದ್ರ ಬಾಣ ಕೂಡೋದು. ಅಲ್ಲಿ ಶರಸಂಧಾನ ಆತ್ಮ ಬ್ರಹ್ಮರಂಧ್ರಕ್ಕೆ ಎಯ್ಯುವುದಕ್ಕೆ ಮುನ್ನನ ಶಿರಚ್ಛೇದನವಾಗಲಿಕ್ಕೆ ಆ ಹಾಯ ಆತ್ಮ ಬಯಲ ಕೂಡುವುದನ್ನಕ್ಕ ಅದು ಭೇದ ಇಂತಿ ಭೇದ ಜೀವದ ಆಗು ಚೇಗೆ ನರಿದು ಷಡಾಧಾರ ಮುಂತಾದ ದಸವಾಯು ಕಂಡು. ಅಂದ್ರೆ ಯೋಗದೊಳಗ್ ಬರ್ತೈತ್ರಿ ಇದು. ಅಲ್ಲಿ ಒಂದಾಗುವಿಕೆ ಅದ್ ಎಷ್ಟೆಲ್ಲ ಆಗುದ್ ಬೇಡ ಬೇಡ ನಿನಗ ಅರ್ಪಿಸಿದೀನಿ ಅಂತ ಹೇಳ್ತಾನ್ರಿ. ಆಗು ಚೇಕ ನರಿದು ಷಡಾಧಾರ ಮುಂತಾದ ದಸವಾಯು ಕಂಡು ನವದ್ವಾರದ ಭೇದಿಸಿ. ಅಂದ್ರ ನಾವು ಬಹಳ ಸೂಕ್ಷ್ಮವೆಲ್ಲ ತಿಳ್ಕೊಂಡಿರಿ ಅಂತ ಹೇಳಿ ನಾ ತಿಳ್ಕೊಂಡೇನಿ. ಷೋಡಶ ಕಳೆಯಲ್ಲಿ ಮಗ್ನನಾಗಿ ನಿಂದಲ್ಲಿ ತ್ರಿವಿಧಾತ್ಮಗೊಳಗಾದ ಪಂಚಭೂತಗಳೊಳಗಾದ ಪಂಚವಿಶಂತಿ ತತ್ವಗೊಳಗಾದ ನೀಕ್ರಿ ಧರ್ಮಗಳಲ್ಲಿ ಅರಿದು ಮರದೆನೆಂಬುದು ಸಾಧನೆಗೊಂಡು ಪಿಂಡದಲ್ಲಿ ಅರಿದು ನಿಂದುದು ಪಿಂಡ ಜ್ಞಾನ. ಆ ಜ್ಞಾನದಲ್ಲಿ ಸೂಕ್ಷ್ಮಾಂಗವಾಗಿ ಕಾರಣವ ಕೂಡಿಕೊಂಡು ಆ ಕಾರಣವಾದುದು ಪಿಂಡದ ಭೇದ ಇಂತಿ ಪಿಂಡ ಜ್ಞಾನ. ಜ್ಞಾನ ಪಿಂಡದ ಕೂಟ ಸದ್ಯೋ ಜಾತಲಿಂಗದಲ್ಲಿ ನಿರುದ್ಧ ಅಂತಂದ್ರಿ. ಆಸಕ್ತಿ ಕ್ರಿಯೆ ಏನು ಅಂತಂದ್ರೆ ಒಂದ ಇಷ್ಟೆಲ್ಲಾ ಮಾಡೋ ಕಾರಣ ಏನ್ರಿ? ನಿನ್ನನ್ನು ಅರ್ಥಕೋಬೇಕು, ನಿನ್ನನ್ನು ಕೂಡ್ಬೇಕು ಅಂತ ಹೇಳಿ ಆ ದಾರಿ ನನಗ್ ಬಹಳ ಸರಳವಾಗಿ ಸಿಗ್ಲಿ ಅಂತ ಹೇಳಿ ಇಲ್ಲಿ ಈ ವಚನದಲ್ಲಿ ಅವರು ಹೇಳ್ತಾರೆ. ಕೊನೆಯಲ್ಲಿ ಒಂದು ವಚನ ನಾನು ಹೇಳಿ ನನ್ನ ವಿಷಯಕ್ಕೆ ಮುಕ್ತಾಯವನ್ನ ನೀಡ್ತೀನಿ. ಈ ವಚನ, ಆವ ವಾಯು ಎತ್ತದಲ್ಲಿ ಆ ದಳಗೂಡಿ ಆತ್ಮ ಆಡುತ್ತಿಪ್ಪುದು ಎಂಬರು. ಆವ ವಾಯು ಎತ್ತದಲ್ಲಿ ನಾವು ಧ್ಯಾನ ಹೇಗ್ ಮಾಡ್ತೇವ್ರಿ? ಪೂರಕ ಕುಂಭಕ ರೇಚಕ ವಿಶ್ರಾಂತಿ ಸ್ಥಿತಿನಲ್ಲಿ ಆತ್ಮ ಪರಮಾತ್ಮನನ್ನ ಕೂಡಿಕೊಳ್ಳುವ ಯೋಗ ಅಂದ್ರೇನೆ ಕೂಡುದು, ಚಿತ್ತವೃತ್ತಿಗಳ ನಿರೋಧ. ಅದನ್ನ ಅವ್ರು ಈ ಪರಿಭಾಷೆನಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಆವ ವಾಯು ಎತ್ತಿದಲ್ಲಿ ಆ ದಳವಡಗೂಡಿ ಆತ್ಮ ಆಡುತ್ತಿಪ್ಪುವುದು. ಶರೀರದಲ್ಲಿ 8 ಕೋಟಿ ರೋಮಗಳು. ಶರೀರದ ಒಂದು ಪರಿಚಯವನ್ನ ಏನೇನಿದೆ ಎಲ್ಲ ಇಲ್ಲಿ ಕೊಡ್ತಾನೆ ಅವನು. ಆವ ವಾಯು ಎತ್ತದಲ್ಲಿ ಆ ದಳಗೊಡಗೂಡಿ ಆತ್ಮ ಆಡುತ್ತಿಪ್ಪುವುದೆಂಬರು. ಶರೀರದಲ್ಲಿ 8 ಕೋಟಿ ರೋಮ 360 ನರನಾಡಿಗಳು ಬಂದು ನಾಡಿಗೆ 3 ಭೇದ, 3 ಭೇದಕ್ಕೆ 5 ಗುಣ. ಇಂತಿ ಇವನರಿದು ಇರಬೇಕೆಂಬಲ್ಲಿ ಇಂತಿ ಶರೀರಕ್ಕೆ ಕರಣ 4ರಿಂದ ಮದ 8ರಿಂದ ವ್ಯಸನ 7ರಿಂದ ಅರಿವರ್ಗದಿಂದ 5 ಇಂದ್ರಿಯಗಳಿಂದ 16 ಕಳೆಯಿಂದ ಷೋಡಶೋಪಚಾರ ಅಂತ ಏನ್ ಹೇಳ್ತೇವಲ್ಲ, 16 ಕಳೆಯಿಂದ 3 ವಿಷಯದಿಂದ ತ್ರಿವಿಧ ಆತ್ಮಗಳಿಂದ ತ್ರಿಶಕ್ತಿ ಭೇದವದಿಂದ ಇಂತಿ ವಿವರಗಳೆಲ್ಲವನು ತಿಳಿದು ಏಕಮುಖ ಮಾಡಿ ವರ್ಣಕ ವಸ್ತುಕ ಉಭಯವನ್ ಒಡಗೂಡಿ ವಸ್ತುವ ಕೂಡಬೇಕೆಂಬುದನ್ನಕ್ಕ ಈ ದೇಹ ಸಂಜೀವಿನಿಯನ್ ಅರಿಯಸಿಲೆಯೇ ಸುರಟೆಯ ತ್ರಿವಿಧಕ್ಕ ಅಳಿವಿಲ್ಲದ ಘಟವೇ. ಇಂತಿವೆಲ್ಲವೂ ಕತೆ ಕಾವ್ಯದ ವಿಶ್ವಮಯಮಪ್ಪ. ಕೀಲಿಗೆ ಕೀಲಿನ ಬಿತ್ತಿ ಇವ ಮರೆದು ಅರಿದವನ ಯುಕ್ತಿ ತನುವಿನ ಬೂರದ ಹೊರೆಯಲ್ಲಿ ಹೊತ್ತಿದ ಪಾದಕ ಮುಟ್ಟುವುದಕ್ಕೆ ಮುನ್ನವೇ ಗ್ರಹಿಸುವಂತೆ. ಹೇರುಂಡದ ಘಟ ಫಲವ ಗ್ರಹಿಸಿ ಫಲಪಕ್ವಕ್ಕೆ ಬಂದಲ್ಲಿ ಭಿನ್ನವಾಗುವ ತತಿ ಭಿನ್ನುವ ತೆರದಂತೆ ಇಂತಿ ಶರೀರ ಘಟಗಳಲ್ಲಿ ಅನುಭವಿಸುವ ಆತ್ಮ ಜಡವೆಂದರಿದು ಒಡೆದಲ್ಲಿಯೇ ನಿಜ ಆತ್ಮ ವಸ್ತುವನ್ನೊಡಗೂಡಬೇಕು ಸದ್ಯೋಜಾತ ಲಿಂಗದಲ್ಲಿ. ಅನುಭವ ಪಕ್ವವಾದಲ್ಲಿ ನಿಜ ಅರಿತಂತೆ ಇಲ್ಲಿ ಯಾವುದು ಶಾಶ್ವತವಾದದ್ದಲ್ಲ. ಈ ಆತ್ಮ ಈ ದೇಹದ ಆಯುಷ್ಯ ಮುಗಿದ ಮೇಲೆ ಇನ್ನೊಂದು ದೇಹಕ್ಕೆ ಹೋಗ್ತೈತಿ. ಇಷ್ಟೆಲ್ಲಾ ನಮಗ್ ಗೊತ್ತೈತಿ. ಇಲ್ಲಿ ಯಾವ್ದು ಇದು ಶಾಶ್ವತ ಅಲ್ಲ. ಹೆಂಗ ಒಂದ
ಬಟ್ಟೆ ಹಾಕೊಂಡ್ ಹಳಿದಾದ್ಮೇಲೆ ಅದನ್ನ ಒಗದ್ ಬಿಡ್ತೇವಲ್ಲ, ಹಂಗ ಈ ದೇಹ ಬ್ಯಾಸರ ಆದ್ಮೇಲೆ ಈ ಆತ್ಮ ಇನ್ನೊಂದ್ ದೇಹವನ್ನು ಸೇರ್ಕೊಳ್ತೈತಿ. ಆದಾಗ್ಯೂ ಕೂಡ ಇದ್ರದ್ದು ಇಷ್ಟು ಹುಡುಕಾಟ ಐತಲ್ಲ ಅಂತಕ್ಕಂಥದ್ದು. ಈ ಆತ್ಮ ಈ ದೇಹದ ಆಯುಷ್ಯ ಮುಗಿದ ಮೇಲೆ ಇನ್ನೊಂದು ದೇಹಕ್ಕೆ ಹೋಗುತ್ತದೆ. ಈ ಆತ್ಮದ ನಿಜ ಸ್ಥಿತಿಯನ್ನ ನೀ ತಿಳಿ. ಯಾಕೆ ಇದ್ರ ಮ್ಯಾಲ ಇಷ್ಟಕೊಂಡ ಮೋಹ ಐತಿ ನಿನಗೆ, ವ್ಯಾಮೋಹ ಐತಿ ನಿನಗೆ. ಈ ಶಿವಯೋಗ ಬಯಲಾಗಬೇಕು ಅನ್ನುವಂತ, ಶರಣರ ಬಯಲೊಳಗೆ ಬಯಲಾಗುವುದು, ಅಥವಾ ಶರಣರ ನಿರಾಕಾರ, ಅಲ್ಲಮನ ಶೂನ್ಯ, ಏನು ಇಲ್ಲವಾಗುವುದು, ಅಹಂಕಾರದ ಅಸ್ತಿತ್ವವನ್ನು ಅಳಿಯಬೇಕೆಂದು ಈ ವಚನ ಹೇಳುತ್ತದೆ. ಜೊತೆಗೆ ದೇಹದ ಅಸ್ಥಿರತೆ, ಆದರೂ ಇದರ ಮೇಲಿನ ವ್ಯಾಮೋಹ ನಮ್ಗೆ ಕೊನೆವರೆಗೂ ಬಿಡಲ್ಲ. ಹುಟ್ಟಿನಿಂದ ಚಟ್ಟ ಏರುವರೆಗೂ ಕೂಡ ಇದರ ವ್ಯಾಮೋಹದಲ್ಲಿ ಯಾಕೆ ತಡ್ಕಾಡ್ತಾ ಇದ್ದಾನೆ ಮನುಷ್ಯ ಅಂತಕ್ಕಂತಹ ಶಾಸ್ತ್ರಜ್ಞರ ಮುಖಾಂತರ ಇಷ್ಟೆಲ್ಲ ಎಲ್ಲಿ ತಿಳ್ಕೊಂಡಿ ನೀನು? ನಿನಗೆ ಇರುವಂತಹ, ನಿನ್ನ ಸುತ್ತಮುತ್ತಲಿರುವಂತಹ ಸಾಹಿತ್ಯ ಇರ್ಬೋದು, ಕತೆ ಇರ್ಬೋದು, ಕಾವ್ಯ ಇರ್ಬೋದು, ವಿಶ್ವ ಮಾನ್ಯ ಕೃತಿಗಳಿರ್ಬೋದು, ಮತ್ತೆ ಶಾಂಖ್ಯ ಇರ್ಬೋದು, ಉಪನಿಷತ್ ಇರ್ಬೋದು, ವೇದ ಇರ್ಬೋದು, ಎಲ್ಲಾ ಇದರಿಂದ ತಿಳ್ಕೊಂಡಿದ್ದು ಒಂದ, ಇಲ್ಲಿರುವುದು ಈ ಆತ್ಮಕ್ಕೆ ನಾಶ ಇಲ್ಲ, ಅದು ಈ ದೇಹದೊಳಗ್ ಶಾಶ್ವತವಾಗಿರಲ್ಲ, ಈ ದೇಹ ಜಡ, ಇದನ್ ಬಿಟ್ಟು ಎಂದಾದ್ರೂ ಒಂದಿನ ಹೋಗೋದಂತ ನೀನ್ ಯಾಕೆ ತಿಳ್ಕೊಳ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ರೇಖಣ್ಣ ಅವ್ರು ಹೇಳ್ತಾರೆ. ನಾನು ನನಗ್ ತಿಳಿದಷ್ಟು ಮಟ್ಟಿಗೆ ಕೆಲವೊಂದಿಷ್ಟು ಪ್ರಾಥಮಿಕ ವಿಚಾರಗಳನ್ನ ನನ್ನ ಗ್ರಹಿಕೆಗೆ ಎಷ್ಟು ನಿಲ್ಕೈತಿ, ಇನ್ನೂ ಅಧ್ಯಯನ ಮಾಡ್ಲಿಕ್ಕೆ ಬಹಳ ಸಮಯ ಬೇಕು ಅಂತ ಹೇಳಿ ಇಲ್ಲಿರುವಂತಹ ಎಲ್ಲ ಅನುಭವಿಕರಲ್ಲಿ, ಪ್ರಾಜ್ಞರಲ್ಲಿ ನಾನು ಕೇಳ್ಕೊಳ್ತಾ, ನನ್ಗೆ ಕೊಟ್ಟಿರ್ತಕ್ಕಂತಹ ಈ ವಿಷಯ ಇಷ್ಟು ಆಳವಾಗಿದೆ, ಇದಕ್ಕ ನಾನು ನ್ಯಾಯ ಒದಗಿಸಿದ್ನೋ ಇಲ್ಲೋ ನನಗ್ ಗೊತ್ತಿಲ್ಲ. ಹಾಗಾಗಿ ಒಂದಿಷ್ಟು ವಿಚಾರಗಳನ್ನ ತಮ್ಗೆ ಅರ್ಪಿಸಿ ನನ್ನ ಮಾತುಗಳನ್ನ ನಾನಿಲ್ಲಿ ಮುಗಿಸ್ತೇನೆ. ಎಲ್ರಿಗೂ ಅನಂತ ಶರಣಗಳು. ಅನಂತ ಶರಣಾರ್ಥಿಗಳು ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೆ. ಇಲ್ಲಿಯವರೆಗೆ ಬಹಳಷ್ಟು ಸಮಾಧಾನದಿಂದ ಅತ್ಯಂತ ವಿಸ್ತೃತವಾದಂತ ಅದ್ಭುತವಾದಂತ ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರೆ. ಅವಸರದ ರೇಖಣ್ಣ ಅವರ ಕುರಿತು ಅವರ ವಿಚಾರಧಾರೆಗಳು ಹೇಗಿತ್ತು ಅಂತ, ಶಿವಶಕ್ತಿ ಶಿವಭಕ್ತಿಯನ್ನ ಅವರು ರೇಖಣ್ಣ ಅವರು ನಿರೂಪಿಸಿರ್ತಕ್ಕಂಥ ರೀತಿ ಹೇಗಿತ್ತು ಅನ್ನೋದನ್ನ ಸಾಕಷ್ಟು ಹಲವಾರು ನಿದರ್ಶನಗಳನ್ನ ನೀಡುವ ಮೂಲಕ ಅವರ ವಚನಗಳ ತಾತ್ಪರ್ಯವನ್ನ ವಿಸ್ತೃತವಾಗಿ ಇಲ್ಲದೆ ಇದ್ರೂ ಕೂಡ ಸಂಕ್ಷಿಪ್ತವಾಗಿಯೂ ಕೂಡ ಒಟ್ಟಾರೆ ಅದರ ತಾತ್ವಿಕತೆಯನ್ನ ನಮ್ಮ ಮುಂದಿಗೆ ಹಂಚ್ಕೊಂಡ್ರಿ. ಇಲ್ಲಿ ಅವರ ವಚನಗಳ ಒಂದು ರೀತಿಯಲ್ಲಿ ಹೇಳೋದಾದ್ರೆ, ನೀವು ಅವಾಗ್ಲೇ ಹೇಳಿದ್ರಿ ಹಣ್ಣನ್ನ ಮುಟ್ಟದ ಹಾಗೆ ಮೆಲ್ಲದ ಹಾಗೆ ಅಂತ ಹೇಳಿದ್ರಿ. ಅದಕ್ಕೆ ಇಲ್ಲಿ ಒಂದು ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ, ಸಂಸಾರ ಒಳಗಡೆ ಇದ್ದು ಕೂಡ ಸಂಸಾರಕ್ಕೆ ಅಂಟಿಕೊಂಡಿರಬಾರ್ದು ಅನ್ನೋ ರೀತಿಯಲ್ಲಿ ಅವರ ಒಂದು ಆಧ್ಯಾತ್ಮಿಕತೆಯನ್ನ ಈ ವಚನಗಳ ಮೂಲಕ, ಬೆಳಗಿನ ವಚನಗಳ ಮೂಲಕ ನಮ್ಮ ಮುಂದಿಗೆ ನಮ್ಗಿಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅನ್ನೋದು ನಾವು ಇದಿಷ್ಟು ವಿಚಾರಗಳನ್ನ ನೋಡಿದಾಗ ನಮಗಿಲ್ಲಿ ಅರ್ಥ ಆಗುತ್ತೆ. ನಿಜಕ್ಕೂ ಬಹಳಷ್ಟು ಮಾಹಿತಿಯನ್ನ, ಅನೇಕ ಉದಾಹರಣೆಗಳನ್ನ ನೀಡುವ ಮೂಲಕ ರೇಖಣ್ಣ ಅವರ ವಚನಗಳನ್ನ ನಿಮಗೆ ತಿಳಿದಿರುವಷ್ಟು ಹಾಗೂ ಈ ವಚನಗಳ ತಾತ್ವಿಕತೆಯನ್ನ ನಮಗಿಲ್ಲಿ ತಿಳಿಸ್ಪಟ್ರಿ. ಈ ವೇದಿಕೆ ಮುಖಾಂತರ ನಿಮಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ನಾನಿಲ್ಲಿ ಅರ್ಪಿಸ್ತೇನೆ ಮೇಡಮ್ ಅವರೇ. ಶರಣ. ಈಗ ಅನುಭವವನ್ನ ಅಕ್ಕಮಾದೇವಿ ತೆಗ್ಗಿಯವರು ಹಂಚ್ಕೋಬೇಕಂತ ಅವರಲ್ಲಿ ಮನವಿ ಮಾಡ್ಕೋತೇನೆ. ಎಲ್ಲರಿಗೂ ಶರಣಾರ್ಥಿ ಮೇಡಮ್. ಹಲೋ, ಕೇಳಿಸ್ತಾ ಇದ್ದಾರೆ? ಹಲೋ, ಕೇಳಿಸ್ತಾ ಇದ್ದಾರೆ? ಎಲ್ಲರಿಗೂ ಭಕ್ತಿಯೇ ಶರಣಾರ್ಥಿಗಳು. ಈಗ ಅಕ್ಕನಾಗಮ್ಮನ ಒಂದು ವಚನ. ಎನ್ನ ಕುಲಸೂತಕ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರಿವು ಮರವಿನ ಸೂತಕವ ಕಳೆದಾತ ಬಸವಣ್ಣ, ಎನ್ನ ತನ್ನಲ್ಲಿ ಇಂಬಿಟ್ಟು ಕೊಂಡಾತ ಬಸವಣ್ಣ, ನಿಜದ ನಿರ್ವಲಯದ ಬಾಗಿಲ ನಿಜವ ತೋರಿದ ಆತ ಬಸವಣ್ಣ, ಬಸವಣ್ಣ ಪ್ರಿಯ ಚೆನ್ನಬ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿಸಿದ ಎನ್ನ ತಂದೆ ಸಂಗನ ಬಸವಣ್ಣ. ಇದು ಅಕ್ಕನಾಗಮನ ಒಂದು ಅದ್ಭುತವಾದಂತ ವಚನ. ಇಂದು ಶನಿವಾರ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಂದು ಗೂಗಲ್ ಮೀಟ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ವಚನ ಪ್ರಾರ್ಥನೆ ಮಾಡಿದಂತ ಶರಣೆ ಪ್ರೇಮಕ್ಕ ಹೊರಟಿಯವರು, ಅವರಿಗೂ ಸಹ
ತುಂಬು ಹೃದಯದ ಶರಣಾರ್ಥಿಗಳು. ಸ್ವಾಗತ ಮತ್ತು ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿದಂತ ವಿಜಯಲಕ್ಷ್ಮಿಯವರಿಗೂ ಹಾಗೂ ವಿಶೇಷ ಉಪನ್ಯಾಸಕರಾದಂತ ಇಂದು ನಮ್ಮ ಈ ಗೂಗಲ್ ಮೀಟ್ಗೆ ಕೇಂದ್ರ ಬಿಂದುವಾಗಿರುವಂತ ಶರಣೆ ಕಸ್ತೂರಿ ದಳವಾಯಿ ಅವರಿಗೂ ಭಕ್ತಿಯ ಶರಣಾರ್ಥಿಗಳು. ಹಾಗೆ ನಮ್ಮ ಮಾರ್ಗದರ್ಶಕರಾದಂತ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಹಾಗೂ ಶರಣ ಸಮರ್ಪಣೆ ಮಾಡುವ ಶಾರದಾಮಣಿ ಮುನಿಶಾಳ್ ಅವರಿಗೂ ಮತ್ತು ವಚನ ಮಂಗಳ ಮಾಡುವ ಪ್ರೊಫೆಸರ್ ಈರಮ್ಮ ಕುಂದಗೋಳ್ ಅವರಿಗೂ, ಹೀಗೆ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆಯಿಂದ ಮಾಡಿರುವಂತ ವೀರಾಕ್ಷಿ ವಿವೇಕ್ ಅವರಿಗೂ ಹಾಗೂ ಸಂಯೋಜಕರಾದಂತ ಪ್ರೊಫೆಸರ್ ಪ್ರಭು ದಂಡಿ, ಬಸವರಾಜ್ ಕುರುಗೋಳ್, ಬಸವತ್ರ ಭದ್ರಾವತಿ, KS ಇನಾಮತಿ, CB ಗಾಣಗೇರ್ ಹಾಗೂ ಡಾಕ್ಟರ್ ಸರೋಜಾ ಜಾಧವ್. ತಾಂತ್ರಿಕ ಸಹಾಯ ಮಾಡುವಂತ ಶರಣೆ ದಾನಮ್ಮ ಜಳಕಿ ಹಾಗೂ ಸಂಘಟಕರಾದಂತ ಶರಣೆ ಸುಜಾತಾ ಪಾಟೀಲ್ ಹಾಗೂ ಸುಧಾ ಪಾಟೀಲ್, ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಂದು ನನಗೆ ಅನುಭವ ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾನು ನನ್ನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹೇಳುತ್ತೇನೆ. ಇಂದು ಶರಣ ಪ್ರೇಮಕ್ಕ ಹೊರಟ್ಟಿಯವರು ಅಲ್ಲಂಪ್ರಭು ವಚನ ಸುಶ್ರಾವವಾಗಿ ಹೇಳಿದರು. ಎತ್ತನ ಮಾಮರ ಎತ್ತನ ಕೋಗಿಲಂತೆ. ನೋಡ್ರಿ, ಅಕ್ಕನ ಅರಿವು ನಾವು ನಾನಂತರೂ ಈಗ ಒಂದ್ 2 ವರ್ಷನೂ ಆಗಿಲ್ಲ ಇನ್ನೂ ಬಂದು ಎಷ್ಟೊಂದು ತಿಳ್ಕೊಂಡಿದೀವಿ ಅಂತಂದ್ರ, ಇಲ್ಲಿ ಸತ್ಸಂಗ ನಡೀತದ, ಅಕ್ಕನ ಅರಿವುದಲ್ಲಿ ನಮಗೆ ಅನುಭವ ಬೆಳೀತದ, ಜ್ಞಾನ ಸಂಪಾದನೆ ಆಗ್ತದ, ಮತ್ತೆ ನಮ್ಮಲ್ಲಿರಂತ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಥಿಂಕಿಂಗ್ ಬರ್ತದ. ಹೀಗೆ ಈ ಒಬ್ಬೊಬ್ಬರು ಒಂದೊಂದು ನುಡಿಯನ್ನು ಕೇಳಿ, ಸರ್ವಜ್ಞ ಹೇಳ್ತಾನಲ್ಲ, ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯೇ ಪರ್ವತ ಆದ ಅಂತ ಹೇಳಿ, ಹಾಗೆ ನಾವು ಎಲ್ಲರಲ್ಲೂ ಒಂದೊಂದು ಅನುಭವವನ್ನ ನಾವು ತಿಳ್ಕೊತೀವಿ. ಅದರಂತೆ ನಾವು ನಡೆಯಲು ಪ್ರಯತ್ನಿಸ್ತೀವಿ. ಎಷ್ಟೋ ವಚನಗಳು ಸುಮ್ಮನೆ ಓದ್ತಾ ಇರ್ತೀವಿ, ಅದ್ರ ಅರ್ಥನೇ ಗೊತ್ತಿರ್ಲಿಲ್ಲ. ಆದ್ರೆ ಅಕ್ಕನ ಅರಿವು ಬಂದ ಮೇಲೆ ನನಗೆ ವಚನಗಳ ಅರ್ಥ ಗೊತ್ತಾಗ್ತದ. ಇತರರಿಗೂ ಸಹ ನಾ ಹೇಳ್ತೀನಿ. ಮನೆಯಲ್ಲಿ ನಾವು ಪ್ರತಿ ವಾರ ಅವ್ರ ಮನೆಗೆ ಹೋಗಿ ಮನೆಯಲ್ಲಿ ಮಹಾಮನೆ ಮಾಡ್ತೀವಿ, ಅವ್ರಿಗೆ ವಚನಗಳನ್ನ ಹೇಳ್ತೀವಿ. ಮತ್ತೆ ನಮ್ಮಲ್ಲಿ ಏನಾದ್ರೂ ಪುಸ್ತಕಗಳನ್ನ ಪ್ರಿಂಟ್ ಮಾಡಿದವ್ರು ಎಲ್ಲರಿಗೂ ಕೊಡ್ತೀವಿ. ಇಂಥ ಭಾವನೆ ಎಲ್ಲರಿಗೂ ಬೆಳಿಬೇಕು. ಹಾಗೆ ಇಂದು ಕೇಂದ್ರ ಬಿಡುವಂತ ಶರಣೆ ಕಸ್ತೂರಿ ದಳವಾಯಿ ಅವರು ಬಹಳ ಅತ್ಯಂತ ಆತ್ಮೀಯವಾಗಿ ಅವಸರದ ರೇಖನ ಕುರಿತು ವಿವರವಾಗಿ ಹೇಳಿದರು. ನೋಡ್ರಿ, ಅವಸರದ ರೇಖನ್ನ ಹೆಸರೇ ಹೇಳುವಂತೆ ಅವ್ರ ಕೆಲಸ ಬಹಳ ಅವಸರ, ಬೇಗ ಬೇಗ ಆಗ್ಬೇಕು ಅನ್ನೋದು. ಅವರು 105 ವಚನಗಳ ಬೆಳಗಿನ ವಚನಗಳಾಗ್ಬೇಕು. ಅಕ್ಕ ಅವರು ಬಹಳ ಚೆನ್ನಾಗಿ ವಚನಗಳನ್ನ ಹೇಳಿದ್ರು. ನೋಡ್ರಿ, 40 ಸಾಲಿನ ವಚನಗಳಿದಾವಂತ. ಅಷ್ಟೊಂದು ದೊಡ್ಡ ವಚನಗಳನ್ನ ಆಗಿನ ಕಾಲದಲ್ಲಿ ಅವರು ರಚಿಸಿದರು. ವೇಗವಾಗಿ ಕೆಲಸ ಮಾಡ್ತಿದ್ರು. ಮತ್ತು ಮಾಡುವಂತಿರ್ಬೇಕು, ಮಾಡದಂತಿರ್ಬೇಕು. ನಾವ್ ಏನಾದ್ರೂ ಮಾಡಿದ್ ನಾ ಮಾಡೀನಿ ಅಂತ ನಾವೇನೂ ಮಾಡಿರಂಗಿಲ್ಲ. ಎಲ್ಲ ನಮ್ ಕಡೆಯಿಂದ ಒಂದು ಶಕ್ತಿ ಇರ್ತದೆ, ಆ ಶಕ್ತಿ ನಮಗೆ ಮಾಡಿಸ್ತದೆ. ಅವ್ರ ವಚನಗಳಲ್ಲಿ ನಾವು ಶಿವಶಕ್ತಿ ಮತ್ತು ಶಿವಜ್ಞಾನವನ್ನು ನಾವು ಕಾಣಬಹುದು. ಅವರ ಅಂಕಿತ ನಾಮ ಬಹಳ ಚೆನ್ನಾಗಿದೆ, ಸದ್ಯೋಜಾತ ಅಂತ ಇದೆ. ಇನ್ನೂ ಬೇರೆ ಬೇರೆ ಅಂಕಿತ ನಾಮಗಳು ಇದೆ ಅಂತ ಹೇಳಿದ್ರು. ಅವರು ತಮ್ಮ ವಚನದ ವೈಶಿಷ್ಟ್ಯ ಏನಂದ್ರೆ, ಅವ್ರ ವಚನಗಳು ಅರ್ಥ ಆಗೋದೇ ಇಲ್ಲ. ತುಂಬಾ ವಚನಗಳಿವೆ, ವಾಚ್ಯಾರ್ಥ ಇವೆ, ಲಕ್ಷಣಾರ್ಥ ಇವೆ. ಹೀಗೆ ಅವ್ರ ವಚನಗಳಲ್ಲಿ ಕಾರಣವಿಲ್ಲ, ಕಾರ್ಯವಿಲ್ಲ. ಕಾಯವಿಡುದು ಲಿಂಗವನ್ನ ಮುಟ್ಟಬೇಕು. ನಾವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಕಾಯವನ್ನ ಹಿಡುದು. ಈಗ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಹೀಗೆ ಲಿಂಗಾಚಾರ, ಶಿವಾಚಾರ, ಸದಾಚಾರ, ಪ್ರತ್ಯಾಚಾರ, ಗಣಾಚಾರ, ಪಂಚಾಚಾರ, ಶತಸ್ಥಳ ಇವೆಲ್ಲ ಆ ರೇಖನ ವಚನಗಳಲ್ಲಿ ಕಾಣಬಹುದಂತ ಬಹಳ ಚೆನ್ನಾಗಿ ವಿವರವಾಗಿ ಹೇಳಿದ್ರು. ಕಾರಣ ಇದು ಶಿವಜ್ಞಾನ, ಕಾರ್ಯ ಇದು ಭಕ್ತಿ. ಶಿವೈಕ್ಯ, ಶಿವಲಿಂಗ ವಿಚಾರಧಾರೆಗಳನ್ನ ಬಹಳ ಮಾರ್ಮಿಕವಾಗಿ ಹೇಳಿದರು. ಸಾಂಕೇತಿಕ ಅರ್ಥಗಳನ್ನ ಒಳಗೊಂಡಿದೆ. ಈ ಜನಸಾಮಾನ್ಯರಿಗೂ ಅವ್ರ ವಚನಗಳ ತಿಳಿಯೋದಿಲ್ಲ. ನಾವು ಆನೆ ಅಂದ್ರೆ ಬಲ ಅಂತ ತಿಳ್ಕೊಂಡ್ರಿ, ಅವರ ವಚನಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಅರ್ಥಗಳಿವೆ ಅಂತ ಮೇಡಮ್ ಅವರು ಹೇಳಿದರು. ನೋಡ್ರಿ, ಬ್ರಹ್ಮಾಂಡದಲ್ಲಿ ಹುಟ್ಟಿದ ಲಕ್ಷಣ, ತ್ರಿಜಾತಿ ವರ್ಗ, ಅಷ್ಟಾಷಷ್ಟಿ, ಷಟ್ಕರ್ಮ ಈ ಪ್ರಮಾಣವಾದವು, ಘಟಭೇದವಿಲ್ಲ, ಚತುರ್ವರ್ಣ, ಅಂಡ ಪಿಂಡ ವಿಸ್ತರಿಸಿ ನೋಡಿದರೆ 16 ಶಾಸ್ತ್ರಗಳದಾವಂತೆ. ಆಮೇಲೆ 28 ದಿವ್ಯ ಆಗಮಗಳಿದಾವೆ. ನಮಗೆ ಏನೂ ಗೊತ್ತಿಲ್ಲ ರೀ, ಕನ್ನಂತ ಹೆಸರು ಕೇಳಿದ್ವಿ, ಎಲ್ಲೋ ಒಂದು ವಚನಗಳು. ಆದ್ರೆ ಎಷ್ಟೊಂದು ವಚನಗಳನ್ನ ಉದಾಹರಣೆ ಸಮೇತ ಅವ್ರು ನಮಗೆ ತಿಳಿಸಿಕೊಟ್ರು. ನೋಡ್ರಿ, ಅಂಡ ಪಿಂಡವಾಗಿ ಪಿಂಡಾಂಡವನ್ನೊಳಗೊಂಡು ವಿಚ್ಛಿನ್ನವಾದ ಭೇದವ ತಿಳಿದು ತ್ರಿಕೋಣ ಭೇದ ಇಲ್ಲ. ಪಂಚಭೂತಕದಲ್ಲಿ ಪಂಚವಿಶಿಷ್ಟ ತತ್ಫಲಗಳಲ್ಲಿ ಏಕೋತ್ತರ ಶತಸ್ಥಲ ಮುಂತಾದ ಭೇದಂಗಳ ತಿಳಿದು ಅದಾವ ಸ್ಥಳಕ್ಕೂ ಸ್ಥಳ ನಿರ್ವಾಹ ಕಂಡು ಬಹು
ಬಹುಜನಗಳ ಒಂದು ಗ್ರಾಮದ ಬಾಗಿಲಲ್ಲಿ ಬಂದು ತಮ್ಮ ತಮ್ಮ ನಿಲಯಕ್ಕೆ ಸಂದು ಗ್ರಾಮದ ಸುಖ ದುಃಖ ಅನುಭವಿಸುವಂತೆ ಇಂತಿ ಪಿಂಡ ಸ್ಥಳವನ್ನು ಆಚರಿಸಿ ಆತ್ಮವ್ರತ ಹೋಗುವುದಕ್ಕೆ ಮೊದಲೇ ಸದ್ಯೋಜಾತ ಲಿಂಗವ ಕೂಡಬೇಕು. ನೋಡಿ ಎಷ್ಟು ಸುಂದರವಾದಂತ ವಚನಗಳನ್ನ ಅವರು ಸುಮಾರು ಒಂದು 5-6 ವಚನಗಳನ್ನ ವಿವರಿಸಿ ನಮಗೆ ಹೇಳಿದ್ರು. ಅವರ ಅನುಭವ ಇನ್ನು ಕೇಳಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟೊಂದು ವಿಷಯ ಸಂಗ್ರಹವನ್ನ ಮಾಡಿದ್ದಾರೆ. ಇನ್ನ ಇವರು ವಚನಗಳನ್ನ ವಿವರವಾಗಿ ಹೇಳಿದ್ರು. ಭೇದಕ್ಕೆ ಭೇದವಿಲ್ಲ, ಆತ್ಮದ ಎತ್ತರ ಮಾತರ ಮೂರ್ತವಾಗಿರ್ಬೇಕು, ಕಾಲಲ್ಲಿ ಮೆಟ್ಟದೆ ಕೈಯಲ್ಲಿ ಹಿಡಿಯದೆ ಮರವನ್ನೇ ಇರ್ಬೇಕಂತೆ, ಶಿವಯೋಗ ಮತ್ತಿವೆಲ್ಲ ಅವಿನಾಭಾವ ಸಂಬಂಧ ಇರಬೇಕು, ಬಾಯಲ್ಲಿ ಮೆಲ್ಲದೆ ಹೆಂಗ ನಾವು ರುಚಿ ನೋಡ್ತೀವಿ, ಎಣ್ಣೆದ್ರ ಹಣ್ಣು ತಿನ್ಬೇಕನ್ನೋ ಅವ್ರು ಬಾಯಲ್ಲಿ ಮೆಲ್ಲಿದ್ರನ ಅದ್ ರುಚಿ ಗೊತ್ತಾಗ್ತದೆ. ಆದ್ರೆ ಅವ್ರ ವಚನಗಳು ಬೆಡಗಿನ ವಚನಗಳು ಅವು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರು. ಭಕ್ತಿಯ ಮೂರ್ತ ಕಲ್ಪನೆಯನ್ನ ತಿಳಿಸಿದ್ರು, ಚೆನ್ನಾಗಿ ಹೇಳಿದ್ರು. ವೈದ್ಯಕ್ಕಿಂತ ಮಿಗಿಲಾಗಿ ರೇಖಣ್ಣ ಬಹಳ ವಿವರವಾಗಿ ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತು ಪ್ರೀತಿ ವಿಶ್ವಾಸ ಅಂತಃಕರಣ ಮೇಲೆ ಜಗತ್ತು ನಿಂತಿದೆ ಅಂತ ಹೇಳಿದರು. ಲಿಂಗಕ್ಕೆ ಲಿಂಗವನ್ನೇ ಅರ್ಪಿಸಬೇಕು. ಹೊಸ ಹೊಸ ಶಬ್ದಗಳು ಈ ವಚನದಲ್ಲಿ ನಾವು ಕಾಣ್ಬೋದು. ಆತ್ಮಕ್ಕೂ ಘಟಕಕ್ಕೂ ಶರಸಂಧಾನ ಬೇಡ ಅಂತ ಹೇಳಿದ್ರು. ಈ ಯೋಗ ಬಲ್ಲವರಿಗಷ್ಟೇ ಅವ್ರ ವಚನಗಳು ನಮಗೆ ಅರ್ಥ ಆಗ್ತದೆ, ಇಲ್ಲದಿದ್ರೆ ಆ ವಚನಗಳು ನಮಗ ಅರ್ಥ ಆಗುವುದಿಲ್ಲ. ಹೀಗೆ ಅವರು ತಮ್ಮ ವಚನಗಳಲ್ಲಿ ಎಲ್ಲರಿಗೂ ತಿಳಿಯುವಂತೆ ಸವಿಸ್ತಾರವಾಗಿ ನಮಗೆ ರೇಖಣ್ಣನ ಬಗ್ಗೆ ತಿಳಿಸಿಕೊಟ್ರು. ಹಾಗೆ ನೋಡ್ರಿ, ದೇಹದ ವ್ಯಾಮೋಹ ಬೇಡ ಎಂದು ರೇಖಣ್ಣ ತಮ್ಮ ವಚನಗಳಲ್ಲಿ ಹೇಳಿದ್ರು. ನಾವು ದೇಹದ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿರ್ತೀವಿ, ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು, ಆದ್ರೆ ದೇಹ ಇದು ನಶಿಸಿ ಹೋಗುವುದು. ಹೇಗೆ ಹೇಳಿದ್ರಲ್ಲ ಅವರು, ಒಂದ್ ಅಂಗಿ ಕಳೆದ್ ಮತ್ತ್ ಹೊಸ ಅಂಗಿ ಹಾಕೋತೀವಲ್ಲ, ಹಂಗ ಈ ಆತ್ಮ ಮತ್ತೊಂದು ಶರೀರವನ್ನ ಕೂಡ್ತದೆ. ಮತ್ತೆ 8 ಕೋಟಿ ರೋಮಗಳದಾವಂತ ಶರೀರ ಒಳಗ, ಕರಣಗಳು 4, ಇಂದ್ರಿಯಗಳು 5, ಮತ್ತೆ 14 ತ್ರಿವಿಧ ಆತ್ಮದಿಂದ. ಹೀಗೆ ಶಿವಶಕ್ತಿ ಶಿವಭಕ್ತಿ ಇಂಥ ಎಲ್ಲ ನಿದರ್ಶನ ಕೊಟ್ಟು ಬಹಳ ಚೆನ್ನಾಗಿ ಹೇಳಿದ್ರು. ನಮಗ ಅಕ್ಕಮಹಾರಿ ವಚನ, ಬಸವಣ್ಣ ವಚನ, ಅಲ್ಲಮ ಪ್ರಭು ವಚನಗಳು, ಹೀಗೆ ಎಲ್ಲರ ವಚನ, ಶರಣರ ವಚನಗಳು ನೋಡ್ರಿ ಬೇರೆ ಬೇರೆ. ನಮ್ಮ ಇವರು ಶಶಿಕಾಂತ್ ಪಟ್ಟಣ ಸರ್ ಅವ್ರು ಎಲ್ಲರೂ ಹೊಸ ಹೊಸ ಶರಣರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಅನ್ನೋ ಒಂದು ಸಂಕಲ್ಪದಿಂದ ಎಲ್ಲರೂ ಅದನ್ನ ಅರಿತುಕೊಳ್ಳಲಿ ಅನ್ನೋದ್ರಿಂದ ಹೊಸ ಹೊಸ ಮಾಹಿತಿಗಳನ್ನ ಕೊಡ್ತಾರ. ಅವ್ರ ಮಾರ್ಗದರ್ಶನ ಇನ್ನೂ ನಮಗೆಲ್ಲರಿಗೂ ಸಿಗ್ಬೇಕು. ಮತ್ತ ಬಸವಣ್ಣನವರಿಗೆ ಅರಿವೇ ನಿಜವಾದ ಗುರು. ಅವರಿಗೆ ವ್ಯಕ್ತಿ ಗುರು ಇರ್ಲಿಲ್ಲ, ತಮ್ಮ ಅರಿವೇ ಅದೇ ಗುರು. ಹಾಗೆ ಅಕ್ಕನ ಅರಿವು ನಮ್ಗೆ ಗುರು ಆಗಿದೆ. ಇಲ್ಲಿ ಭಕ್ತಿಯ ನುಡಿಗಳು ಕಿವಿಗೆ ನಮಗ ಬೀಳ್ತಾವ. ಎಷ್ಟೇ ನೋಡ್ರಿ, ಪ್ರತಿ ವಾರ ಹೊಸ ಹೊಸ ಶರಣರ ಬಗ್ಗೆ, ಅವ್ರ ವಚನಗಳ ಬಗ್ಗೆ, ಅವ್ರ ಕಾರ್ಯಗಳ ಬಗ್ಗೆ, ಅವ್ರ ತತ್ವಗಳ ಬಗ್ಗೆ ನಾವು ತಿಳ್ಕೊಂತೀವಿ. ತತ್ವದ ತೆರೆಗಳು ತಲೆಗೆ ನಮ್ಗ ಬಡಿತಾವ, ನೆತ್ತಿಯ ಹಸಿವು ಹಿಂಗ್ತದ. ಹೀಗೆ ಆಧ್ಯಾತ್ಮ ತತ್ವವನ್ನು ತನ್ನೆಲ್ಲ ಕೆಲಸ ಕಾರ್ಯಗಳಲ್ಲೂ ನಾವು ಕಾಣ್ಬೋದು. ನೋಡ್ರಿ, ಯಾವಾಗಾರ ಅವ್ರು ನಾವು ಕೆಲಸ ಕಾರ್ಯಗಳು ರೂಢಿಯಾಗಿ ಮಾಡ್ಕೋಬೇಕು, ದಾರಿಯು ಸ್ಪಷ್ಟವಾದಂತೆ ಸರಿ ಆಗ್ತದೆ. ಜೀವನಕ್ಕೂ ಉನ್ನತವಾದ ತತ್ವಾದರ್ಶವಿರಬೇಕು, ಅದಕ್ಕೆ ನಾವು ಬದ್ಧರಾಗಿರ್ಬೇಕು, ಸಂಕಲ್ಪ ಸಿದ್ಧಿ ಬೇಕು. ಅಕ್ಕನ ಅರಿವು ನಮಗ ಬಹಳ ಪಾಠ ಕಲಿಸಿದೆ. ಇನ್ನೂ ಹೆಚ್ಚು ಹೆಚ್ಚು ಜನರು ಸದಸ್ಯರನ್ನು ಹೊಂದಲಿ, ಹಾಗೆ ಹೆಚ್ಚು ಹೆಚ್ಚು ಜನರು ಭಾಗವಹಿಸಲಿ. ನಾನು ಬೆಳಗಾವಿಯಲ್ಲಿ ಒಂದು 5-6 ಜನಕ್ಕೆ ಫೋನ್ ಮಾಡಿ ಹೇಳಿದ್ದೀನಿ, ಅವರು ಕೇಳ್ತಾರ. ಅವರು ಪ್ರತಿ ವಾರನೂ ನಾನು ಅವ್ರಿಗೆ ಹಚ್ಚಿರ್ತೀನಿ, ಬಹಳ ಚೆನ್ನಾಗಿದ್ದಾರೆ, ನಾವು ಮೆಂಬರ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರಿಗೂ ಬರೀ ಭರವಸೆ ಕೊಟ್ಟಿದ್ದಾರೆ, ಇನ್ನೂ ಆಗಿಲ್ಲ. ಸುಮಾರು ಇನ್ನೊಂದು 2 ವಾರ ಅವ್ರ ಮನದಲ್ಲಿ ಬರ್ಬೇಕಲ್ಲ. ಅದಕ್ಕಾಗಿ ಬಹಳ ಚೆನ್ನಾಗಿ ಅವರು ನಮ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರ. ಅವರು ತಮ್ಮ ಮಕ್ಕಳು ಫಾರಿನ್ ನಲ್ಲಿ ಇರ್ತಾರ, ಅವರು ಸಹ ಆಗ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಗಳು ಆಗ್ಲಿ. ಹಾಗೆ ಎಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡ್ತೀರಿ. ಸುಧಾ ಪಾಟೀಲ್ ಅವರು, ಸುಜಾತಾ ಪಾಟೀಲ್ ಅವರು, ದಾನಮ್ಮ ಜಳಕ ಅವಿರತವಾಗಿ ದುಡಿತಾರ. ಅವ್ರನ್ನ ನೋಡಿ ನಾವು ಮೆಚ್ಚಬೇಕು. ಅವ್ರನ್ನ ಎಷ್ಟೊಂದು ಕೆಲಸ ಇರ್ತದ, ಆದ್ರೂ ಸಹ ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಹ ಇದು ಒಂದು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಮನಸಾರ ಮಾಡ್ತಾರೆ. ಹೀಗೆ ಎಲ್ಲರಿಗೂ ಆ ಭಾವ ಬರಲಿ ಅಂತ ಹೇಳಿ ನನಗೆ ತಿಳಿದ ಮಟ್ಟದ ಒಂದೆರಡು ಅನುಭವ ನುಡಿಗಳನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರ ಭಕ್ತಿಯ ಶರಣಾರ್ಥಿಗಳು. ಇನ್ನೊಂದು ವಿಷಯ, ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಿಂದ, ಪ್ರೀತಿಯ ಹರಕೆಯಿಂದ ನನಗೀಗ ಆಪರೇಷನ್ ಆಗಿ 1 ತಿಂಗಳ ಮೇಲಾಯ್ತು. ಸಂಪೂರ್ಣವಾಗಿ ಗುಣ ಆಗಿದ್ದೀನಿ. ಡಾಕ್ಟರ್ ಒಳ್ಳೆ ಆಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ. ನಿಮ್ಮಲ್ಲಿ ಇಮ್ಯುನಿಟಿ ಹೆಚ್ಚಿದೆ, ಚೆನ್ನಾಗಿದ್ದಾರೆ ಮೇಡಮ್, ನೀವು ಮಾಡ್ಬೋದು, ಓದ್ಬೋದು ಅಂತ ಹೇಳಿದರು.
ಇದಕ್ಕೆಲ್ಲ ತಾವು ಕಾರಣ ಅಂತ ಹೇಳಿ ನನ್ನ ಎರಡು ನುಡಿಮುತ್ತುಗಳನ್ನು ಅಪ್ಪ ಬಸವಣ್ಣನ ಪಾದಕ್ಕೆ ಅರ್ಪಿಸುತ್ತೇನೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕಮಹಾದೇವಿ ತೆಗ್ಗಿಯವರಿಗೆ ಭಗವಂತ ಬಸವಣ್ಣ ಶರಣರು ತಮ್ಮ ಮೇಲೆ ಯಾವತ್ತೂ ಕೂಡ ಹಾರೈಸ್ಲಿ ಅಂತ ಕೇಳ್ಕೊತೀನಿ. ತಾವು ಕೂಡ ಇಲ್ಲಿಯವರೆಗೆ ಅತ್ಯಂತ ಸುಸೂತ್ರವಾಗಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಆದ್ರೂ ಕೂಡ ಇಡೀ ಸಂಘಟನೆಯಲ್ಲಿ ಎಲ್ಲರನ್ನೂ ಕೂಡ ಅಧ್ಯಯನಶೀಲರನ್ನಾಗಿ ಚಿಂತಕರನ್ನಾಗಿ ಬೆಳೆಸುವಂತ ಒಂದು ಮಹತ್ ಕಾರ್ಯವನ್ನ ಮಾರ್ಗದರ್ಶಕರು ಪಟ್ಟಣ್ ಸರ್ ಅವರು ಮಾಡ್ತಾನೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮ ತಿಳುವಳಿಕೆ ನಮ್ಮ ವಿದ್ವತ್ತು ಜ್ಞಾನಕ್ಕೆ ಸಿಲುಕಿದಷ್ಟು ಮಾತ್ರ ನಾವು ಇಲ್ಲಿ ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಲಿಕ್ಕೆ ಸಹಾಯ ಆಗತ್ತೆ. ನಾವೇನೇ ವಿಷಯಗಳನ್ನ ಮಾತಾಡಿದ್ರು ಕೂಡ ಅದು ಅಪೂರ್ಣ ಅಂತಲೇ ನನ್ನ ಭಾವನೆ. ಇದನ್ನ ಪೂರ್ಣಗೊಳಿಸಬೇಕಾದದ್ದು ಶಶಿಕಾಂತ್ ಪಟ್ಟಣ್ ಸರ್ ಅಂತಲೇ ನನ್ನ ಒಂದು ವಿಚಾರ. ಅವರ ಒಂದು ಅನುಭವ ಇಲ್ಲದೇನೆ ಯಾವ ಕಾರ್ಯಕ್ರಮವೂ ಕೂಡ ಇಲ್ಲಿ ಕೊನೆಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಶಶಿಕಾಂತ್ ಪಟ್ಟಣ್ ಸರ್ ಅವರು ಕೂಡ ನಮ್ಮೆಲ್ಲರನ್ನು ಕುರಿತು ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಪ್ರಾರ್ಥಸ್ಮರಣೀಯವಾದ ಬಸವಾದಿ ಪ್ರಮುಖರ ನೆನತ ಇವತ್ತಿನ ವಚನಕಾರ, ಅತ್ಯಂತ ವಿರಳ ವಚನಕಾರ, ಗುಪ್ತ ವಚನಕಾರ, ಸಮಾಜೋ ಧಾರ್ಮಿಕ, ಸಮಾಜೋ ನೈತಿಕ, ಸಮಾಜೋ ಆಧ್ಯಾತ್ಮಿಕ ಚಿಂತನೆಗಳನ್ನ ಪ್ರಕಟಪಡಿಸ್ತಕ್ಕಂಥ ಒಬ್ಬ ದೊಡ್ಡ ವಚನಕಾರ. ತಾನು ಬಂದದ್ದು ಗುರು ಪರಂಪರೆ ಅಂತ ತಿಳ್ಕೊಂಡು ತನ್ನ ವಚನಾಂಕಿತ ಸದ್ಯೋಜಾತ, ಬಹಳ ಜನ ಕೂಡಲ ಸಂಗಮ, ಲಿಂಗ ರೂಪ, ಲಿಂಗ ಪರಂಪರೆ, ಜಂಗಮ ಪರಂಪರೆ, ಬಿಡಾಡಿ ಅಂತಕ್ಕಂಥದ್ದು, ಬಯಲು ಅಂತಕ್ಕಂಥದ್ದು, ಅಂಬಿಗರ ಚೌಡಯ್ಯ ಸ್ವಯಂ ಪರಂಪರೆ, ಅವರಿಗೆ ತನ್ನದೇ ಆದಂಥ ಒಂದು ಅಸ್ಮಿತೆಯನ್ನು ಇಟ್ಕೊಳ್ಳಿಕ್ಕೆ ತನ್ನ ಅಂಕಿತವನ್ನ ಇಟ್ಕೊಂಡ್ರು. ಹೀಗಾಗಿ ಹಲವಾರು ವಚನಕಾರರ ಅಂಕಿತದ ಹಿಂದೆ ತಮ್ಮದೇ ಆದಂಥ ನಿರ್ದಿಷ್ಟವಾದಂಥ ಗುರಿಗಳನ್ನ ಹೊಂದಿದ್ದಾರೆ. ಶೈವ ಪರಂಪರೆಯಿಂದ ಪ್ರಭಾವಿತನಾದಂಥ ಅವಸರದ ರೇಖಣ್ಣ, ಹೆಸರೇ ಬಹಳ ವಿಚಿತ್ರ, ಏನಿದು ಅವಸರದ ರೇಖಣ್ಣ ಅಂತ. ಅವಸರದ ರೇಖಣ್ಣ ಬಹಳ ಗುಪ್ತ ವಚನಕಾರ, ಗುಪ್ತ ಕಾಯಕವನ್ನ ಮಾಡ್ತಕ್ಕಂಥವ. ಯಾವುದೇ ಕೆಲಸವನ್ನು ಕೊಟ್ಟರೆ ಅತ್ಯಂತ ತೀವ್ರವಾಗಿ ಮುಗಿಸಿ, ಕಾಯಕ ಮುಗಿಸಿನಿ ಅಂತ ಕಾಯಕಕ್ಕೆ ತಕ್ಕಾದ ಪ್ರತಿಫಲವನ್ನು ಅಪೇಕ್ಷಿಸದೆ ತನಗೆ ಸಿಕ್ಕಂತ ಆದಾಯವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಕ್ಕಂಥ. ಅಂದ್ರೆ ಕಾಯಕ ಕೊಡ್ಬೇಕಂತಲ್ಲ, 2-3 ಕಾಯಕ ಮಾಡ್ತಾರೆ. 2-3 ಒಂದು ಕೂಲಿ ನಾಲೆಗಳನ್ನು ಮಾಡಿದಾಗ ಒಂದು ಕೂಲಿ ಕಾಯಕದಿಂದ ಬಂದಂತ ಆದಾಯವನ್ನು ತೆಗೆದುಕೊಂಡು ಆ ಕೆಲಸ ಮಾಡಿ ಆ ಮಾಲಕರಿಗೆ ಹೇಳಾರ್ದು ಮನೆಗೆ ಹೋಗ್ಬಿಡುದು. ಇಂಥ ಒಬ್ಬ ತೀವ್ರ ಗಟ್ಟಿಯಾದಂಥ ವಚನಕಾರ. ಇವರ ವಚನದೊಳಗೆ ಸೋಷಿಯೋ ರಿಲಿಜಿಯಸ್, ಸೋಷಿಯೋ ಸ್ಪಿರಿಚುವಲ್ ಅಂತಕ್ಕಂಥದ್ರ ಜೊತೆಗೆ ಒಬ್ಬ ಕ್ರಾಂತಿಕಾರಿ, ಪ್ರತಿಭಟನೆಯ ಕೂಸು ಈತ ವಚನದೊಳಗೆ ಕಾಣ್ತತಿ. ಬಹಳ ಜನರಿಗೆ ಆತನ 105 ವಚನಗಳನ್ನ ಒಳಹೊಕ್ಕು ನೋಡಿದಾಗ ನನಗೆ ಅವಸರದ ರೇಖಣ್ಣ ಕಾಡಿದಂಥ ಅವಸರದ ರೇಖಣ್ಣ ನಾನು ನೋಡ್ತಕ್ಕಂಥ ರೀತಿ ಇದಕ್ಕೆ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಯಾಕಂದ್ರೆ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ಬಹಳಷ್ಟು ಹೋಮ್ವರ್ಕ್ ಮಾಡ್ಯಾರ, ಇನ್ನೂ ಟೈಮ್ ಸಾಲಿಲ್ಲ ಅಂತ ಹೇಳ್ತಾ ಹಲವಾರು ವಚನಗಳನ್ನ ಹೇಳ್ತಾ ಆ ವಚನಗಳ ಗುಣಲಕ್ಷಣಗಳ ಬಗ್ಗೆ, ವಚನಗಳ ಆಶಯ ಗುರಿಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಕೇವಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕಕ್ಕೆ ಅವರನ್ನ ಸಿಲುಕಿಸಿ ಬ್ರಹ್ಮಾಂಡ ಪಿಂಡಾಂಡ ಸಂಬಂಧಗಳನ್ನ ಎಳೆಯಾಗಿ ಬಿಟ್ಟು ಕೊಟ್ಟರು ರೇಖಣ್ಣ ಅಂತಕ್ಕಂಥ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರು. ಇದು ಸತ್ಯವೂ ಕೂಡ. ಅದರ ರೇಖಣ್ಣನ ಇನ್ನೊಂದು ಮುಖವನ್ನು ನೋಡ್ಬೇಕಾದ್ರೆ ರೇಖಣ್ಣ ಬವಿಗಳನ್ನ ಕಂಡು ಅಥವಾ ಆ ಕಾಲದ ಕೆಲ ಬೇರೆ ಬೇರೆ ಸಂಪ್ರದಾಯದ ಪಂಥದವರು ಈ ಅಂಗ ಕಾಮನೆಗಳಿಗೆ ಒಳಗಾಗಿ ಎಲ್ಲಿ ನಾವು ವ್ರತಗೆಟ್ಟಿವು ಅಂದ್ರೆ ನಾವು ಅರಿಷಡ್ ವರ್ಗಗಳನ್ನ, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳನ್ನ ನಿಗ್ರಹಿಸದೆ, ಇಂದ್ರಿಯಗಳನ್ನು ನಿಗ್ರಹಿಸದೆ ತಪ್ಪು ಮಾಡಿವಲ್ಲ ಅಂತಕ್ಕಂಥ ಅಪರಾಧ ಮನೋಭಾವನ ಹೊತ್ತಕ್ಕಂಥ ಶರಣರು ಆಗಿನ ಕಾಲದೊಳಗೆ ಆತ್ಮಹತ್ಯೆ ಮಾಡ್ಕೊಂತಿದ್ರು. ಇದು ಬಹಳಷ್ಟು ಶೈವ ಪರಂಪರೆ ಒಳಗ ಈಗಲೂ ಕೂಡ ಅಂದ್ರೆ 15ನೇ ಶತಮಾನದಾಗ ಬಂದಂತ ವೀರಶೈವ ಪರಂಪರೆ ಕೂಡ ಆವ್ಗೆ ಮುಳ್ಳಾವಿಗೆ ಕಾಯಕ ಅಂತ ಹೇಳಿದ್ರು. ಅದು ಸಂಪ್ರದಾಯ ಶಿಕ್ಷೆ. ತಮ್ಮ ಕೂದಲನ್ನ ಸುಟ್ಕೊಳ್ಳೋದು, ಕಂಬಕ್ಕೆ ತೆಕ್ಕಿ ಬಿಡೋದು, ತೆಕ್ಕೆ ಕಾಯಕ, ಕಂಬದ ಕಾಯಕ, ಮುಳ್ಳಾವಿಗೆ ಕಾಯಕ, ಅಸ್ತ್ರ ಹಾಕೊಳ್ಳೋದು, ಬೆಂಕಿಗೆ 63 ವಿವಿಧ ಆಚರಣೆಗಳನ್ನ ಅತ್ಯಂತ ಕಠಿಣವಾಗಿ ಕೊನೆಗೆ ತಮ್ಮ ರುಂಡ ಛೇದನವನ್ನು ಮಾಡ್ಕೊಳ್ತಕ್ಕಂಥ ಒಂದು ಪರಂಪರೆಯನ್ನ ಇಟ್ಕೊಂಡವರು. ಅದನ್ನ ಕಂಡು ಅತ್ಯಂತ ಕಟುವಾಗಿ ಅವರನ್ನ ಹೇಯವಾಗಿ ತುಚ್ಛವಾಗಿ ಎಂತ ನೀಚರದ್ರಿ, ಎಂತ ಮೂರ್ಖರದ್ರಿ, ಈ ಕಾಯ ಅಂತಕ್ಕಂಥದ್ದು ಇದು ಶಿವನ ಕೊಡುಗೆ, ಇದನ್ನು ತಗೊಂಡು ಇದನ್ನು ಬಿಟ್ಟು ನೀವು ಆತ್ಮಹತ್ಯೆ ಮಾಡ್ಕೊಂತಿರಲ್ಲ ಅಂತ ತಿಳ್ಕೊಂಡು ಅತ್ಯಂತ ಟೀಕೆಯಿಂದ
ಅವರನ್ನ ತುಚ್ಚುವಂತ ಕೆಲಸವನ್ನ ಇಲ್ಲಿ ಅವಸರದ ರೇಖಣ್ಣ ಮಾಡ್ತಾನೆ. ಕಾರಣ ಆತನೊಳಗಿರ್ತಕ್ಕಂಥ ಅಗಾಧವಾದ ವೈಚಾರಿಕ ಪ್ರಜ್ಞೆ, ಉನ್ನತ ಜ್ಞಾನ ಮತ್ತು ಅವುಗಳನ್ನು ಸಮನ್ವಯಿಸ್ತಕ್ಕಂಥ ವಿಚಾರ ದುರ್ಬಲ ಮನಸ್ಸಿನವರಿಗೆ ಒಂದು ಚಾಟಿ ಏಟು. ಹೆಂಗ ಮೇಲಿನ ಮೇಲೆ ಹೇಳಿದ್ರ ಚಾಟಿ ಏಟು, ನಿಜವಾಗೂ ಅವರನ್ನ ತಿವಿಯತಕ್ಕಂಥ ಕೆಲಸವನ್ನ ಶರಣ ಅವಸರದ ರೇಖಣ್ಣ ಮಾಡ್ತಾನೆ. ಅವಸರದ ರೇಖಣ್ಣನ ವಚನ ಸ್ಥಾಯಿ ಭಾವನ ಹೊಂದಿಲ್ಲ, ಇವು ಸಂಚಾರಿ ಭಾವ, ಸಾರ್ವತ್ರಿಕವಾಗಿ ವಿಚಾರ ಮಾಡ್ತಕ್ಕಂಥದ್ದು. ಬಹಳ ಅರ್ಥಪೂರ್ಣವಾಗಿ ವಚನಗಳನ್ನು ಅರಿದು ಮರೆದೇನೆಂದರೆ ಆ ಜ್ಞಾನ, ಅದೇ ಜ್ಞಾನ ಅಂತ ತಿಳ್ಕೊಂಡಿರಿ, ಅದು ಜ್ಞಾನ ಅಲ್ಲ. ಮರೆದೇನೆ ಅನ್ನೋದು ದಿವ್ಯ ಜ್ಞಾನ, ಅರಿದೇನೆಂದು ಜ್ಞಾನ ಅಲ್ಲ, ಅದು ವಿನಾಶ ಅಂತ ಹೇಳ್ತಾನೆ. ಆದ್ರೆ ಅರೆಯದೆ ನಾನು ಅರ್ಧಿಲ್ಲ, ಏನು ತಿಳ್ಕೊಂಡಿಲ್ಲ, ಎಲ್ಲವನ್ನೂ ಅರಿತುಕೊಂಡು, ಎಲ್ಲವನ್ನೂ ತನ್ನ ಸ್ವಾರ್ಜನೆ ಮಾಡಿಕೊಂಡು, ಅನುಸಂಧಾನ ಮಾಡಿಕೊಂಡು, ನನಗೇನು ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ ಅಂತಕೊಂಡು ಅತ್ಯಂತ ವಿನಮ್ರ ಭಾವದಿಂದ ಅದು ಹೇಳಿದಾಗ ಅದು ದಿವ್ಯ ಜ್ಞಾನ ಅಂತಕ್ಕಂಥ ವಿಚಾರವನ್ನ ಶರಣರು ಹೇಳ್ತಾರೆ. ವ್ಯಕ್ತಿ ಹಣ್ಣು ಹೆಣ್ಣು ಮತ್ತು ಭೂ ಸಂಪತ್ತಿನ ಮೇಲೆ ಆಶೆಯೊಳಗೆ ಹೊಂದಿರಬಾರ್ದು, ಸತ್ಯ. ಯಾಕ ಬಸವಣ್ಣವ್ರು ಕೂಡ ಹೇಳ್ತಾರೆ, ಮಣ್ಣಿನೊಳಗೊಂದಗಳ ಬೇಡ, ಅಣ್ಣನೊಳಗೊಂದಗಳ, ಇವೆಲ್ಲ ಶೇಖರಣೆ ಬೇಡ. ಅಥವಾ ಕಾಮದ ಹೇಮವ ಜರದಾತ, ಕಾಮವ ತೊರೆದಾತ, ಬಾಣುವಿನ ಉದಯಕ್ಕೆ ಒಳಗಾದ ಶರಣ. ಈ ಸಂಬಂಧಗಳನ್ನ, ಈ ಆಚಾರಗಳನ್ನ ಮಾಡ್ತಾ ಆರಂಭದ ಹಂತದೊಳಗೆ ಕೆಲ ಶೈವ ಸಂಪ್ರದಾಯವರು ಅತ್ಯಂತ ಕಠೋರವಾಗಿ, ಇವತ್ತು ನಾಗ ಪಂಥದವರಾಗಲಿ ಅಥವಾ ಬೇರೆ ಬೇರೆ ನಾಥ ಪಂಥದವರಾಗಲಿ, ಅವರು ಕೊನೆಗೆ ಮುಕ್ತಿಯನ್ನಂದ್ರೆ ಭಾಳ ಸಲ ನೋಡ್ತೀನಿ, ಎಲ್ಲಿಯೋ ಒಂದು ಕುಂಭಮೇಳ ನಡೆದಾಗ ನಾಗ ಮತ್ತು ನಾಗಪಂಥಿ ಅಥವಾ ಈ ಬೇರೆ ಬೇರೆ ಪಂಥ ನಾಥ ಪಂಥದವ್ರು ಕೊನೆಗೆ ಏನು ಮಾಡ್ತಾರಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನದಿಯೊಳಗೆ, ಗಂಗಾ ನದಿಯೊಳಗೆ ತೇಲಿ ಅವರು ಘೋಷಣೆ ಕೂಗ್ತಾ ಹೋಗ್ತಾರೆ, ನನ್ನ ಮುಕ್ತಿ ಆಯ್ತು. ಎಲ್ಲೋ ಒಂದು ಸಣ್ಣವಾದಂಥ ಅಪರಾಧ ಮನೋಭಾವ ಅವ್ರಿಗೆ ಕಾಣ್ತತಿ. ಇಂಥ ಒಂದು ಸಂಪ್ರದಾಯವನ್ನ ಕಟುವಾಗಿ ಟೀಕಿಸಿದಂಥವ್ರು ಅಂತಂದ್ರೆ ಅವಸರದ ರೇಖಣ್ಣ ತನ್ನ ಹೇಳ್ತಾನ, ಇಚ್ಛಾಮರಣ. ಕೆಲವು ಮಂದಿ ಜೈನರ ಸಂಕಲ್ಪಗಳನ್ನು ಮಾಡ್ತಾರ ಅಂತಂದ್ರೆ ನೀರು ಬಿಟ್ಬಿಡೋದು, ಊಟ ಬಿಟ್ಬಿಡೋದು, ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಒಂದು ಕೆಲಸ. ಅದು ದೇವರಿಗೆ ಭಾಳ ಪ್ರೀತಿ ಅಂತ ತಿಳ್ಕೊಂತಾರ. ಸಲ್ಲೇಖನ ವ್ರತ ಅಂತ ತಿಳ್ಕೊಂಡು ಜೈನರು 3 ತಿಂಗಳು 6 ತಿಂಗಳ ಕಡೆಗೆ ಊಟ ಬಿಟ್ಬಿಡ್ತಾರ, ನೀರು ಬಿಟ್ಬಿಡ್ತಾರ, ಆಹಾರ ಬಿಟ್ಬಿಡ್ತಾರ, ಎಲ್ಲ ಬಿಟ್ಬಿಡ್ತಾರ. ಅದು ಆ ರೀತಿ ಮಾಡೋದ್ರಿಂದ ದೇವರು ಮೆಸ್ತಾನ ಅಂತಕ್ಕಂಥ ಒಂದು ಕೆಲ ಧರ್ಮೀಯರು, ಜೈನ ಧರ್ಮೀಯರು ಅದನ್ನು ಕಂಡುಕೊಂಡು ಭಾಳ ನೀವು ಹೇಳ್ತಾನೆ, ಇದು ಲಿಂಗಕ್ಕೆ ದ್ರೋಹ, ಜಂಗಮಕ್ಕೆ ದ್ರೋಹ, ಗುರುವಿಗೆ ದ್ರೋಹ, ಇದು ಭಾಳ ತಪ್ಪು, ಇದಂತ ಮಾಡಬಾರ್ದು, ಇದು ಅನಾಚಾರ ಅಂತಕ್ಕಂಥದ್ದನ್ನ ನೇರವಾಗಿ ಆತನ ಹೇಳ್ತಾನ. ಭೋಗಾಭಿಲಾಷೆ ಇರ್ಬೇಕು ಮನುಷ್ಯನಿಗೆ, ಭೋಗಾಭಿಲಾಷೆ. ಭಾಳ ಜನ ಅಕ್ಕಮಾದೇವಿ ಕೂಡ ಭಾಳ ವೈರಾಗ್ಯ, ಅವಳ ವಿರಹ ವೇದನ, ಏನೇನೋ ನಾವು ತಪ್ಪು ಕಲ್ಪನೆಗೆ ಗ್ರಹಿಕೆಗೆ ಒಳಗಾಗಿ ವಚನಗಳನ್ನು ತಪ್ಪು ಮಾಡ್ತೀವಿ. ಭೋಗಾಭಿಲಾಷೆ ಇರಬೇಕು. ಅಕ್ಕಮಾದೇವಿ ಹೇಳ್ತಾರೆ, ಎಲೆ ಕಾಮವೇ ನಿಲ್ಲು, ಎಲೆ ಮೋಹವೇ ನಿಲ್ಲು, ಎಲೆ ಕ್ರೋಧವೇ ನಿಲ್ಲು. ಅವಸರದ ಓಲೆ, ಚೆನ್ನಮಲ್ಲಿಕಾರ್ಜುನಿಗೆ ನಾನು ಅವಸರದ ಓಲೆ ತಂದಿನಿ. ಆ ಅವಸರದ ಓಲೆ, ಗೌಪ್ಯತೆ, ಗುಟ್ಟು, ಅದು ಬೆಡಗು. ಅದು ಹೇಳಿದ್ರೆ ನೈಪುಣ್ಯತೆ. ಅದನ್ನು ಕಲಾತ್ಮಕವಾಗಿ ಇಡ್ತಕ್ಕಂಥ ಭಾಳ ಜನ ಬೆಡಗಿನ ವಚನ ಅಂದ್ರೆ ಏನು ಕಷ್ಟ ಐತ್ರಿ, ನಮಗೇನು ತಿಳಿದಿಲ್ರಿ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಅದು ವಿರಕ್ತನ ನಿರ್ಣಯ. ಒಬ್ಬ ವಿರಕ್ತ ತನ್ನನ್ನು ಹೊರತುಪಡಿಸಿ ಸಮಾಜಕ್ಕಾಗಿ ದುಡಿತಕ್ಕಂಥ ಒಂದು ಕೆಲಸನ ಮಾಡ್ತೀನಿ ಅಂತ ಮಾಡಿಕೊಂಡಾಗ ಈ ಸಣ್ಣ ಪುಟ್ಟ ಭೋಗಾಭಿಲಾಷದೊಳಗೆ ವ್ಯಥೆಯ ತಪ್ಪುಗಳು ಏನಾದರೂ ಆಕಸ್ಮಿಕವಾಗಿ ಆಗಿದ್ರೆ, ಗೊತ್ತಿದ್ದೋ ಗೊತ್ತಿರೋದೋ ಆದಾಗ ದೇಹ ದಂಡನೆ ಮಾಡ್ತಕ್ಕಂಥ ಅಥವಾ ಅವೆಲ್ಲ ನೋಡಿದಾಗ ಆತನಿಗೆ ಭಾಳಷ್ಟು ಆ ಶೈವ ಪರಂಪರೆ ಅಥವಾ ಜೈನ ಸಲ್ಲೇಖ ವ್ರತ ಆಗಲಿ ಇವರನ್ನ ದೇಹ ದಂಡನೆ ಮಾಡ್ತಕ್ಕಂಥ ಮತ್ತು ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಜನರನ್ನು ನೋಡಿದಾಗ ಈತನೊಳಗೆ ಒಬ್ಬ ಗಣಾಚಾರಿ ಕಾಣ್ತಾನ, ಈತನೊಳಗೆ ಒಬ್ಬ ಪ್ರತಿಭಟನಾ ಕೂಸು ಅರಳುತ್ತದೆ. ಆ ಅವಸರದ ರೇಖಣ್ಣ ಅತ್ಯಂತ ಮುಗ್ಧನಾಗಿದ್ದರು. ಕೊನೆಯ ಗಟ್ಟಿಗೆ ಇಂಥ ಯಾವುದಾದ್ರೂ ಅನಾಹುತಗಳನ್ನು ಕಂಡಾಗ ಅವರನ್ನು ತಿವಿತಕ್ಕಂಥ ಕೆಲಸ ನೇರವಾಗಿ ಮಾಡ್ತಾನೆ. ಅವಸರದ ರೇಖಣ್ಣನ ವಚನಗಳು ವೈಚಾರಿಕವು, ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಆತನ ಸಾತ್ವಿಕ ಕೋಪ. ನಾವು ಭಾಳ ಕೆಲವು ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆ ಅಂಬಿಗರ ಚೌಡಯ್ಯನ ವಚನಗಳ ಸಾತ್ವಿಕ ಕೋಪವಾಗಲಿ ಅಥವಾ ರೈಚನನ ಸಾತ್ವಿಕ ಕೋಪಗಳಾಗಲಿ ನೋಡಿದಾಗ ಏನಪ್ಪ ಇವಿಷ್ಟು ಕಟುವಾಗಿ ಟೀಕಿಸ್ತಾರಲ್ಲ ಅಂತ ನಾವು ಮೂಗು ಮುರಿತೀವಿ ಅಥವಾ ನಾವೇನೋ ಮುತುವರ್ಜಿ ವಹಿಸ್ತೀವಿ. ಆದ್ರೆ ಆತನ ಸಾತ್ವಿಕ ಕೋಪ ಸಮಾಜದ ಕಾಳಜಿ, ಲಿಂಗದ ಕಾಳಜಿ, ಜಂಗಮದ ಕಾಳಜಿ, ಸಮಷ್ಟಿಯ ಕಾಳಜಿ ಅಂತಕ್ಕಂಥದ್ದು. ಯಾಕಂದ್ರೆ ಒಬ್ಬ ಮನುಷ್ಯ ಮಾಡಾಕತ್ರ ಅದು ನೋಡಿ ಒಂದು ದುರ್ಬಲ ಮನುಷ್ಯನವರು ಮತ್ತೆ 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 ಈಗ ಭಾಳ ಹೆಚ್ಚಾಗೈತಿ. ಇತ್ತೀಚೆಗೆ IT ಕಂಪ್ನಿಯವರಾಗಲಿ
ಅಥವಾ ಸಾಮಾಜಿಕ ಜಾಲತಾಣದ ಬಹಳಷ್ಟು ಇದ್ದಾಗ ಮಾನಸಿಕ ಖಿನ್ನತೆಗೆ ಒಳಗಾಗಿ ತಮ್ಮನ್ನೇ ತಾವು ಆತ್ಮಹತ್ಯೆಗೆ ಪ್ರಲೋಭನೆ ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನ ಸತ್ತು ಬಿಡ್ತಾರ. ನಾನು ಎಷ್ಟೋ ಕೇಸ್ಗಳನ್ನ ನೋಡಿನಿ. ಗಂಡ ಹೆಂಡತಿಯ ಸಪ್ರೇಷನ್ಸ್ ಅನ್ರಿ, ಸ್ವಾಭಿಮಾನ ಸ್ವಾಯತ್ತತೆ ಬರಬೇಕು, ಅದ್ರ ಸ್ವೇಚ್ಛಾಚಾರ ಬರಬಾರ್ದು, ಗಂಡಿಗೂ ಬರಬಾರ್ದು ಹೆಣ್ಣಿಗೂ ಬರಬಾರ್ದು. ನಾನು ಇವತ್ತು ಒಂದು ವಚನ ನೋಡಿದೆ, ಭಾಳ ಅಂದ್ರೆ ಬಸವಣ್ಣ ಮತ್ತು ಅಲ್ಲಮ ಯಾಕೆ ಸಾರ್ವತ್ರಿಕ, ಬಸವಣ್ಣ ಅಲ್ಲಮನಿಗಿಂತ ಹೆಚ್ಚಾದ, ಅಲ್ಲಮ ಆಧ್ಯಾತ್ಮಿಕದ ಗುರು ಆದರೂ ಕೂಡ ಅಲ್ಲಮ ಬಸವಣ್ಣ ಎನಗೆ ಗುರು ನಿನಗೆ ಗುರು. ಯಾಕಂತಂದ್ರೆ ಒಂದು ವಚನ ನೋಡ್ತೀವಿ ನಾವು, ಏನಂತಂದ್ರೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಡಿ ನಿನ್ನವಳಲ್ಲ, ಅದು ಜಗಕ್ಕೆ ಇಕ್ಕಿದ ಬದಿ. ಕಾಮಿಡಿ ನಿನ್ನವಳಲ್ಲ ಅಂತಕ್ಕಂಥದ್ದು ಪುರುಷಕ್ಕೆ ಅಡ್ರೆಸ್ ಮಾಡ್ತಕ್ಕಂಥ, ಪುರುಷನಿಗೆ ಹೇಳ್ತಕ್ಕಂಥ ಒಂದು ವಚನ. ಅಂದ್ರೆ ನಾವು ತಿಳ್ಕೊಂತೀವಿ ಕಾಮಿನಿ ಅಂತಕ್ಕಂಥದ್ದು ಕೇವಲ ಹೆಣ್ಣು ಅಂತ ಆಗದೆ ಅದು ಭೋಗಾಭಿಲಾಷೆ. ನಾವೇನೋ ಏನು ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರ ಹೆಣ್ಣುಗಿರ್ಬೋದು ಗಂಡಿರ್ಬೋದು, ಅದು ಕಾಮಿನಿ ಅಂತಕ್ಕಂಥದ್ದು ಭಾಳ ಗೌಪ್ಯವಾಗಿ ಅದನ್ನು ಒಂದು ಅತ್ಯಂತ ಸೂಕ್ತವಾಗಿ ಅಲ್ಲಮ ಹೇಳ್ತಾನೆ, ಕಾಮಿನಿ ನಿನ್ನವಳಲ್ಲ. ಅಲ್ಲಿ ಸ್ತ್ರೀಯ ನೋಡಿದಾಗ ಹೌದಲ್ಲ, ಬರೀ ಗಂಡನಿಗೆ ಹೇಳ್ತಕ್ಕಂಥ ಕೆಲಸ ಮಾಡ್ಯಾನ ಅಲ್ಲಮ ಅಂತಂದ್ರೆ, ಅದರ ಅಲ್ಲಮ ಇಂತ ಭಿನ್ನವಾಗಿ ಬಸವಣ್ಣ ಕಳಬೇಡ ಕೊಲಬೇಡ ಹುಸಿಯ ನೋಡಿ ಆತನ ಯಾವುದೇ ವಚನ ನೋಡ್ರಿ, ಯಾವುದೇ ಲಿಂಗ ಪ್ರಪಾತಕ್ಕೆ ಸೀಮಿತಗೊಳ್ಳಲಾರದೆ, ಒಂದು ಲಿಂಗ ವರ್ಗಕ್ಕೆ ಸೀಮಿತಗೊಳ್ಳಲಾರದೆ ಸಾರ್ವತ್ರಿಕಗೊಳಿಸ್ತಾನ. ಅದೇ ರೀತಿ ಆ ಹೆಜ್ಜೆಯೊಳಗೆ ಬಹುಶಃ ರೇಚಣ್ಣ ನಡೆದಾನ, ಅವಸರದ ರೇಚಣ್ಣ ನಡೆದಾನ. ನಾನು ರೇಚಣ್ಣನ ಸಮಾಧಿ ಬಗ್ಗೆ ಹೋದಾಗ ಅಡಪದ ರೇಚಣ್ಣ ಮತ್ತು ಅವಸರದ ರೇಖಣ್ಣ ಇಬ್ಬರು ಒಂದನ ಅಂತ ತಿಳ್ಕೊಂಡಿದ್ದೆ. ಅಲ್ಲ, ಅವರಿಬ್ಬರು ಬೇರೆ ಆದರು. ಇದು 30 ವರ್ಷದ ಹಿಂದಿನ ಅವಸರದ ರೇಖಣ್ಣ ವಚನ ನಾನು ಹುಡುಕಾಡಕ್ಕೆ ಹೋದೆ. ಇದು ರೇಚಣ್ಣ ಇವರು ರೇಖಣ್ಣ ಅಂತ ತಿಳ್ಕೊಂಡು ಅದರ ಹಡಪದ ರೇಚಣ್ಣ ಅಥವಾ ಅಡಪದ ರೇಚಣ್ಣ ಅಂತಕ್ಕಂಥನ ಅಂಕಲಿಗಿ ಅಂದ್ರೆ ಇದೇ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿಗಿ ಒಳಗೆ ಐಕ್ಯ ಅದು. ಮುಂದೆ ಅಲ್ಲೇ ಅಡವಿ ಸಿದ್ದೇಶ್ವರರು ಕಾಣಿ ಆದರು ಅಂತಕ್ಕಂಥದ್ದು ಅವರೇ ಪ್ರತಿರೂಪ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ಜನರ ಅಭಿಪ್ರಾಯ ಇದೆ. ಒಟ್ಟಾರೆ ಅವಸರದ ರೇಖಣ್ಣ ಒಬ್ಬ ವೈಚಾರಿಕ, ಒಬ್ಬ ಧ್ಯಾನಸ್ಥ, ಅಷ್ಟೇ ಸಮಾಜಕ್ಕೆ ಕಳಕಳಿಗಿದ್ದವ, ತನ್ನೊಳಗೆ ಪ್ರತಿಭಟನೆಯ ಧ್ವನಿಯನ್ನು ಇಟ್ಕೊಂಡವ, ತಾನೂ ಕೂಡ ಒಬ್ಬ ಗಣಾಚಾರಿ, ದುರಹಂಕಾರಿಗಳನ್ನು ತಿವಿತಕ್ಕಂಥ, ದುರ್ಬಲ ಮನಸ್ಸಿನವ್ರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡಿಯೂ ಮಾಡದಂತಿದ್ದ. ಇದು ಬಹಳ ಮುಖ್ಯ. ಅಂದ್ರೆ ಆ ರೇಖಣ್ಣನ ವಚನ ಬಹಳ ಎಲ್ಲಿಯೂ ಕೂಡ ಆತನ ವಚನ ಉಳಿದರ ವಚನದೊಳಗೆ ಉಲ್ಲೇಖ ಬರಂಗಿಲ್ಲ. ತನ್ನ ಕೆಲಸ ಮಾಡಿ ಸುಮ್ಮನೆ ಮುಗಿಸಿ ಹೋಗ್ಬಿಡವ. ಹೆಂಗೆ ಬಸವಣ್ಣ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನು ನಿಲ್ಲದಂತಿರ್ಬೇಕಂತಲ್ಲ, ಹಂಗೆ ರೇಖಣ್ಣ ತನ್ನ ಕಾಯಕ ಮಾಡಿ ತನ್ನ ಕೆಲಸ ಮುಗಿಸಿ ತಾನು ಏನು ಕೌನ್ಸಿಲಿಂಗೋ ಅಥವಾ ಸಮಾಲೋಚನೆಯೋ ಅಥವಾ ಸಾಂತ್ವನನೋ ಏನೋ ಒಂದು ತನ್ನಿಂದ ಆಗ್ತಕ್ಕಂಥ ನೆರವನ್ನು ಮುಗಿಸಿ ತಾನು ಸುಮ್ಮನೆ ದಾಟಿಕೊಂಡು ಹೋಗ್ಬಿಡು, ಅದನ್ನು ಮುಗಿಸೋ ಅಲ್ಲಿ ನಿಲ್ಲುವಂಗಿಲ್ಲ. ಅಲ್ಲಿ ಆ ಒಂದು ರೀತಿಯ ಸಂಚಾರಿ ಭಾವ, ಒಂದು ನೊಮ್ಯಾಡಿಕ್ ಅಂತೀವಿ ನಾವು. ಸಂಚಾರಿ ಭಾವ ಒಂದು ಕಡೆ ಅಲ್ಲ, ನಿಜವಾದ ಅರ್ಥದೊಳಗೆ ಜಂಗಮ ಅಂದ್ರೆ ಇದು ನೊಮ್ಯಾಡಿಕ್, ಒಂದೇ ಕಡೆ ನಿಲ್ತಕ್ಕಂಥವ ಅಲ್ಲ, ಅಲ್ಲಿ ಹರಿತಕ್ಕಂಥ ನೀರು, ನಿರಂತರವಾಗಿ ಹರಿತಕ್ಕಂಥ ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯ ಜಂಗಮ ಅಂತಕ್ಕಂಥದ್ದು. ಹೀಗಾಗಿ ವಚನ ಸಾಹಿತ್ಯದ 105 ವಚನ ಸಣ್ಣ ವಚನಕಾರ ಅಲ್ಲ, ಭಾಳ ದೊಡ್ಡ ವಚನಕಾರ. ಆದರೆ ಇವತ್ತು ನನಗೆ ಸವಿತಾ ದೇಶಮುಖ್ ಅವರು 4-5 ಜನ ಮೆಸೇಜ್ ಮಾಡಿದ್ರು, ಸರ್ ಇವನ ಹೆಸರು ಕೇಳಿಲ್ಲ, ನಾನು ಜಾಯ್ನ್ ಹಾಕಿವಿ, ನಾವು ಕೇಳ್ಕೊತೀವಿ. ಯಾಕಂದ್ರೆ ನಾವು ಆಯ್ಕೆ ಮಾಡ್ತಕ್ಕಂಥ ವಚನಕಾರನ ಕೇವಲ ಗೊತ್ತಿದ್ದ 10-15 ವಚನಕಾರರನ್ನ ಶರಣರನ್ನ ಮತ್ತೆ ಮತ್ತೆ ಅವ್ರನ್ನೇ ಪರಿಚಯಿಸೋಕ್ಕಿಂತ ನಿರ್ಲಕ್ಷಿತ, ಅಲಕ್ಷಿತ, ವಿರಳ ಅವಿರಳ ವಚನಕಾರನ ಅಥವಾ ಹೆಚ್ಚಿಗೆ ಬಳಕೆಯಲ್ಲಿ ಬರಲಾರದಂಥ ವಚನಕಾರನ ನಾವು ಕೊಟ್ಟಾಗ ಅದನ್ನು ಸಮರ್ಥವಾಗಿ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಬಹಳ ಸೊಗಸಾಗಿ, ಬಹಳ ದೀರ್ಘವಾಗಿ ಎಲ್ಲರಿಗೂ ಸಣ್ಣ ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಿದರು. ಅದೇ ರೀತಿ ಅಕ್ಕಮಾದೇವಿ ತೆಗಿಯೋರು ನನಗೆ 1-1.5 ತಿಂಗಳಿಂದ ಇಷ್ಟು ಕಳವಳಾಗಿತ್ತಂದ್ರೆ ಅವರು ಸಡನ್ ಆಗಿ ಬೆಂಗಳೂರಿಗೆ ಹೋಗಿ ಬೈಪಾಸ್ ಆಗಿ 3 ಬ್ಲಾಕು 90, ನನಗೆ ಭಾಳ ನೋವಾಗಿತ್ತು. ನನಗೆ ಏನಪ್ಪ ಇದು ಅಂತಂದಾಗ ನಮ್ಮನ್ನು ಪರೀಕ್ಷೆ ಮಾಡಾಕತ್ತಾರ ಅಂದಾಗ ಇವತ್ತು 1 ತಿಂಗಳ ಆದಮೇಲೆ ಮತ್ತೆ ಅವ್ರ ಧ್ವನಿ ಕೇಳಿದ್ವಿ. ಅವಾಗ ಹಾಸ್ಪಿಟ್ಲ್ ಇದ್ದಾಗೂ ಮಾತಾಡಿದ್ರು ಅವ್ರು, ನನಗೆ ಗೊತ್ತಿರಲಿಲ್ಲ ಅವ್ರು ಹಾಸ್ಪಿಟ್ಲ್ ಅದಾರ ಅಂತಿಕೊಂಡು. ನನಗೆ ಕೊಟ್ಟೆ, ಆಮೇಲೆ ನನಗೆ ಗೊತ್ತಾಯ್ತು ಇಲ್ಲ ಅವ್ರು ಬೈಪಾಸ್ ಆಗೈತೆ ಅಂತ ತಿಳ್ಕೊಂಡು. ಅದಕ್ಕೆ ಒಬ್ಬ ಕವಿ, ನನ್ನ ಒಂದು ಕವನ ಹೇಳ್ತೀನಿ, ಗೊತ್ತಿಲ್ಲ ನನಗೆ ಬಸವಣ್ಣನ ಬೆಳಕು, ನಾನು ಹೋದಂತಲೆಲ್ಲ ಬಸವ ನನಗಿಂತ ಮುಂದೆ ಹೋಗುತ್ತಾನೆ, ಯಾರಿಗೆ ಗೊತ್ತು ನೀನೊಮ್ಮೆ ಬಸವಣ್ಣನ ಕಿರುಬೆರಳು ಹಿಡಿದು ಬಿಡು, ಅಂದ್ರೆ ಬಸವ ತತ್ವವನ್ನು ಹಿಡಿದು ಬಿಡು, ಯಾರಿಗೆ ಗೊತ್ತು ನೀನು ಈ ಜಗತ್ತಿನ ದಾರ್ಶನಿಕ ಆಗಲೂಬಹುದು ಅಂತ. ಈ ಜಗತ್ತಿಗೆ ಆ ಒಂದು ಬೆಳಕನ್ನು ಕೊಡ್ತಕ್ಕಂಥ ಒಬ್ಬ ಕೊನೆಯ ದಾರ್ಶನಿಕ, ಒಬ್ಬ ಪರಿಪೂರ್ಣ ಜ್ಞಾನವಂತ ಯಾರಂತಂದ್ರೆ ಅದು ಬಸವಣ್ಣ. ಮತ್ತು ಬಸವಣ್ಣನ ಹೊಟ್ಟೆಯೊಳಗೆಲ್ಲ ವಚನಕಾರರು. ನಾವು ಭಾಳ ಮಂದಿ ಬಸವಣ್ಣನಷ್ಟೇ ಹೇಳ್ಕೊಂಡು ಕೋಲಶಾಂತಯ್ಯ ಬಸವಣ್ಣಗಿಂತ ದಿಟ್ಟ ವಚನಕಾರ. ಎನ್ನ ಕೋಲಿನ ಆಕಾರವೇ ಬಸವಣ್ಣ ಅಂತ ಹೇಳ್ತಾನೆ. ಬಸವಣ್ಣನೊಳಗೆ ನಾ ಅದೀನಿ, ನನ್ನ ಕೋಲಿನೊಳಗೆ ಬಸವಣ್ಣ ಅದಾನ, ಅದು ದಿಟ್ಟತನ.
ಅದೇ ರೀತಿ ಶಂಕರದಾಸಿಮಯ್ಯ ಆಗಲಿ, ಶಿವದಾಸಿಮಯ್ಯ ಆಗಲಿ, ಬಹುತೇಕ ವಚನಕಾರರು ಬಸವಣ್ಣನನ್ನ ಬಣ್ಣನೆ ಮಾಡ್ಯಾರ ಅಂತಂದ್ರೆ, ಅವರ ಪ್ರೀತಿಯನ್ನು ವ್ಯಕ್ತ ಮಾಡ್ಯಾರ ಅಂತಂದ್ರೆ ಹೊಗಳಿಕೆ ಅಲ್ಲದು. ತಮ್ಮೊಳಗಿರ್ತಕ್ಕಂಥ ತಾವು ಕಂಡಂಥ ಸತ್ಯದ ಮೀಮಾಂಸೆಯನ್ನ ಶರಣರೊಳಗ ಅಥವಾ ಬಸವಣ್ಣನ ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಅದು ಬಸವಾಯತ, ಬಸವಧರ್ಮಿ ಅಥವಾ ಲಿಂಗಾಯತ, ಲಿಂಗ ಅಂತಕ್ಕಂಥದ್ದು ವಸ್ತು ಅಲ್ಲ. ಬಹಳಷ್ಟು ವಚನ ನಮ್ಮ ಅವಸರದ ರೇಖಣ್ಣ ವಚನದೊಳಗೆ ಹೇಳ್ತಾನ, ಬಹಳ ಚಂದ ಅಂದ್ರೆ ಸದ್ಯೋಜಾತ ಲಿಂಗ ವಿನಾಶವಾಗಿತ್ತು ಅಂತಾನ. ನೋಡ್ರಿ, ಆ ಗುರು ಪರಂಪರೆಗೆ, ಲಿಂಗ ಪರಂಪರೆಗೆ ಅಥವಾ ಏನ್ ನಾವು ತಿಳ್ಕೊಂಡಿದ್ವಲ್ಲ ಒಂದು ಸಾಂಪ್ರದಾಯಿಕ ಪರಂಪರೆಗೆ ಶೆಡ್ ಹೊಡೆತಕ್ಕಂಥ ರೀತಿಯೊಳಗೆ ಹೇಳ್ತಾನ, ಅದು ಸದ್ಯೋಜಾತ ಲಿಂಗ ವಿನಾಶವಾಗಿತ್ತು. ಅದ್ರ ನೋವಿನ ಸಂಗತಿ ಅಂದ್ರೆ ಅದನ್ನು ಹೇಳ್ಬಾರ್ದು ನಾವು. ಆದ್ರೂ ನಾನು ಹೇಳ್ತೇನೆ, ಈತ ನನ್ನ ಸಾಧು ಲಿಂಗಾಯತಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಸದ್ಯೋಜಾತ ಅಂತಕ್ಕಂಥ ಗುರು ಪರಂಪರೆಗೆ ಅವ್ರಿಗೆ ಸಂಬಂಧಪಟ್ಟ ಅಂತ ತಿಳ್ಕೊಂಡು ಇತ್ತೀಚೆಗೆ ಮರಳಿಸಿದ್ರ ಜೊತೆಗೆ ಇವರನ್ನೂ ಕೂಡ ತಮ್ಮ ಸಮಾಜದವರು ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಅದು ನಾನು ಅದ್ರ ಬಗ್ಗೆ ಹೆಚ್ಚಿನ ಉಲ್ಲೇಖವನ್ನು ಹೇಳಾರ್ದ ವಚನಕಾರರು ಹಡಪದಪ್ಪಣ್ಣ ಇರ್ಬೋದು, ಮಾದಾರ ಚೆನ್ನೈ ಇರ್ಬೋದು, ಸಂಕವೇ ಇರ್ಬೋದು, ನಾ ಸುಳ್ಳು ಅಂತ ನಾನು ಅನಬಾರ್ದು, ಸಂಕವೇ ಇರ್ಬೋದು, ಎಲ್ಲ ವಚನಕಾರರು ಬಸವಣ್ಣನ ಉದರದೊಳಗೆ ಲಿಂಗ ಹುಟ್ಟಿತ್ತು ಅಂತ ತಿಳ್ಕೊಂಡು ಚನ್ನಬಸವಣ್ಣ ಹೇಳ್ತಾನೆ. ಲಿಂಗ ಅಂತಂದ್ರೆ ಸಮಸ್ಯೆ, ಲಿಂಗ ಅಂತಂದ್ರೆ ಎಲ್ಲ ಶರಣರು ಬಸವಣ್ಣನ ಹುಟ್ಟಿಯೊಳಗೆ ಅದರ ಅಂತ ತಿಳ್ಕೊಂಡು ಹೇಳಿದಾಗ ಆ ಒಂದು ವಿವೇಚನೆಗೆ ನಮ್ಮ ಅಕ್ಕಮಾದೇವಿ ತೆಗಿಯೋರು ಬಹಳ ಚೆನ್ನಾಗಿ ಅವ್ರಿಗೆ ಪೂರಕವಾಗಿ ಅನುಭವ ಕೊಟ್ಟರು. ನನಗೆ ಭರವಸೆ ಇರಲಿಲ್ಲ, ಪಾಪ ಆರಾಮದಾರೋ ಇಲ್ಲೋ, ಕೊಡೋಣ ಬೇಡ ಅನ್ಕೊಂತ ನಾವು ಕೊಟ್ವಿ. ಬಟ್ ಬಹಳ ಸಮರ್ಥಕವಾಗಿ ಮಾಡಿದರು. ಅವ್ರು ಹೇಳಾರ ಹೋದ್ಮೇಲೆ ಬೆಳಗಾವಿಗೆ ಹೋದ್ಮೇಲೆ ಮನೆ ಒಳಗೆ ಕೊಡ್ತೀವಿ 70 ಮನೆ ಮುಗಿಸ್ಯಾರ. ಆದ್ರೆ 20 ವರ್ಷದ ಹುಡುಗರನ್ನ ಅಥವಾ ಹುಡುಗಿಯರನ್ನ ನಾಚಿಸ್ತಕ್ಕಂಥ ಚೈತನ್ಯ ದಿನವೆಲ್ಲರೂ ಕೂಡ ಈ ಹಿನ್ನೆಲೆಯೊಳಗೆ ಅಂದ್ರೆ ನಾವು ವರ್ಗ, ವರ್ಣ, ಲಿಂಗಭೇದ, ಆಶ್ರಮ ರಹಿತ, ಸಾಂಸ್ಥೀಕರಣವಲ್ಲದ ಒಂದು ಆಂದೋಲನ ಇದು. ಶರಣರ ಕಂಡಂಥ ಹೆಜ್ಜೆಗಳು ಬೇರೆ ಅದಾವು. ಅದರ 16-17ನೇ ಶತಮಾನದ ನಂತರ ಆ ಶರಣ ತತ್ವಕ್ಕೆ ಅದಕ್ಕೆ ವಿರೂಪಗೊಳಿಸಿ ಅವುಗಳನ್ನು ಒಂದು ಉಪಾಸನೆಗೆ ಅಥವಾ ಆಕಾರಗಳನ್ನಾಗಿ ಮಾಡಿ ಲಿಂಗ ಅಂತಕ್ಕಂಥದ್ದು ವಸ್ತು ಮಾಡಿ ಅದಕ್ಕೆ ಅಭಿಷೇಕ, ಪೂಜೆ, ಪುತ್ರಿ ಮಾಡಿ ಅದು ಅವರವರ ನಂಬಿಕೆ. ನಾನು ಅದರ ಬಗ್ಗೆ ಪ್ರಶ್ನೆ ಮಾಡಲಾರ್ದ ಈ ಒಂದು ಸಂಪ್ರದಾಯದಿಂದ ಹೊರಗೆ ತರ್ತಕ್ಕಂಥ ಕೆಲಸವನ್ನ ರೇಖಣ್ಣ ತನ್ನ ಕಾಲಘಟ್ಟದೊಳಗೆ ಮಾಡ್ಯಾನ ಅಂತಕ್ಕಂಥ ಹೇಳಲಿಕ್ಕೆ ನಂಗೆ ಭಾಳ ಹೆಮ್ಮೆ ಆಗುತ್ತೆ. ನನಗೆ ಅವಕಾಶ ಮಾಡಿಕೊಟ್ರಿ, ಸಮಯವನ್ನು ಹೆಚ್ಚಿಕೊಂಡಿದ್ರೆ ಕ್ಷಮೆ ಮಾಡ್ರಿ. ಎಲ್ಲರೂ ಕೂಡ ಈ ವಚನ ಚಳುವಳಿಯ ಆಂದೋಲನವನ್ನ, ಈ ಬಸವಣ್ಣನ ತೀರನ್ನ ಮುಂದೆ ಜಗ್ಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಅನಂತ ಕೋಟಿ ಭಕ್ತಿಪೂರ್ವಕ ಶರಣಾರ್ಥಿಗಳು ಪಟ್ಟಣ ಸರ್ ಅವರಿಗೆ. ತಾವು ಕ್ಷಮೆ ಯಾಚಿಸೋದು ಬೇಡ ಅಂತ ನನ್ನ ಭಾವನೆ. ಯಾಕಂತಂದ್ರೆ ನಮ್ಗೆ ಎಷ್ಟು ಮಾರ್ಗದರ್ಶನ ನೀಡಿದ್ರು ಕೂಡ ಅದು ಕಡಿಮೆ ಅಂತಾನೆ ನಮ್ಗೆ ಅನ್ಸುತ್ತೆ. ಅವಸರದ ರೇಖಣ್ಣವರ ಕುರಿತು ಸಾಕಷ್ಟು ಸ್ಪಷ್ಟ ಚಿತ್ರಣವನ್ನ ನಮ್ಮ ಹಂಚ್ಕೊಂಡ್ರೆ, ರೇಖಣ್ಣವರ ಉದ್ದೇಶ, ನಿಲುವು, ವಚನಗಳ ಒಂದು ತಾತ್ವಿಕತೆಯನ್ನು ಕೂಡ ಕೇವಲ ಅವರ ಒಂದು ಉದ್ದೇಶವನ್ನ ಮಾತ್ರವಲ್ಲದೆ ಇತರರ ವಚನಕಾರರ ತಾತ್ವಿಕತೆಯ ಒಂದು ವಿಚಾರವನ್ನು ಕೂಡ ಅದಕ್ಕೆ ಹೋಲಿಕೆಯಾಗಿ ಮತ್ತಷ್ಟು ನಮಗ ಅವರ ಒಂದು ಸರಳವಾದಂತ ಒಂದು ವೈಧಾನಿಕತೆಯನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡ್ರೆ, ಹಾಗೆ ಅನೇಕ ಇನ್ನೂ ಬೇಕಾದಷ್ಟು ವಿಸ್ತೃತವಾದಂತ ಮಾಹಿತಿಯನ್ನ ನಮಗೆ ನೀಡಿದ್ರಿ. ಇದಕ್ಕೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಪಟ್ಟಣ ಸರ್ ಅವರೇ. ಈಗ ಮತ್ತೆ ಯಾರಾದ್ರೂ ಮಾತನಾಡೋದಿದ್ರೆ ಮಾತಾಡ್ಬೋದು. ಸರ್ ಯಾರಾದ್ರೂ ಮಾತಾಡ್ತಾರೆ ಸರ್? ಪಟ್ಟಣ್ ಸರ್ ಯಾರು ಇಲ್ಲ ಮೇಡಮ್. ಓಕೆ ಸರ್. ಈಗ ಕಾರ್ಯಕ್ರಮದ ಮುಂದಿನ ಹಂತ ಶರಣ ಸಮರ್ಪಣೆಯನ್ನ ಡಾಕ್ಟರ್ ಶಾರದಾಮಣಿ ಹುಂಚಾಳ್ ಅವ್ರು ಮಾಡ್ಬೇಕು ಅಂತ ಅವರೆಲ್ಲ ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಎಂದೂದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಬಸವಾದಿ ಪ್ರಮಥರನ್ನ ಎನ್ನ ಹೃನ್ಮನದಿ ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡ ಶರಣ ಚಿಂತನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಸುಮಧುರವಾಗಿ ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ ಶರಣೆ ಪ್ರೇಮಕ ಹೊರಟ್ಟಿಯವರಿಗೆ ತುಂಬ ಹೃದಯದ ವಂದನೆಗಳು. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯತೆಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೆ ವೇದಿಕೆ ಪರವಾಗಿ ಭಕ್ತಿಯ ಶರಣಾರ್ಥಿಗಳು. ಇಂದಿನ ವಿಶೇಷ ಉಪನ್ಯಾಸ ಅವಸರದ ರೇಖಣ್ಣ ಕುರಿತು ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರು ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರು.
ಶರಣರ ಅಂತರಂಗವನ್ನು ಸೊಗಸಾಗಿ ಬಣ್ಣಿಸುವಂತಹ ಉನ್ನತ ಆಧ್ಯಾತ್ಮಿಕ ಸೌಂದರ್ಯವುಳ್ಳ ರೇಖಣ್ಣವರ ವಚನಗಳನ್ನು ಬಲು ಮಾರ್ಮಿಕವಾಗಿ ವಿವರವಾದ ವಿಶ್ಲೇಷಣೆಯೊಂದಿಗೆ ಹಲವು ಮೌಲ್ಯಯುತವಾದಂತಹ ವಿಚಾರಗಳನ್ನು ನಮ್ಮೊಂದಿಗೆ ತಮ್ಮ ಉಪನ್ಯಾಸದ ಮೂಲಕ ಹಂಚಿಕೊಂಡ್ರು ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೆ ಈ ವೇದಿಕೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳು. ಹಾಗೆ ರೇಖಣ್ಣವರ ವಚನಗಳಲ್ಲಿರುವ ಉನ್ನತ ಮೌಲ್ಯಗಳನ್ನ ಸಿದ್ಧಾಂತಗಳನ್ನ ಅತ್ಯಂತ ಸಮರ್ಪಕವಾಗಿ ತಮ್ಮ ಅನುಭವಪೂರ್ಣ ವಾಣಿಯನ್ನ ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರು ಹಿರಿಯರಾದ ಶರಣೆ ಅಕ್ಕಮಹಾದೇವಿ ತೆಗ್ಗಿಯವರು. ಅವರಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಜೊತೆಗೆ ಅಕ್ಕನ ಅರಿವಿನೊಂದಿಗೆ ತಮ್ಮ ಆತ್ಮೀಯ ಒಡನಾಟವನ್ನ ಬಹಳಷ್ಟು ಅಭಿಮಾನದ ನುಡಿಗಳೊಂದಿಗೆ ಹಂಚಿಕೊಂಡ್ರು. ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಮಾರ್ಗದರ್ಶನ ನುಡಿಗಳೊಂದಿಗೆ ನಮ್ಮೆಲ್ಲರಿಗೂ ಅಧ್ಯಯನಶೀಲರನ್ನಾಗಿಸಿ ಪ್ರೇರಣೆ ನೀಡುತ್ತಿರುವಂತಹ ಕಲೆ, ಸಂಸ್ಕೃತಿ, ಸಾಹಿತ್ಯದ ಉಪಾಸಕರು, ಶರಣ ಚಿಂತನೆಯ ಒಂದು ಜೀವಂತಿಕೆಯನ್ನು ತಮ್ಮ ವಿಶೇಷ ಸೃಜನಶೀಲ ಸಾಹಿತ್ಯದ ಮೂಲಕ ಪರಿಚಯಿಸತಕ್ಕಂಥ ವಿದ್ವಾಂಸರು, ಅಪ್ಪಟ ಬಸವ ತತ್ವ ಪಾಲಕರು, ಈ ವೇದಿಕೆಯ ಸಂಸ್ಥಾಪಕರಾಗಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಸಭೆಗೆ ವಿಶೇಷ ಮೆರುಗನ್ನ ಕೊಡುತ್ತಾ ಸೊಗಸಾಗಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವಂತಹ ಶರಣೆ ಡಾಕ್ಟರ್ ವಿರಾಕ್ಷಿ ವಿವೇಕಿಯವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಭಕ್ತಿಪೂರ್ವಕವಾಗಿ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಮಂಗಳಗೊಳಿಸಲಿರುವ ಪ್ರೊಫೆಸರ್ ಈರಮ್ಮ ಕುಂದಗೋಳ್ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಪ್ರಭು ದಂಡೀನ್, ಬಸವರಾಜ್ ಕುರ್ಗೋಡ್, ಬಸವತ್ರಯ ಭದ್ರಾವತಿ, KS ಇನಾಮತಿ, CB ಗಾಣಿಗೇರ್, ಡಾಕ್ಟರ್ ಸರೋಜಾ ಜಾಧವ್ ಹಾಗೂ ಕಾರ್ಯಕ್ರಮದ ಸಂಘಟಕರಾದ ಶರಣಿ ಸುಜಾತಾ ಪಾಟೀಲ್ ಹಾಗೂ ಶರಣಿ ಸುಧಾ ಪಾಟೀಲ್ ಅವ್ರಿಗೂ ಕೂಡ ಅನಂತ ಶರಣಾರ್ಥಿಗಳು. ವೇದಿಕೆಗೆ ಸದಾ ನಿರಂತರ ತಾಂತ್ರಿಕ ಸಹಕಾರ ನೀಡುತ್ತಿರುವ ಸಹೋದರಿ ಶರಣಿ ಡಾಕ್ಟರ್ ದಾನಮ್ಮ ಝಳಕಿಯವರಿಗೂ ಹಾಗೂ ಸಹೋದರರಾದ ಡಾಕ್ಟರ್ ರುದ್ರಮೂರ್ತಿ ಪ್ರಭು, ಕುಮಾರ್ ರಾಜಣ್ಣ ಅವ್ರಿಗೂ ಕೂಡ ಈ ವೇದಿಕೆಯ ಪರವಾಗಿ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಶರಣರ ವಿಚಾರಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಹಾಕಿಕೊಟ್ಟ ಉದಾತ್ತವಾದ ಮೌಲ್ಯಗಳ ಪರಿಕಲ್ಪನೆಯ ಆಧಾರದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಎಂದು ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುವುದು ಬಹಳಷ್ಟು ಅಗತ್ಯವಿದೆ. ಜೊತೆಗೆ ವಚನ ಸಾಹಿತ್ಯದ ಒಂದು ತತ್ವವನ್ನ ಜನಸಾಮಾನ್ಯರಿಗೆ ತಿಳಿಸುವ, ಪ್ರಸಾರ ಮಾಡುವ ಹೊಣೆಗಾರಿಕೆ ಪ್ರತಿಯೊಬ್ಬ ಬಸವಾಭಿಮಾನಿಗಳ ಮೇಲಿದೆ. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಶ್ರೇಯಸ್ಸಿಗೆ ಕಾರಣರಾದ ಎಲ್ಲ ಬಸವ ಮನಸ್ಸುಗಳಿಗೆ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ತಾವೆಲ್ಲರೂ ವಚನ ಅಧ್ಯಯನ ವೇದಿಕೆ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ತಿಳಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಶರಣ ಸತ್ಸಂಗ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿಗಳು ಶಾರದಮಣಿ ಹುಷಾಳ್ ಅವರೇ. ಈಗ ಕಾರ್ಯಕ್ರಮದ ಕೊನೆ ಹಂತ ವಚನ ಮಂಗಳವನ್ನ ಶರಣೆ ಪ್ರೊಫೆಸರ್ ಈರಮ್ಮ ಕುಂದಗೋಳ್ ಅವರು ಮಾಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಕೂಡ ತುಂಬಾ ಚೆನ್ನಾಗಿತ್ತು. ಇವತ್ತಿನ ಒಂದು ವಚನ ಮಂಗಳದ ವಚನ ಅಕ್ಕಮಹಾದೇವಿಯ ಒಂದು ವಚನವನ್ನ ಹಾಡ್ತಾ ಇದ್ದೀನಿ. ಜಂಗಮವೆನ್ನ ಪ್ರಾಣ, ಜಂಗಮವೆನ್ನ ಜೀವ, ಜಂಗಮವೆಲ್ಲ ನಿದೇ ನಿಧಾನ, ಜಂಗಮವೆನ್ನ ಪ್ರಾಣ, ಜಂಗಮವೆನ್ನ ಜೀವ, ಜಂಗಮವೆನ್ನ ನಿದೇ ನಿಧಾನ, ಜಂಗಮವೆಲ್ಲ ಫಲ, ಜಂಗಮವೆಲ್ಲ ಹರುಷದ ಮೇರೆ, ಜಂಗಮವೆಲ್ಲ ಹರುಷದ ಮೇರೆ, ಚನ್ನ ಮಲ್ಲಿಕಾರ್ಜುನನ ಜಂಗಮದ ತಿಂತಿಣಿಯಲ್ಲಿ ಹೋಲಾಡುವೆ, ಚನ್ನ ಮಲ್ಲಿಕಾರ್ಜುನನ ಜಂಗಮದ ತಿಂತಿಣಿಯಲ್ಲಿ ಹೋಲಾಡುವೆ, ಜಂಗಮವೆನ್ನ ಪ್ರಾಣ, ಜಂಗಮವೆನ್ನ ಜೀವ, ಜಂಗಮವೆನ್ನ ನಿದೇ ನಿಧಾನ,
ಶ್ರೀ ಚನ್ನ ಮಲ್ಲಿಕಾರ್ಜುನ ಶ್ರೀ ಚನ್ನ ಮಲ್ಲಿಕಾರ್ಜುನ. ಧನ್ಯವಾದಗಳು ಅವಕಾಶಕ್ಕಾಗಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಮಂಗಲವನ್ನ ಸುಶ್ರಾವ್ಯವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಈರಮ್ಮ ಕುಂದಗೋಳ ಅವರಿಗೆ ಭಕ್ತಿ ಪೂರ್ವಕವಾದ ಶರಣು ಶರಣಾರ್ಥಿಗಳು. ನಾಳೆ ಸೊಲ್ಲಾಪುರ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಗೀತಾ ಡಿಗ್ಗಿ ಅವರು ಸೊಲ್ಲಾಪುರದ ಶರಣ ಸಾಹಿತ್ಯದ ಬಗ್ಗೆ ಮಾತಾಡಲಿದ್ದಾರೆ. ನಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ. ಓಕೆ ಸರ್. ಶರಣು ಶರಣಾರ್ಥಿಗಳು ಸರ್. ಶರಣ